ಎಲ್ಲರೂ ಧ್ಯಾನ ಸ್ಥಿತಿಯಿಂದ ನಿಧಾನವಾಗಿ ಹೊರಗಡೆ ಬರೋಣ ಮಾಸ್ಟರ್. ಅಷ್ಟೇ ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತಾ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ. 5, 4, 3, 2, 1, 0. ಕಣ್ಣುಗಳನ್ನು ಬಿಡುತ್ತಾ ಕೈಗಳನ್ನು ನೋಡಿಕೊಳ್ಳೋಣ ಮಾಸ್ಟರ್ಸ್. ಕರಾಗ್ರ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಓಕೆ ಮಾಸ್ಟರ್ಸ್, ಇಷ್ಟೊತ್ತು ಧ್ಯಾನದ ಸವಿಯನ್ನು ಸವಿದಿದ್ದೇವೆ. ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯದ ಕಾರ್ಯಕ್ರಮ. ಮತ್ತೊಮ್ಮೆ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಅರ್ಪಿಸುವ ಈ ಕಾರ್ಯಕ್ರಮಕ್ಕೆ ಪತ್ರಿಜಿ ಗುರುಗಳ ಸ್ವರ್ಣಮಾಲಾ ಅಮ್ಮನವರ ಆಶೀರ್ವಾದವನ್ನ ಸ್ವೀಕರಿಸುತ್ತಾ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಈ ದಿನ ಸ್ವಾಧ್ಯಾಯವನ್ನು ಮಾಡಲು ಬಂದಿದ್ದಾರೆ ನಮ್ಮ ಶಾಂತಾ ಮುರಳೀಧರ್ ಮೇಡಮ್. ಅವರು ಹಿಮಾಲಯದ ಗರಡಿಯಲ್ಲಿ ಅನ್ನೋ ಒಂದು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದಾರೆ. ಆ ಸ್ವಾಧ್ಯಾಯವನ್ನ ಕೇಳ್ತಾ ಹೋಗೋಣ ಮಾಸ್ಟರ್ಸ್. ವೆಲ್ಕಮ್ ಟು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶುಭೋದಯ. ಶುಭೋದಯ. ಪ್ರಾರಂಭ ಮಾಡ್ಲಾ? ಹಾ ಮೇಡಮ್. ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರ ಬಿಂದುಗಳಿಗೆ ವಂದಿಸಿ ಆಶೀರ್ವಾದವನ್ನು ಬೇಡುತ್ತಾ ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅನಿತಾ ಪಿಂಡಿ ಮೇಡಮ್ಗೆ ಮತ್ತು ಇಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸ್ತಾ ಇದ್ದೇನೆ. ಇಂದಿನ ಸ್ವಾಧ್ಯಾಯವನ್ನು ಮುಂದುವರಿಸೋಣ. ನಿನ್ನೆವರೆಗೂ ನಾವು ಹಿಮಾಲಯ ಗುರುವಿನ ಗರಡಿಯಲ್ಲಿ ಪುಸ್ತಕದಿಂದ ಶ್ರೀ ಎಂ ಅವರು ಬರೆದಂತಹ ಆತ್ಮಕಥೆಯನ್ನ 3 ದಿನ ನಾವು ನೋಡ್ತಾ ಹೋದ್ವಿ, ಸ್ವಾಧ್ಯಾಯನ ಓದ್ತಾ ಹೋದ್ವಿ. ಈಗ 4ನೇ ದಿನಕ್ಕೆ ಬಂದಿದ್ದೇವೆ. ಅವರು ಹಿಮಾಲಯದ ಬದರಿನಾಥಕ್ಕೆ ಹೋಗ್ಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಒಂದೊಂದು ಕಡೆ ನಿಂತು ಹೋಗ್ತಾ ಇದ್ದಾರೆ. ಇವಾಗ ಅವರು ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಕೆಲ ದಿನಗಳು ನಡೆದು ಒಂದು ತಂಪಾದ ಸಂಜೆ ಕರ್ಣಪ್ರಯಾಗ ತಲುಪ್ತಾರೆ. ಅವರು ಪುಟ್ಟ ಪಟ್ಟಣವದು. ಅದರ ಹೊರವಲಯದಲ್ಲಿನ ನದಿಯ ದಡದಲ್ಲಿ ಒಂದು ಶಿವರ್ ದೇಗುಲ. ಅಲ್ಲಿಗೆ ಹೋದಾಗ ದೇಗುಲದೊಳಗಿಂದ ಒಬ್ಬ ಅರ್ಚಕರು ಹೊರಬಂದರು. ಆ ರಾತ್ರಿ ತಂಗಲು ಜಾಗ ಸಿಗಬಹುದೇ ಎಂದು ಅವರನ್ನು ವಿಚಾರಿಸಿದೆ. ದೇವಸ್ಥಾನದ ಆವರಣದಲ್ಲೇ ತಂಗಬಹುದೆಂದರು. ಯಾತ್ರಾರ್ಥಿಗಳಿಗಾಗಿ ಮೀಸಲಾದ ಒಂದು ಕೋಣೆ ಇದೆ. ಸದ್ಯ ಅಲ್ಲಿ ಯಾರೂ ಇಲ್ಲದಿರುವ ಕಾರಣ ಅಲ್ಲಿಯೂ ಉಳಿದುಕೊಳ್ಳಬಹುದೆಂದರು. ಒಂದೇ ಸಮಸ್ಯೆ ಅಂದ್ರೆ ಊಟಕ್ಕೆ ಈಗ 2 ಬಾಳೆಹಣ್ಣು ಮತ್ತು ಬೆಲ್ಲವನ್ನಷ್ಟೇ ನಾನು ನೀಡಬಲ್ಲೆ. ಸದ್ಯಕ್ಕೆ ಇಷ್ಟರಲ್ಲೇ ತೃಪ್ತಿ ಪಡೆಯಬೇಕಾದಿತ್ತು. ಮರುದಿನವಷ್ಟೇ ತಾನು ಪೇಟೆಯಲ್ಲಿರುವ ತನ್ನ ಮನೆಗೆ ಹೋಗುವುದರಿಂದ ಊಟದ ವ್ಯವಸ್ಥೆ ಮರುದಿನವೇ ಸರಿ ಎಂದರು. ಆದರೂ ತೊಂದರೆ ಇಲ್ಲವೆಂದೆ. ಆ ಅರ್ಚಕರು ಹೋದ ಮೇಲೆ ಕೋಣೆಯಲ್ಲಿದ್ದ ಸೀಮೆ ಎಣ್ಣೆ ದೀಪವನ್ನು ಹತ್ತಿಸಿ ಅಲ್ಲೇ ಒಂದು ಮರದ ಹಲಗೆಯ ಮೇಲೆ ಹಾಸಿದ್ದ ಹಾಸಿಗೆ ಮೇಲೆ ಕುಳಿತುಕೊಂಡೆ. ಬಾಳೆಹಣ್ಣು ತಿನ್ನಲು ಶುರು ಮಾಡುತ್ತಿದ್ದಂತೆ ಹೊರಗೆ ಒಂದು ದನಿ ಕೇಳಿಸಿತು. ರಾಮ್ ರಾಮ್ ಮಹಾರಾಜ್. ಬಾಗಿಲ ಹೊರಗೆ ಕಪ್ಪಗಿನ ಗಿಡ್ಡ ವ್ಯಕ್ತಿಯೋರ್ವ ಬಿಳಿ ಕುರ್ತಾ ಪೈಜಾಮ ಮತ್ತು ಗಾಂಧಿ ಟೋಪಿ ಧರಿಸಿ 2 ಕೈ ಜೋಡಿಸಿ ನಿಂತುಕೊಂಡಿದ್ದರು. ಮೃದುವಾಗಿ ಕೆಳದನಿಯಲ್ಲಿ ಮಹಾರಾಜ್ ಎನ್ನುತ್ತಾ, ನಾನು ರಾಮಪ್ರಸಾದ್, ಇಲ್ಲೇ ಪಟ್ಟಣದಲ್ಲಿರುವ ಚಮ್ಮಾರ. ನಮ್ಮ ಮನೆಗೆ ಪುಣ್ಯ ಪುರುಷರೊಬ್ಬರು ಬಂದು ಊಟ ಸ್ವೀಕರಿಸುವರೆಂದು ನಿನ್ನೆ ನನ್ನ ಹೆಂಡತಿಗೆ ಕನಸು ಬಿದ್ದಿದೆ. ಇದು ಬ್ರಾಹ್ಮಣರ ದೇವಸ್ಥಾನ. ನಾನೊಬ್ಬ ಅಸ್ಪೃಶ್ಯ, ಇಲ್ಲಿಗೆ ಬರುವಂತಿಲ್ಲ. ಆದರೆ ನೀವಿಲ್ಲಿ ಒಳ ಬಂದಿದ್ದು ಆ ಬ್ರಾಹ್ಮಣ ಅರ್ಚಕರು ಹೊರಹೋದದ್ದು ನೋಡಿ ಹೇಗೋ ಧೈರ್ಯ ಮಾಡಿ ಒಳಗೆ ಕಾಲಿಟ್ಟೆ. ದಯಮಾಡಿ ಸಿಟ್ಟು ಮಾಡಿಕೋಬೇಡಿ, ಶಪಿಸಬೇಡಿ ಮಹಾರಾಜ್. ನಿಮಗೆ ಊಟ ತರಬಹುದೇ? ನಾನು ನನ್ನ ಹೆಂಡತಿ ಲುಚಿ ಬೇಳೆ ಮತ್ತು ಹಲ್ವಾ ತಯಾರಿಸಿಟ್ಟು ತಾನು ಕನಸಿನಲ್ಲಿ ಕಂಡ ಪುಣ್ಯಾತ್ಮನಿಗಾಗಿ ಕಾಯುತ್ತಿದ್ದಾಳೆ. ನಿಮ್ಮನ್ನು ನಮ್ಮ ಮನೆಗೆ ಕರೆಯುವುದು ಅತಿಯಾಗುತ್ತದೇನೋ, ಆದರೆ ನಿಮ್ಮ ಊಟವನ್ನು ಇಲ್ಲಿಗೆ ತಂದುಕೊಡಬಲ್ಲೆನು ಅಂತ ಹೇಳ್ತಾರೆ. ಆತ ಇನ್ನೇನು ಕಣ್ಣೀರು ಹಾಕುವುದರಲ್ಲಿದ್ದ. ನಾನು ಎದ್ದು ನಿಂತು ಹೇಳಿದೆ, ನಿನ್ನ ಜೊತೆಗೆ ನಿಮ್ಮ ಮನೆಗೆ ಬರುತ್ತೇನೆ, ನಿನ್ನ ಪತ್ನಿಯೇ ಬಡಿಸಲಿ. ಆತ ತನ್ನ ಕಿವಿಯನ್ನು ತಾನೇ ನಂಬಲಾರದೆ ಎಂಬಂತೆ ಅಚ್ಚರಿಪಟ್ಟ.
ಹಳ್ಳಿಯ ಪ್ರತ್ಯೇಕ ಹರಿಜನ ಕೇರಿಯಲ್ಲಿದ್ದ ತನ್ನ ಮನೆಗೆ ನನ್ನನ್ನು ಕರೆದೊಯ್ದ. ಮನೆಯ ಹೊರಜಗಲಿ ಕಡೆ ಬೊಟ್ಟು ಮಾಡಿ, ನೀವಿಲ್ಲಿರಿ ಮಹಾರಾಜ್ ಎಂದು ಹೇಳಿ ಲಘು ಬಗೆಯಿಂದ ಒಳಗೆ ನಡೆದು ಭಾವೋದ್ವೇಗದಿಂದ ಹೆಂಡತಿಗೆ, ಲೀಲಾವತಿ, ಪೂಜ್ಯರೊಬ್ಬರು ಬಂದಿದ್ದಾರೆ ಎಂದು ಕೂಗಿ ಹೇಳಿದ. ನಾನೆಷ್ಟೇ ಬೇಡವೆಂದರೂ ಕೇಳದೆ ಇಬ್ಬರು ಜೊತೆಯಾಗಿ ನನ್ನ ಪಾದ ತೊಳೆದು ಬಿಸಿಯಾಗಿ ಲುಚಿ, ದಾಲ್ ಮತ್ತು ತುಪ್ಪದಲ್ಲಿ ಮಾಡಿದ ರುಚಿಯಾದ ಪಲ್ಯವನ್ನು ಬಡಿಸಿದರು. ನಾನು ಕುಳಿತು ಸಂತೋಷದಿಂದ ಊಟ ಮಾಡುತ್ತಿರುವಾಗ ನಿಂತು ನೋಡುತ್ತಿದ್ದ ಅವರಿಬ್ಬರ ಕಣ್ಣಲ್ಲಿಯೂ ಆನಂದ ಬಾಷ್ಪ. ರಾಮಪ್ರಸಾದ ತಲೆ ಅಲ್ಲಾಡಿಸುತ್ತಾ ಪತ್ನಿಗೆ ಹೇಳುತ್ತಿದ್ದ, ಲೀಲಾವತಿ, ಇದನ್ನು ನಂಬಲೇ ಆಗುತ್ತಿಲ್ಲ ನನಗೆ. ನಿನ್ನ ಕನಸು ನಿಜವಾಗಿದೆ. ನಾವು ಧನ್ಯರು. ಇನ್ನು ನಿನಗೆ ಖಂಡಿತ ಮಗುವಾಗುತ್ತೆ. ಮಹಾರಾಜ್, ನಮಗೊಂದು ಮಗುವಾಗಲೆಂದು ಆಶೀರ್ವದಿಸಿ. ಊಟವಾದ ಬಳಿಕ ಸಿಹಿಯಾದ ಬಿಸಿ ಬಿಸಿ ಹಲ್ವಾ ಸವಿದೆ. ನಂತರ ಟಾರ್ಚ್ ದೀಪ ಹಿಡಿದು ನನ್ನ ಜೊತೆ ಬಂದ ರಾಮಪ್ರಸಾದನೊಂದಿಗೆ ದೇವಸ್ಥಾನಕ್ಕೆ ಮರಳಿದೆ. ಹಸಿವು ಇಂಗಿ ಈಗ ಸಂತುಷ್ಟನಾಗಿದ್ದೆ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಿದ್ದೆ ಹೋದೆ. ಮರುದಿನ ಬೆಳಿಗ್ಗೆ ಬ್ರಾಹ್ಮಣ ಪೂಜಾರಿಯ ಕೂಗಾಟದಿಂದ ಎಚ್ಚರವಾಯಿತು. ಸಿಟ್ಟಿನಿಂದ ಕೆಂಡಾಮಂಡಲನಾಗಿದ್ದ ಆತ. ನೀನೆಂತ ಸಾಧು, ಆತ ಅರಚುತ್ತಿದ್ದ. ಅಸ್ಪೃಶ್ಯನ ಮನೆಯಲ್ಲಿ ಉಂಡು ಬಂದಿದ್ದೀಯ, ಬೆಳಗ್ಗೆವರೆಗೆ ಕಾಯಲಾಗಲಿಲ್ಲವೇ? ಕೆಳಜಾತಿಯ ಅಸ್ಪೃಶ್ಯ ಚಮ್ಮಾರನ ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಊಟ ಮಾಡುವ ನೀನು ಅದೆಂತ ಬ್ರಹ್ಮಚಾರಿ? ನೀನೀಗ ನಿನ್ನನ್ನಷ್ಟೇ ಅಲ್ಲ, ದೇವಸ್ಥಾನದ ಆವರಣವನ್ನು ಕಲುಷಿತಗೊಳಿಸಿದ್ದೀಯೆ. ಯಾರನ್ನಾದರೂ ಕರೆಸಿ ನಿನಗೆ ಹೊಡೆಸಿ ಹೊರಹಾಕುವ ಮುನ್ನ ಇಲ್ಲಿಂದ ಹೊರಟು ಹೋಗು. ಕಮ್ ಕಿಮ್ ಎನ್ನದೆ ನನ್ನ ವಸ್ತುಗಳನ್ನು ತೆಗೆದುಕೊಂಡು ಆ ಸ್ಥಳದಿಂದ ಹೊರನಡೆದೆ. ಆತನೊಂದಿಗೆ ಮಾತನಾಡಿ ಉಪಯೋಗವಿರಲಿಲ್ಲ. ನನ್ನ ಹೃದಯದಲ್ಲಿ ವೇದನೆ ಮಡುಗಟ್ಟಿತ್ತು. ಅದು ಹೇಗೆ ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ಅಸ್ಪೃಶ್ಯ ಎಂದು ಕರೆಯಬಲ್ಲ? ಮಹಾನ್ ಯೋಗಿಗಳು ಬದುಕಿನ ಪುಣ್ಯಭೂಮಿ ಇದೆಯೇ? ಸಂಶಯಗಳು ನನ್ನ ಮೇಲೆ ದಾಳಿ ಇಟ್ಟವು. ಅಜ್ಞಾನದ ಅಂಧಕಾರವನ್ನು ಸರಿಸಿ ಬೆಳಕನ್ನು ತೋರಬಲ್ಲ ಮಹಾನ್ ಯೋಗಿ ನನಗೆಲ್ಲಾದರೂ ಸಿಗಬಹುದೇ ಎಂದು ಯೋಚಿಸುತ್ತಾ ಅವನು ಬದ್ರಿನಾಥಕ್ಕೆ ಹೊರಟು ಬಿಡ್ತಾರೆ. ಬದ್ರಿನಾಥ ತಲುಪುವ ವೇಳೆಗೆ ಮಧ್ಯಾಹ್ನವಾಗಿತ್ತು. ನರನಾರಾಯಣ ಪರ್ವತಗಳು, ಹಿಮಾವೃತ ನೀಲಕಂಠ ಪರ್ವತ, ಬದ್ರಿನಾಥ ದೇವಸ್ಥಾನವನ್ನೂ ದಾಟಿ ಬೋರ್ಗರೆದು ಹರಿಯುವ ಅಲಕಾನಂದೆಯ ಶುಭ್ರ ನೀರು, ಇವೆಲ್ಲದರಿಂದ ನನ್ನ ಮಾನಸಿಕ ದೈಹಿಕ ತುಮುಲಗಳು ಅರೆಕ್ಷಣ ತೊಳೆದು ಹೋದಂತಾದವು. ನನ್ನೊಳಗೆ ಶಾಂತಿ, ನೆಮ್ಮದಿ, ಸಂತಸಗಳ ಅಭ್ಯಾಸವಾಯಿತು. ಬದರಿನಾಥ ಪ್ರದೇಶವನ್ನು ಶೋಧಿಸುವ ಮುನ್ನ ಬದರಿನಾರಾಯಣ ದೇವಾಲಯದ ಮುಖ್ಯಸ್ಥರಾದ ರಾವಲ್ಜಿಯವರನ್ನು ಭೇಟಿ ಮಾಡಲು ನಿರ್ಧರಿಸಿದೆ. ಅನಾದಿ ಕಾಲದಿಂದಲೂ ಇಲ್ಲಿ ಕೇರಳದ ನಂಬೂದಿರಿ ಬ್ರಾಹ್ಮಣರೇ ರಾವಲ್ಜಿಗಳು ಎಂದು ತಿಳಿದಿತ್ತು. ಬೌದ್ಧ ಪ್ರಭಾವದಿಂದ ಮುಕ್ತಗೊಳಿಸಿ ಬದರಿನಾರಾಯಣ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದ ಶಂಕರಾಚಾರ್ಯರು ದೇವಸ್ಥಾನದ ಮುಖ್ಯ ಅರ್ಚಕರು ಕೇರಳದ ನಂಬೂದಿರಿ ಬ್ರಾಹ್ಮಣರೇ ಆಗಿರಬೇಕು ಎಂದು ನಿಷ್ಕರ್ಷಿಸಿದ್ದರಂತೆ. ಮಲಯಾಳ ಮಾತನಾಡಲು ನನ್ನ ನಾಲಿಗೆ ತುಡಿಯುತ್ತಿತ್ತು. ಮಲಯಾಳಿ ಬಂಧುವಾಗಿದ್ದ ರಾವಲ್ಜಿಯವರನ್ನು ಕಂಡು ಮಾತುಕತೆ ಆಡಲು ಮನಸ್ಸು ಕಾತರವಾಗಿತ್ತು. ಹೀಗೆ ಯೋಚಿಸುತ್ತಾ ಅನುಕಾಲವು ಬಿಸಿ ನೀರನ್ನು ಒದಗಿಸುವ ಬಿಸಿ ನೀರಿನ ಬುಗ್ಗೆ ತಪ್ತಕುಂಡದಲ್ಲಿ ಸ್ನಾನ ಮಾಡಿದೆ. ಶ್ರೀ ಬದ್ರಿನಾರಾಯಣನಿಗೆ ದೇವಸ್ಥಾನದ ಮುಖ್ಯ ದ್ವಾರದಿಂದಲೇ ನಮಸ್ಕರಿಸಿ ರಸ್ತೆಯ ಆಚೆ ಬದಿಗಿದ್ದ ರಾವಲ್ಜಿಯವರ ಹುದ್ದೆಗೆ ಕೊಡಮಾಡಿದ ಗೃಹದತ್ತ ನಡೆದೆ. ಅವರ ಸಹಾಯಕನೊಂದಿಗೆ ಮಲಯಾಳದಲ್ಲಿ ಮಾತನಾಡಿ ಎದುರು ಕೋಣೆಯಲ್ಲಿ ಕೆಲ ನಿಮಿಷ ಕಾಯುವಷ್ಟರಲ್ಲಿ ರಾವಲ್ಜಿಯವರ ಸಮ್ಮುಖಕ್ಕೆ ನನ್ನನ್ನು ಕರೆದೊಯ್ದರು. ಅವರ ಹೆಸರು ಕೇಶವನ್ ನಂಬೂದಿರಿ ಎಂದು. ಇಷ್ಟರೊಳಗೆ ತಿಳಿದುಕೊಂಡಿದ್ದೆ. ಬಹಳ ವಿನಯಶೀಲರು, ಆಪ್ಯಾಯಮಾನ ವರ್ತನೆ. ಬೆಳ್ಳಗೆ ನೋಡಲು ಚೆನ್ನಾಗಿದ್ದರು. ಹೆಚ್ಚಿನ ಅಂಶ ಮಲಯಾಳದಲ್ಲೇ ನಡೆದ ಅವರೊಂದಿಗಿನ ಮಾತುಕತೆ ಸುಮಾರಾಗಿ ಹೀಗಿತ್ತು. ನಿಮ್ಮ ಹೆಸರೇನು? ಶಿವಪ್ರಸಾದ. ನನ್ನ ನಿಜನಾಮದ ಹೇಳಿದರೆ ಸಂಪ್ರದಾಯಸ್ಥ ನಂಬೂದಿರಿ ಬ್ರಾಹ್ಮಣ ಹೇಗೆ ಪ್ರತಿಕ್ರಿಯಿಸಬಹುದು ಎಂದು ಹೆದರಿ ನನ್ನಿಂದ ಹೀಗೆ ನುಡಿಸಿತು. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಲ್ಲಿಗೆ ಬಂದ ಕಾರಣ, ನನ್ನ ಆಧ್ಯಾತ್ಮಿಕ ಅನ್ವೇಷಣೆ ಬಗ್ಗೆ, ಹೇಗೆ ಬಾಲ್ಯದಿಂದ ಧ್ಯಾನದಲ್ಲಿ ತೊಡಗಿದ್ದೆ, ಪುಣ್ಯ ಪುರುಷರನ್ನು ಭೇಟಿ ಮಾಡುತ್ತಿದ್ದೆ ವಿವರಿಸಿದೆ. ಎಳವೆಯಿಂದಲೂ ಹಿಮಾಲಯದ ಬಗ್ಗೆ ನನಗಿದ್ದ ಅಪರಿಮಿತ ಸೆಳೆತದ ಕುರಿತು ಮತ್ತು ಈಗ ಅದೇ ಹಿಮಾಲಯದಲ್ಲಿ ಆಧ್ಯಾತ್ಮ ಗುರುವನ್ನು ಹುಡುಕಿಕೊಂಡು ಹೊರಟಿರುವ ಸಂಗತಿಯನ್ನೆಲ್ಲ ಹೇಳಿದೆ. ಹಿಮಾಲಯ ಪರ್ವತಗಳಲ್ಲಿ ಮಹಾನ್ ಯೋಗಿಗಳು ಇರುವರೆಂತ ಕೇಳಿರುವೆ. ತಮಗೆ ಪರಿಚಯವಿರುವ ಅಂತಹ ಯಾರನ್ನಾದರೂ ನನಗೆ ಸೂಚಿಸಲು ಸಾಧ್ಯವೇ? ರಾವಲ್ಜಿ ಬಿದ್ದು ಬಿದ್ದು ನಕ್ಕರು. ಪಾಪದ ಮನುಷ್ಯ ಎಂದು ಆರಂಭಿಸಿ, ಬದರಿನಾರಾಯಣ ದೇವಸ್ಥಾನ ಸ್ಥಾಪಿಸಲು ದೂರದ ಕೇರಳದಿಂದ ಇಲ್ಲಿಯವರೆಗೆ ಓರ್ವ ಪ್ರಸಿದ್ಧ ಯೋಗಿ ಬರಬೇಕಾಯ್ತು. ಅದೇ ರಾಜ್ಯದಿಂದ ಇಲ್ಲಿ ಈ ನಾಥದಲ್ಲಿ ಗುರುವನ್ನು ಅರಸಿ ನೀವು ಬಂದಿದ್ದೀರಿ. ಚೆನ್ನಾಗಿದೆ. ವರ್ಷಾದ್ಯಂತ ವ್ಯಾಸಗುಹೆ ಮತ್ತು ಮುಚುಕುಂದ ಗುಹೆಗಳಂತ ಗವಿಗಳಲ್ಲಿ ಕೆಲ ನಿಗೂಢ ಮಹಾತ್ಮರು ವಾಸಿಸುತ್ತಾರೆಂದು ನಾನು ಕೇಳಿದ್ದೇನೆ.
ಆದರೆ ವೈಯಕ್ತಿಕವಾಗಿ ನನಗನಿಸುವುದೆಂದರೆ ಬದರಿನಾರಾಯಣಕ್ಕೆ ಒಂದು ಬಗೆಯ ಮಾಂತ್ರಿಕತೆಯ ಲೇಪ ನೀಡಲು ಉದ್ಭವಿಸುವ ಸುದ್ದಿಗಳು ಇವೆಲ್ಲ ಬರೀ ಗಾಳಿ ಸುದ್ದಿಗಳಷ್ಟೇ ಹೊರತು ಬೇರೇನಲ್ಲ ಅಂತ. ನಿಮಗೆ ಮಾರ್ಗದರ್ಶನ ಬೇಕಾದರೆ ಶಂಕರರ ಕೃತಿಗಳನ್ನು, ವೇದಜ್ಞ ಪಂಡಿತರು ಬರೆದ ವ್ಯಾಖ್ಯಾನಗಳನ್ನು, ವಿವೇಕ ಚೂಡಾಮಣಿ ಮುಂತಾದವುಗಳನ್ನು ಓದುವುದು ಒಳಿತು. ನಿಮಗೆ ಸಂಸ್ಕೃತ ಗೊತ್ತೇ? ಬಹಳ ಕಡಿಮೆ. ಆದರೆ ನೀವು ಹೇಳಿದ ಕೃತಿಗಳ ಆಂಗ್ಲ ಅನುವಾದಗಳ ಅಧ್ಯಯನ ಮಾಡಿದ್ದೇನೆ ಎಂದೆ. ಸಾಲದು. ಅವೆರಡೂ ಒಂದೇ ಅಲ್ಲ. ನಿಮಗೆ ಉಳಿದುಕೊಳ್ಳಲು ನಿಮಗೆ ಸ್ಥಳ ಬೇಕಲ್ವೇ? ಇಲ್ಲಿ ವಸತಿ ಸೌಕರ್ಯ ಕಡಿಮೆ. ಆದರೆ ಇಲ್ಲಿಂದ ತುಸು ದೂರದಲ್ಲಿ ಅಲಕನಂದೆಯ ಬಳಿ ಒಂದು ಸಣ್ಣ ಕುಟೀರವನ್ನು ನಿಮಗೆ ದೊರಕಿಸಿಕೊಡುವೆ. ಊಟ 2 ಹೊತ್ತು ಇಲ್ಲಿ ಮಾಡಬಹುದು. ನನ್ನ ಸಹಾಯಕನಿಗೆ ಸೂಚನೆಗಳನ್ನು ನೀಡುತ್ತೇನೆ. ನಿಮಗೀಗ ಹಸಿವಾಗಿದೆಯೇ? ಏನಾದರೂ ತಿಂದು ಬನ್ನಿ. ಬದರಿನಾರಾಯಣನ ದಯೆಯಿಂದ ನಮ್ಮಲ್ಲಿ ಪ್ರಸಾದಕ್ಕೇನು ಕೊರತೆ ಇಲ್ಲ. ನನ್ನ ಪ್ರಕಾರ ನೀವು ಇಲ್ಲಿ ಕೊಂಚ ಕಾಲ ಉಳಿದುಕೊಂಡು ಇಲ್ಲೆಲ್ಲ ಬೇಕಾದಂತೆ ತಿರುಗಾಡಿ ಅನ್ವೇಷಿಸಿ ಕೇರಳಕ್ಕೆ ಹಿಂದಿರುಗಿ ಅಲ್ಲಿ ನಿಮ್ಮ ಅಧ್ಯಯನವನ್ನು ಮುಂದುವರೆಸಿ. ಭಾರತೀಯ ತತ್ವಶಾಸ್ತ್ರದಲ್ಲಿ PhD ಅಥವಾ ಅಂತ ಇನ್ನೇನಾದರೂ ಮಾಡಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಸುಖ ಜೀವನ ನಡೆಸಿ. ಮಧ್ಯೆ ಕೆಲವೊಮ್ಮೆ ಬೇಕಾದ್ರೆ ಇಲ್ಲಿ ಬಂದು ಒಂದಷ್ಟು ದಿನಗಳ ಕಳೆದು ಹೋಗಬಹುದು. ಸುಮ್ಮನೆ ಹಿಮಾಲಯದ ಗುರು ಅಂತೆಲ್ಲ ಹುಡುಕಿಕೊಂಡು ನಿಮ್ಮ ಸಮಯ, ಚೈತನ್ಯ ಎರಡನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಮುಂದೆಂದಾದರೂ ಭ್ರಮನಿರಸನ ಆಯಿತೆಂದರೆ ಹಿಂದಿರುಗಿ ಹೋಗಲು ಆಗದಂತೆ ಕಾಲ ದಾಟಿ ಬಿಟ್ಟಿರುತ್ತದೆ. ನಿಮ್ಮಂತ ಯುವ ಸುಶಿಕ್ಷಿತ ಶಿಷ್ಯರನ್ನು ಅರಸುವ ಕೆಲವು ಪಾಖಂಡಿ ಸಂತರೂ ಇರುವರೆಂಬ ಕಾರಣಕ್ಕೆ ನಿಮಗೆ ಈ ವಿಶೇಷ ಎಚ್ಚರಿಕೆ ನೀಡುತ್ತಿದ್ದೇನೆ. ನಿಮ್ಮನ್ನು ಅವರು ಒಳ್ಳೆಯ ಮಿಕ ಮಾಡಿಕೊಳ್ಳಬಹುದು. ಇನ್ನು ಗಾಂಜಾ ಸಾಧುಗಳೋ ಹೆಚ್ಚಿನವರು ಬರೀ ಮಾದಕ ದ್ರವ್ಯ ವ್ಯಸನಿಗಳು. ಮತ್ತು ಬರೆಸುವ ಪದಾರ್ಥಗಳ ಪರಿಣಾಮ ಅವರು ತಮ್ಮ ದೃಗ್ಗೋಚರವನ್ನೇ ಸತ್ಯ ಎಂದು ಗಣಿಸುತ್ತಾರೆ. ಎಚ್ಚರದಲ್ಲಿರಿ. ಪ್ಲೇಗ್ ಮಾರಿಯಿಂದ ದೂರವಿರುವಂತೆ ಇವರಿಂದ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು. ಈಗ ಹೋಗಿ ಏನಾದ್ರೂ ತಿನ್ನಿ. ಆಮೇಲೆ ನನ್ನ ಸಹಾಯಕ ನಿಮ್ಮ ಕುಟೀರ ತೋರಿಸುತ್ತಾನೆ. ಬದರಿನಾರಾಯಣನ ಸಂಜೆಯ ಪೂಜೆಗೆ ನಾನು ಸಿದ್ಧವಾಗಬೇಕು. ಸಂಜೆ ಆರತಿ ವೇಳೆಗೆ ದೇವಸ್ಥಾನಕ್ಕೆ ಬನ್ನಿ. ಬಳಿಕ ಮತ್ತೆ ಇಲ್ಲಿಗೆ ಬರಬಹುದು. ಆಗ ಇನ್ನೊಂದಿಷ್ಟು ಮಾತನಾಡುವ. ಆಗದೆ? ಒಳ್ಳೆಯ ಕೇರಳ ಊಟದ ನಂತರ ಅವರ ಸಹಾಯಕ ಸೇತುವೆ ಆಚೆಗಿದ್ದ ಖಾಲಿ ಕಂಬಳಿವಾಲ ಕುಟೀರಕ್ಕೆ ನನ್ನನ್ನು ಕರೆದುಕೊಂಡು ಹೋದ. ಬೆಳಿಗ್ಗೆಯೂ ಸಂಜೆಯೂ ಬೋರಿಡುವ ಅಲಕನಂದೆಯನ್ನು ನೋಡುತ್ತಿರುವುದೊಂದೇ ಅಂದರೆ ಅದೊಂದು ಅಪೂರ್ವ ಅನುಭವ. ದೇವಸ್ಥಾನದ ಪೂಜೆಗಳಿಗೆ ನಿತ್ಯವೂ ಹಾಜರಿರುತ್ತಿದ್ದೆ. ಊಟ ರಾವಲ್ಜಿಯ ಮನೆಯಲ್ಲಾಗುತ್ತಿತ್ತು. ಪ್ರತಿನಿತ್ಯ ಅನೇಕ ಸಂದರ್ಶಕರನ್ನು ಭೇಟಿ ಮಾಡಬೇಕಿದ್ದ ಅವರು ಬಿಡುವೇ ಇಲ್ಲದ ವ್ಯಕ್ತಿ. ಅಷ್ಟಾಗಿಯೂ 2-3 ದಿನಗಳಿಗೊಮ್ಮೆ ನನಗೂ ತುಸು ಸಮಯ ನೀಡುತ್ತಿದ್ದರು. ಬದರಿನಾಥ ಅದರ ಸುತ್ತಣ ಪ್ರದೇಶಗಳ ಕುರಿತೆಲ್ಲ ವಿವರಿಸಿದರು. ಬಹು ಸುಂದರವಾದ್ದು ಬದರಿನಾಥ ಕ್ಷೇತ್ರ. ಏಕಾಂತ ಚಿಂತನೆಗೆ ಸೂಕ್ತ ಪ್ರಶಸ್ತ ಸ್ಥಳ. ಹಿಮ ಮುಚ್ಚಿದ ಶಿಖರಗಳಿಂದ ಸುತ್ತುವರಿದ ಅಲಕನಂದೆ ರಭಸದಿಂದ ಮುನ್ನುಗ್ಗಿ ಹರಿವ ಪವಿತ್ರ ಪ್ರದೇಶವಾಗಿತ್ತು ಇದು. ಆಗಿತ್ತು ಎಂದೆ, ಅಂದ್ರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ನನ್ನೊಂದಿಗಿರುವ ಬದರಿನಾಥನ ಚಾಪುಗಳಲ್ಲಿ ಅಳಿಸಲಾಗದಂತ ಕೆತ್ತಿ ನಿಂತ ನೆನಪುಗಳು ಒಂದು. ಹುಣ್ಣಿಮೆಯ ಒಂದು ರಾತ್ರಿ ಕಂಡ ಹಿಮಪಾತ. ಹಿಮ ಸುರಿಯುತ್ತಿದ್ದಂತೆ ಹುಣ್ಣಿಮೆ ಬೆಳಕಿನಲ್ಲಿ ಆ ಇಡೀ ಪ್ರದೇಶ ಬೆಳ್ಳಿಯ ಎರಕದಿಂದಲೇ ಸೃಷ್ಟಿಯಾದಂತೆ ಹೇಗೆ ದಿವ್ಯವಾಗಿ ಮಿನುಗುತ್ತಿತ್ತು. ಅಲ್ಲಿ ಯಾವ ಮಹಾತ್ಮರೂ ಸಿಗಲಿಲ್ಲವೆಂದಾದರೆ ಅಲಕಾನಂದೆಯಲ್ಲಿ ಧುಮುಕಿ ಜೀವ ಕಳೆದುಕೊಳ್ಳುವುದೆಂದು ನಿರ್ಧರಿಸಿದೆ. ಅವರಿಗೂ ಸಾಕಷ್ಟು ಸುತ್ತಿ ಬೇಕಾದಷ್ಟು ಜನರನ್ನ ನೋಡಿ ಅವರಿಗೆ ಇನ್ ಸಾಕು, ನನ್ನ ಊರಿಗೆ ನಾನು ಹೊರಟೋಗೋಣ, ಅಥವಾ ನಾನು ಜೀವನೇ ಕಳ್ಕೊಂಡ್ಬಿಡ್ತೀನಿ, ನಾನು ಏನೋ ಅನ್ಕೊಂಡ್ ಬಂದೆ ಅಲ್ಲ ಅಂತ ಅವ್ರ ಮನ್ಸಿಗೆ ಬರಕ್ ಶುರುವಾಗತ್ತೆ. ಪ್ರಾಯಶಃ ಮುಂದೆ ಇನ್ನಷ್ಟು ಅನುಕೂಲಕರ ವಾತಾವರಣ ಒದಗಿ ಬರಬಹುದೇನೋ. ಆದರೆ ಸದ್ಯ ಈ ಬಗೆಯ ಗೊಂದಲ ಮತ್ತು ಹತಾಶೆಯನ್ನಂತೂ ನಾನು ತಾಳಿಕೊಳ್ಳಲಾರೆ ಅಂತ ಅವ್ರು ಅನ್ಕೊಳ್ತಾರೆ. ಮರುದಿನ ಮುಂಜಾವಿನಲ್ಲೇ ಮಾನಹಳ್ಳಿಯ ಕಡೆಗೆ ಹೊರಟೆ. ಮಧ್ಯಾಹ್ನದ ವೇಳೆಗೆಲ್ಲ ಹಳ್ಳಿ ತಲುಪಿದ್ದೆ. ವ್ಯಾಸ ಗುಹೆಯವರೆಗೆ ನಡೆಯುತ್ತಾ ಹೋದೆ. ಅದೊಂದು ಮಧ್ಯಮ ಗಾತ್ರದ ನೈಸರ್ಗಿಕ ಗುಹೆ. ಆಸುಪಾಸಿನಲ್ಲಿರುವ ಇತರ ಗುಹೆಗಳನ್ನು ಶೋಧಿಸಲು ನಿರ್ಧರಿಸಿದೆ. ಇನ್ನೇನು ಕತ್ತಲಾಗುತ್ತಾ ಬಂತು. ಗಾಳಿ ಅದಾಗಲೇ ಶೀತಲವಾಗುತ್ತಲಿದ್ದು ಕಣ್ಣಿಗೆ ಯಾರು ಕಾಣಿಸುತ್ತಲೂ ಇರಲಿಲ್ಲ. ಮಾನಹಳ್ಳಿಯವರೆಗಾದರೂ ನಡೆದು ಹೋಗುವುದು ಅಂದುಕೊಂಡೆ. ಆ ರೀತಿ ತಂಗಲು ಸ್ಥಳ ಮತ್ತು ಏನಾದರೂ ಕೊಂಚ ಆಹಾರ ನೀಡಬಲ್ಲ ಯಾರನ್ನಾದರೂ ಹುಡುಕಬೇಕಿತ್ತು. ಶೋಧದಲ್ಲಿ ವಿಫಲನಾಗಿದ್ದೆ. ತಡೆಯಲಾರದ ಹಸಿವು, ಸಂದೇಹ, ಭಯ, ಹಸಿವೆ ಮತ್ತು ಹತಾಶೆ. ನಿಜವಾದ ಮಹಾತ್ಮರು ಕಲ್ಪನೆಯಲ್ಲಿ ಮಾತ್ರವೇ ಇರುತ್ತಾರಲ್ಲದೆ ವಾಸ್ತವದಲ್ಲಲ್ಲ. ಈ ರೀತಿ ಬದುಕುವುದಕ್ಕಿಂತ ಸಾಯುವುದೇ ಮೇಲು. ಅಲಕಾನಂದೆಯಲ್ಲಿ ಧುಮುಕಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ತೀರ್ಮಾನಕ್ಕೆ ಬಂದೆ.
ಅಷ್ಟರಾಗಲೇ ಸಂಪೂರ್ಣವಾಗಿ ಕತ್ತಲಾಗತೊಡಗಿ ಶೀತಲ ಗಾಳಿ ಸುಯುತ್ತಲಿತ್ತು. ಪುನಃ ವ್ಯಾಸಗುಹೆಯ ಬಳಿ ಬಂದೆ. ಅಚ್ಚರಿಯೇ, ಗುಹೆಯ ಬಾಯಿಯ ಬಳಿ ಧ್ವನಿ ಒಂದು ಪ್ರಕಾಶಮಾನವಾಗಿ ಜ್ವಲಿಸುತ್ತಿರುವುದನ್ನು ಕಂಡೆ. ಮರದ ತುಂಡುಗಳು ಗಳಗಳನೆ ಉರಿಯುವಂತೆ ಜ್ವಾಲೆ ನಲಿಯುತ್ತಿತ್ತು. ಆ ಕೊರೆಯುವ ಚಳಿಯಲ್ಲಿ ಬೆಂಕಿಯ ಶಾಖ ಕೈಬೀಸಿ ಕರೆಯಿತು. ಅಲ್ಲಿ ಯಾರು ಬೆಂಕಿ ಹಚ್ಚಿರಬಹುದೆಂದು ಅಚ್ಚರಿ ಪಡುತ್ತಾ ಅದರ ಬಳಿ ಸಾರಿದೆ. ಪ್ರಾಯಶಃ ಯಾವುದೋ ದನಗಾಹಿ ಅಥವಾ ಕೊನೆಗೂ ಒಬ್ಬ ಯೋಗಿಯನ್ನು ನೋಡಲಿದ್ದೇನೆಯೇ. ಗವಿಯೊಳಗಿಂದ ದನಿಯೊಂದು ಕೇಳಿಸ್ತು. ಪರಿಚಿತವಲ್ಲವೇ ಅದು? ಆ ಧ್ವನಿ ನನ್ನ ಮನಸ್ಸಿನ ಗುಪ್ತ ತಳದಲ್ಲೆಲ್ಲೋ ವರ್ಷಾನುಗಟ್ಟಲೆಯಿಂದ ಹುದುಗಿಕೊಂಡಿದ್ದು ಈಗ ಕೇಳುತ್ತಿದೆಯೇ? ಸಣ್ಣಗೆ ನಡುಗುತ್ತಾ ಗವಿಯಡೆಗೆ ಲಘುಬಗೆಯಿಂದ ನಡೆದೆ. ಒಳಗಿನಿಂದ ನೀಳಗೂದಲ ಬರಿಮೈಯಲ್ಲಿರುವ ಎತ್ತರ ನಿಲುವಿನ ವ್ಯಕ್ತಿಯೊಬ್ಬರು ಕಾಣಿಸಿಕೊಂಡರು. ಬಾ ಎಂದು ಸ್ಪಷ್ಟ ಹಿಂದೂಸ್ತಾನಿಯಲ್ಲಿ ಕರೆದು, ಎಲ್ಲಿ ಅಲಿಯುತ್ತಿದ್ದೆ ಮಧು ಎಂದು ಕೇಳಿದರು. ಮಧು? ಗದದಲ್ಲಿ ಮರೆತ ಯಾವುದೋ ಕನಸಿನಲ್ಲಿ ಆ ಹೆಸರನ್ನು ಕೇಳಿದ್ದೇನೆ. ಯಾರೀತ? ನಾನು ಮಧು ಅಲ್ಲ, ನನ್ನ ಹೆಸರು ಅಂತ ಅವ್ರು ಹೇಳಕ್ ಹೋದಾಗ, ಸಾಕು ಸಾಕು, ಗೊತ್ತು ನನಗೆ. ವಾಂಚಿಯೂರಿನ ಹಲಸಿನ ಮರದಿಂದ ದೂರದ ಉತ್ತರದ ವ್ಯಾಸಗುಹೆಯವರೆಗೆ ಬಾ. ಇಲ್ಲಿ ಬೆಂಕಿಯ ಬಳಿ ಕುಳಿತುಕೋ. ಮೊದಲು ನಿನಗೇನಾದರೂ ತಿನ್ನಲು ಕೊಡುವೆ. ತಿಂದು ಮಲಗಿಕೋ. ನಾಳೆ ಮಾತನಾಡೋಣ. ಅಪಾರ ಮಮತೆ ತುಂಬಿ ಬಲಗೈಯಿಂದ ತನ್ನ ಎಡಭುಜವನ್ನು ತಟ್ಟಿದರು. ಇಲ್ಲಿ ಕೂರು. ನನ್ನ 9ನೇ ವಯಸ್ಸಿನಲ್ಲಿ ನಮ್ಮ ಮನೆಯ ಹಿತ್ತಲಲ್ಲಿದ್ದ ಹಲಸಿನ ಮರದ ಕೆಳಗೆ ನಾನು ಭೇಟಿ ಮಾಡಿದ ಮನುಷ್ಯ ಇವರೇ. ಹೌದು, ಖಂಡಿತ ಧ್ವನಿ ಕೂಡ ಅದೇ. ನನ್ನ ಗುರು, ತಂದೆ, ತಾಯಿ, ಶಿಕ್ಷಕ ಎಲ್ಲವೂ ಒಬ್ಬರೇ. ಇವರೇ ಎಂದು ಆ ಗಳಿಗೆಯಲ್ಲಿ ನನ್ನ ಅರಿವಿಗೆ ಬಂತು. ಮುಂದಿನ 3.5 ವರ್ಷಗಳವರೆಗೆ ಅವರನ್ನು ಬಿಟ್ಟು ಅಗಲಲಿಲ್ಲ ನಾನು. ಅವರು ಗವಿಯೊಳಗೆ ಹೋಗಿ ಕಮಂಡಲ ಹಿಡಿದು ಹೊರಬಂದು ಅದರೊಳಗೆ ಆಗಷ್ಟೇ ಮಾಡಿದಂತ 2 ಗೋಧಿ ರೊಟ್ಟಿ ಮತ್ತು ಬಿಸಿಯಾದ ಆಲೂಗಡ್ಡೆ ಪಲ್ಯವಿತ್ತು. ನನ್ನ ಮುಂದಿಟ್ಟು ತಿನ್ನು ಎಂದರು. ಬಾಗಿ ಅವರ ಪಾದಗಳಿಗೆ ನಮಸ್ಕರಿಸಿದೆ. ನಿಮ್ಮನ್ನು ಬಾಬಾಜಿ ಎಂದು ಕರೆಯುತ್ತೇನೆ ಎಂದೆ. ನನಗೆ ಬೇರಾವ ಬಾಬಾಜಿಯೂ ಗೊತ್ತಿಲ್ಲ. ನೀವೇ ನನ್ನ ಬಾಬಾ, ನನ್ನ ತಂದೆ. ಆಜೀವ ಪರ್ಯಂತ ನಿಮಗೆ ಋಣಿ ನಾನು. ಇನ್ನೇನು ನನ್ನ ತಾಳ್ಮೆ ಕುಸಿಯಿತು ಎಂಬಂತ ಸಮಯದಲ್ಲಿ ನೀವು ಸಿಕ್ಕಿದಿರಿ ಎನ್ನುತ್ತಿರುವಂತೆ ಕಣ್ಣೀರು ಹರಿದು ದೃಷ್ಟಿ ಮಂಜವಾಯಿತು. ಅದೆಲ್ಲ ಇರಲಿ, ಈಗ ಕುಳಿತುಕೊಂಡು ತಿನ್ನು ಎಂದರು ವಾತ್ಸಲ್ಯದಿಂದ. ಅಲ್ಲಿ ಬೆಂಕಿಯ ಮುಂದೆ ಸುತ್ತ ಹಿಮಾಲಯ ಶ್ರೇಣಿಯ ನಡುವೆ ನನ್ನ ಗುರುವಿನ ಅಕ್ಕರೆಯ ಕಣ್ತಂಪಿನಲ್ಲಿ ಕುಳಿತು ರೊಟ್ಟಿ ತಿನ್ನತೊಡಗಿದೆ. ಪುನಃ ಒಳ ಹೋಗಿ ಒಂದು ಜಿಲೇಬಿ ತಂದು ನಾನು ರೊಟ್ಟಿ ಮುಗಿಸುವವರೆಗೆ ಅದನ್ನು ತಾನು ಹಿಡಿದುಕೊಂಡಿದ್ದು. ಊಟದ ನಂತರ ಬಾಬಾಜಿ ನೀಡಿದ ಅದನ್ನು ಅಲಕನಂದಿಯ ಶುಭ್ರ ನೀರು ಕುಡಿದೆ. ನಿದ್ದೆ ತೂಗಲಾರಂಭಿಸಿತು. ಶತಮಾನಗಳಿಂದ ನಾನು ಮಲಗೇ ಇಲ್ಲವೇನೋ ಎಂಬಂತೆ ಅನಿಸುತ್ತಿತ್ತು. ಬಾಬಾಜಿ ನನ್ನನ್ನು ಗವಿಯ ಒಳಗೆ ಕರೆದುಕೊಂಡು ಹೋದರು. ಒಣ ಎಲೆ ಹಾಗೂ ಪುರಲೆಗಳ ಮೇಲೆ ರಗ್ಗೊಂದನ್ನು ಹಾಸಿ ನನಗಾಗಿ ಅವರೇ ತಯಾರಿಸಿದ್ದ ಹಾಸಿಗೆ ಬೆಂಕಿಯ ಮಂದ ಬೆಳಕಿನಲ್ಲಿ ಕಂಡಿತು. ಹಗುರಾದ ಗಾಳಿಯು ಬೆಂಕಿಯ ಕಾವನ್ನು ಗವಿಯೊಳಗೆ ಊದುತ್ತಿರುವಂತೆ ಅನಿಸಿತು. ಬಾಬಾಜಿ ನನ್ನನ್ನು ನೋಡಿಕೊಳ್ಳುತ್ತಾರೆ ಎಂಬ ಭದ್ರತೆಯ ಭಾವ ತುಂಬಿ ಕ್ಷಣಾರ್ಧದಲ್ಲಿ ನಿದ್ದೆ ಹೋದೆ. ಕಣ್ಣೆಬೆಗಳು ಮುಚ್ಚುವ ಮುನ್ನ ಆಕೈರಾಗಿ ಕಂಡ ನನ್ನ ಸ್ಮೃತಿಯಲ್ಲಿ ನಿಂತಿರುವ ಬಾಬಾಜಿ ಚಿತ್ರವೆಂದರೆ ಅಗ್ನಿಗೆ ಸಮ್ಮುಖವಾಗಿ ಮಡಸಿದ ಒಂದು ರಗ್ಗಿನ ಮೇಲೆ ಅಲ್ಲಾಡದೆ ಸ್ಥಿರವಾಗಿ ಪದ್ಮಾಸನದಲ್ಲಿ ಕುಳಿತ ಅವರ ಭಂಗಿ. ಪ್ರೀತಿಸುವ ಎಚ್ಚರಿಕೆಯಿಂದ ನೋಡಿಕೊಳ್ಳುವ ಮಾರ್ಗದರ್ಶಿಯೊಂದಿಗೆ ಇದೀಗ ನನ್ನ ಹೊಸ ಪಯಣ, ನವಜೀವನ ಆರಂಭ. ಮರುದಿನ ಬೆಳಿಗ್ಗೆ ಮುಂಜಾವು ಕಣ್ತೆರೆಯಲು ಇನ್ನು ಬಹಳ ಹೊತ್ತಿರುವಾಗಲೇ ಬಾಬಾಜಿ ನನ್ನನ್ನು ಎಬ್ಬಿಸಿದರು. ಬ್ರಾಹ್ಮಿ ಮುಹೂರ್ತ ಎಂದರು ಬಾಬಾಜಿ. ಧ್ಯಾನಕ್ಕೆ ಸೂಕ್ತವಾದ ಗಾಳಿ ಶುದ್ಧವಿರುವ ಸಮಯವಿದು. ಆದರೆ ಅಲಕನಂದೆಯ ಕೊರೆಯುವ ನೀರಿನಲ್ಲಿ ಮುಳುಗೇಳುವ ಮೂರ್ಖತನ ಬೇಡ. ಈಗ ನ್ಯೂಮೋನಿಯಾ ಆದೀತು. ಹತ್ತಿರದಲ್ಲಿ ಯಾವ ಒಳ್ಳೆಯ ಆಸ್ಪತ್ರೆಗಳೂ ಇಲ್ಲ. ನನ್ನ ಕಮಂಡಲದ ನೀರಿನಿಂದ ಬಾಯಿ ಮುಖ ತೊಳೆದುಕೋ. ಅದು ನಿನ್ನನ್ನು ಕೊಂದರೂ ಸರಿ, ಸ್ನಾನ ಮಾಡಿಯೇ ಧ್ಯಾನಕ್ಕೆ ಕೂಡಬೇಕು ಎಂಬ ಹಳೆ ಕಾಲದ ಕಟ್ಟಳೆಗಳಿಗೆ ಗಂಟು ಬೀಳದ ಅವರ ವ್ಯಾವಹಾರಿಕತೆ, ವಸ್ತುನಿಷ್ಠತೆಗಳ ಅಥವಾ ಪ್ರಥಮ ಪರಿಚಯ ನನಗಾಯಿತು. ನೆಲಕ್ಕೆ ತಲೆ ಕೊಡಲು ನೆಲೆ ಇರದಿದ್ದ ಜೆರುಸಲೇಂನ ಬೀದಿಗಳಲ್ಲಿ ಅಡ್ಡಾಡಿಕೊಂಡಿದ್ದ ಮಹಾನ್ ಆಧ್ಯಾತ್ಮ ಗುರುವಿನ ಮಾತುಗಳು ಮನದಲ್ಲಿ ಸುಳಿದಾಡಿದವು. ಮನುಷ್ಯರಿಗಾಗಿ ನಿಯಮ ಕಟ್ಟಳೆಗಳೇ ಹೊರತು ಅವುಗಳಿಗಾಗಿ ಮಾನವನಲ್ಲ. ಹಲ್ಲುಜ್ಜುವ ಬ್ರಷ್ ಇದೆಯೇ ಕೇಳಿದರು ಬಾಬಾಜಿ. ಇದೆ ಬಾಬಾಜಿ ಎಂದೆ. ಬಳಸು. ಅಗಿಷ್ಟಿಕೆಯ ಬೂದಿಯನ್ನು ಹಲ್ಲು ತಿಕ್ಕಲು ಬಳಸಬಹುದು. ಬೆಂಕಿ ಇನ್ನೂ ಉರಿಯುತ್ತಿತ್ತು. ಬಾಬಾಜಿ ಇಡೀ ರಾತ್ರಿ ಎಚ್ಚರವಿದ್ದು ಅದಕ್ಕೆ ಉರುವಲು ಹಾಕಿ ಕಾಪಾಡಿಕೊಂಡರೋ ಹೇಗೆ ಎಂದು ಅಚ್ಚರಿಪಟ್ಟೆ. ಮುಖ ತೊಳೆದು ನಾನು ಹಿಂದಿರುಗಿದಾಗ ಮಣಸಿದ ರಗ್ಗಂತನ್ನು ನನ್ನ ಕೈಗೆ ಕೊಟ್ಟು, ಈ ಗಳಿಗೆಯಿಂದ ಈ ರಗ್ಗನ್ನು ಉಪಯೋಗಿಸು. ಬೇರೆ ಯಾರು ಅದನ್ನು ಬಳಸಕೊಡದು. ಇದು ನಿನ್ನದೇ. ಕುಳಿತುಕೊಳ್ಳುವ ನನ್ನ ಭಂಗಿಯನ್ನು ತಿದ್ದಿ ಸರಿಯಾದ ಪದ್ಮಾಸನದಲ್ಲಿ ಕೂಡುವುದು ಹೇಗೆಂದು ಹೇಳಿಕೊಟ್ಟರು.
ತಮ್ಮ ಗುರು ಹೆಸರಾಂತ ಮಹಾವತಾರ ಬಾಬಾಜಿ ಕೇಳಿಯೇ ರೋಮಾಂಚನಗೊಂಡೆ. ಇವರಿಂದ ಕಲಿತ ಕ್ರಿಯಾಯೋಗದ ಗೂಢಗಳನ್ನು ನನಗೆ ಪರಿಚಯಿಸಿದರು. ನಾನು ಧ್ಯಾನಕ್ಕೆ ತೊಡಗಿದೊಡನೆ ಮೃದುವಾಗಿ ನನ್ನ ಎದೆ ಮತ್ತು ಹಣೆಯ ಭಾಗವನ್ನು ಸ್ಪರ್ಶಿಸಿದರು. ಒಡನೆಯೇ ಆಳವಾದ ಆನಂದಮಯ ಧ್ಯಾನಕ್ಕಿಳಿದೆ. ನಾನು ಆ ಮೊದಲು ಕನಸಿನಲ್ಲೂ ಕಂಡರಿಯದಂತಹ ಆಯಾಮಗಳಿಗೆ ನನ್ನ ಮನಸ್ಸು ಪಯಣಿಸಿತಲ್ಲದೆ ಪ್ರಜ್ಞೆಯು ಅಸೀಮವಾಗಿ ವಿಸ್ತರಿಸತೊಡಗಿತು. ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ, ಎಲ್ಲ ಒಮ್ಮೆಗೆ ಬೇಡ ಮಗು. ಬಾಬಾಜಿ ದನಿ ಕೇಳಿ ಜಾಗೃತಾವಸ್ಥೆಗೆ ಮರಳಿದೆ. ಆಗಸದಲ್ಲಿ ಭಾನು ಆಗಷ್ಟೇ ಉದಯಿಸಿದ್ದ. ದೂರದಲ್ಲಿ ಹಿಮಾವೃತ ಶೃಂಗಗಳು, ನದಿಯ ಹರಿವಿನ ನಿನಾದ ಎಲ್ಲೆಡೆ, ಚೆಲ್ಲಿಕೊಂಡಿದ್ದ ಶಾಂತ ಬೆಳಕು ನಂಬಲ ಸಾಧ್ಯವೆಂಬಷ್ಟು ಸುಂದರ ದೃಶ್ಯ. ಬಾಬಾಜಿ ವಾತ್ಸಲ್ಯದಿಂದ ನಗುತ್ತಿದ್ದರು. ಆಗಲೇ ಅವರ ಮುಖಚರ್ಯೆಯನ್ನು ಸ್ಪಷ್ಟವಾಗಿ ಕಂಡದ್ದು ನಾನು. ಎತ್ತರವಾಗಿ ಐರೋಪ್ಯರಂತೆ ಬೆಳ್ಳಗಿದ್ದರು ಅವರು. ತಿಳಿಕಂದು ಕಣ್ಣುಗಳು, ತಲೆಯ ಮೇಲೆ ಕೊಂಡೆಯಂತೆ ಕಟ್ಟಿದ ಕಂದು ಕಪ್ಪು ಮಿಶ್ರ ಹೇರಳೆ ನೀಳಗೂದಲು, ಒಂದು ಬಗೆಯ ನೇಪಾಲಿ ಚರ್ಯೆ, ವಿರಳ ತೆಳ್ಳಗಿನ ಗಡ್ಡ ಮೀಸೆ, ಚುಚ್ಚಿದ ಕಿವಿಯಲ್ಲಿ ದೊಡ್ಡ ತಾಮ್ರದ ಓಲೆ, ಕತ್ತಿನಲ್ಲಿ ದೊಡ್ಡ ರುದ್ರಾಕ್ಷಿ ಮಣಿಗಳ ಹಾರ. ಅಂತಹ ಗಡಗಡಿಸುವ ಚಳಿಯಲ್ಲೂ ಮಂಡಿ ತನಕ ಬರುವ ಒಂದು ಹತ್ತಿ ಬಟ್ಟೆಯನ್ನು ಮಾತ್ರ ಸುತ್ತಿಕೊಂಡಿದ್ರು. ಉಳಿದಂತೆ ಬರಿಮೈ, ಬರಿಗಾಲ ನಡಿಗೆ. ಅವರ ಒಟ್ಟು ಸಾಮಗ್ರಿಗಳೆಂದರೆ ಮರದ ಒಂದು ಕಪ್ಪು ಕಮಂಡಲ, ಧ್ಯಾನಕ್ಕೆ ಕೂರಲು ಒಂದು ರಗ್ಗು, ಬೆನ್ನಲ್ಲಿ ಸಿಕ್ಕಿಸಿಕೊಂಡಿದ್ದ ಒಂದು ಗಿಡ್ಡ ಕುಡುಗೋಲು, ಇಷ್ಟೇ. ನಾನಿಲ್ಲಿಗೆ ಮೊದಲೇ ಬಂದಿರುವಂತೆ ಈ ಪರಿಸರ ಪರಿಚಿತ ಅನಿಸುತ್ತದೆ. ಆಗ ನೀವಿದ್ದೀರಿ ನನ್ನೊಂದಿಗೆ ಕೇಳಿದೆ. ನಾನಲ್ಲ, ಸುಪ್ರಸಿದ್ಧ ಶ್ರೀ ಗುರು ಬಾಬಾಜಿ ಆಗ ನಿನ್ನ ಜೊತೆ ಇದ್ದರು. ಆಗ ಅವರು ನಿನ್ನ ಗುರುವಾಗಿದ್ದರು. ನಾನು ಅವರ ಆರಂಭದ ಶಿಷ್ಯರಲ್ಲೊಬ್ಬ. ಹೆಸರು ಮಹೇಶ್ವರನಾಥ. ಭವಿಷ್ಯದಲ್ಲಿ ನಿನ್ನನ್ನು ಜನ ಎಂದು ಕರೆಯಲಿದ್ದಾರೆ. ನೀನು ಸಂಪೂರ್ಣ ತಯಾರಾಗುವ ತನಕ ಶ್ರೀ ಗುರು ಬಾಬಾಜಿ ನಿನ್ನನ್ನು ನನ್ನ ಸುಪರ್ದಿಗೆ ಬಿಟ್ಟಿದ್ದಾರೆ. ನಾನು ಮಹಾನ್ ಶ್ರೀ ಗುರು ಬಾಬಾಜಿ ಅವರನ್ನು ಕಾಣಲಿದ್ದೇನೆಯೇ? ಕಾತರ ತಡೆದುಕೊಳ್ಳಲಾರದೆ ತಹತೈಸಿ ಕೇಳಿದೆ. ಅಗತ್ಯವಿದ್ದಾಗ ಎಂದ ಬಾಬಾಜಿ. ಆದರೆ ನೆನಪಿರಲಿ, ನಾವು ಧ್ಯಾನ ಮಾಡುವುದು, ಕ್ರಿಯಾ ಅಭ್ಯಾಸ ಮಾಡುವುದು ಶ್ರೀ ಗುರು ಬಾಬಾಜಿಯ ದರ್ಶನ ಪಡೆಯಲಿಕ್ಕಲ್ಲ. ಅವರು ಯಾವ ಉನ್ನತ ಪ್ರಜ್ಞೆಯ ಸಂಕೇತವೋ ಅಂತ ಗ್ರಹಿಕೆ, ಅನುಭವದ ನಿಖರತೆಯ ಆ ಸ್ತರವನ್ನು ಏರಲಿಕ್ಕಾಗಿ. ನೋಡೋಣ. ತನ್ಮೆಂತೆ ಇಲ್ಲಿಂದ ಹೊರಡುವ ನಾನಿಲ್ಲಿ ವ್ಯಾಸಗುಹೆಗೆ ಆಗಾಗ ಬರುವುದಿಲ್ಲ. ನಿನ್ನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ನಿನ್ನೆ ಇಲ್ಲಿ ಉಳಿದುಕೊಂಡೆ. ಬದರಿಯಲ್ಲಿರುವಾಗ ಸಾಮಾನ್ಯವಾಗಿ ದೇವಸ್ಥಾನವಿರುವ ನಾರಾಯಣ ಪರ್ವತದ ಬೆಂಭಾಗದಲ್ಲಿನ ಚರಣ ಪಾದುಕೆಯ ಬಳಿಯ ಗುಹೆಗಳಲ್ಲಿ ವಾಸಿಸುತ್ತೇನೆ. ನಾವಲ್ಲಿಗೆ ಹೋದ ಬಳಿಕ ನಿನ್ನ ಪಾಠಗಳನ್ನು ಪ್ರಾರಂಭಿಸೋಣ ಬಾ. ಹೀಗೆ ಇಬ್ಬರು ಹೊರಟೆವು. ಯುವ ಶಿಷ್ಯ ಮತ್ತು ದಂತಕಥೆಯ ದಕ್ಷಿಣಾಮೂರ್ತಿಯಂತೆ ಸ್ವತಃ ಯುವಕನಂತಿರುವ ಗುರು ಬಾಬಾಜಿ ಎಷ್ಟು ವೇಗವಾಗಿ ನಡೆಯುತ್ತಾರೆಂಬುದನ್ನು ಗಮನಿಸಿದೆ. ಅವರೊಂದಿಗೆ ಹೆಜ್ಜೆ ಹಾಕಲು ಕಷ್ಟಪಟ್ಟೆ. ಆಗೊಮ್ಮೆ ಈಗೊಮ್ಮೆ ವಿಶ್ರಾಂತಿಗೆ ಅವಕಾಶ ನೀಡಿ, ಯುವಕ, ಸ್ವಲ್ಪ ಬೇಗ ನಡಿ, ನಿನ್ನಲ್ಲಿ ಅಪಾರ ಶಕ್ತಿ ಇದೆ, ಹಾಗೆ ಎನ್ನುತ್ತಾ ಹುರಿದುಂಬಿಸುತ್ತಿದ್ದರು. ಬದರಿನಾಥ ತಲುಪಿ ದೇವಸ್ಥಾನದ ಹಿಂಭಾಗದ ಹಾದಿಯನ್ನು ದಾಟಿ ಇಬ್ಬರು ಚರಣಪಾದುಕೆಯವರೆಗೆ ನಡೆಯುತ್ತಾ ಹೋದೆವು. ಜೈನ ತೀರ್ಥಂಕರಲ್ಲೊಬ್ಬರು ನಡೆದಾಡಿದ ಪುಣ್ಯ ಸ್ಥಳವದು ಎಂದು ಜೈನರ ನಂಬಿಕೆ. ಇದನ್ನು ದಾಟಿದರೆ ಸಿಗುವುದು ಒಂದು ಹುಲ್ಲುಗಾವಲು ಮತ್ತು 2 ಕಡೆಗಳಲ್ಲಿ ಗುಹೆಗಳಿರುವ ಕಿರಿದಾದ ಕಣಿವೆ. ಗವಿಗಳಲ್ಲಿ ಅಲ್ಲಲ್ಲಿ ಕೆಲವು ಯೋಗಿಗಳು ವಾಸಿಸುತ್ತಿದ್ದರು. ಗವಿಗಳನ್ನು ದಾಟುವಾಗ ಅವರೆಲ್ಲ ಬಾಬಾಜಿಗೆ ನಮಿಸುತ್ತಿದ್ದರು. ಇನ್ನು ಮುಂದೆ ಸಾಗಿ ವಿಶಾಲ ಗುಹೆಯೊಂದರ ಮುಂದೆ ನಿಂತೆವು. ಗುಹೆಯ ಬಾಗಿಲಿನಲ್ಲಿ ಕೊರಕಲು ಕಲ್ಲುಗಳಿಂದ ಮಾಡಿದ್ದ ಬೆಂಕಿಯ ಕುಂಡದಲ್ಲಿ ಕೆಂಡ ಇನ್ನೂ ಉರಿಯುತ್ತಿತ್ತು. ಕೆಲಕಾಲ ಇದು ನಮ್ಮ ನಿವಾಸವಾಗಲಿದೆ ಎಂದ ಬಾಬಾಜಿ. ಒಳಗೋಗಿ ನಿನ್ನ ರಗ್ಗು ಬ್ಯಾಗುಗಳನ್ನು ತೆಗೆದಿಡು. ಒಳಗಡೆ ದಪ್ಪ ಉಣ್ಣೆಯ ಸಡಿಲವಾದೊಂದು ನಿಲುವಂಗಿ ಇದೆ, ತೊಟ್ಟುಕೋ. ಅಸ್ವಾಸ್ಥ್ಯದಿಂದ ನೀನು ಬಳಲಕೂಡದು. ಅಲ್ಲೊಂದು ಬೆತ್ತದ ಬುಟ್ಟಿಯಲ್ಲಿ ನೀಲಿ ಬಣ್ಣದ ರುಮಾಲಿದೆ, ಅದನ್ನು ಚೆನ್ನಾಗಿ ಕಿವಿ ಮುಚ್ಚುವಂತೆ ತಲೆಗೆ ಸುತ್ತಿಕೋ. ನೀನೀಗ ವಿಶ್ರಾಂತಿ ಪಡೆಯಬಹುದು. ನಮ್ಮ ಮೊದಲನೇ ಪಾಠ ಸಂಜೆ ಶುರು. ಔಪಚಾರಿಕ ಪಾಠಗಳಿಗೆ, ಸಂವಾದಗಳಿಗೆ ನಿಗದಿತ ವೇಳೆ ಇದ್ದರೂ ಬಾಬಾಜಿಯವರೊಂದಿಗೆ ಜೀವಿಸುವುದೇ ಒಂದು ಕಲಿಕಾ ಪ್ರಕ್ರಿಯೆಯಾಗಿತ್ತು. ಗುಹೆಯನ್ನು ಸ್ವಚ್ಛಗೊಳಿಸುವುದು, ಹಿಮಕಟ್ಟಿದ ದಿನಗಳಲ್ಲಿ ಹತ್ತಿರದ ಜಲಪಾತದಿಂದ ನೀರು ತರುವುದು, ಕೊಡಲೆಯಿಂದ ಕಡಿದು ಉರುವಲು ಸಂಗ್ರಹಿಸುವುದು, ತರಕಾರಿ, ಗೋಧಿ ಹಿಟ್ಟು ಮತ್ತು ದಿನಸಿ ಸಾಮಾನುಗಳನ್ನು ದೇವಸ್ಥಾನದ ಬಳಿಯ ಬಜಾರಿನ ಅಂಗಡಿಯವರಿಂದ ಅಥವಾ ಅನ್ನಕ್ಷೇತ್ರದಿಂದ ಮತ್ತು ಎಮ್ಮೆ ಹಾಲನ್ನು ಗುಜ್ಜರದಿಂದ ಬೇಡಿ ತರುವುದು ಮುಂತಾದ ಕೆಲಸಗಳನ್ನು ಕಲಿತೆ. ನಾನು ಬಾಬಾಜಿಯ ಚೇಲ ಅಥವಾ ಶಿಷ್ಯ ಅಂತ ತಿಳಿದಿದ್ದರಿಂದ ವ್ಯಾಪಾರಿಗಳು ಸಂತೋಷವಾಗಿ ದಾನ ಮಾಡಿದರೂ ಬೇಡಲಿಕ್ಕೆ ಹೋಗುವುದು ನನ್ನ ಅಹಂಭಾವಕ್ಕೆ ಅತೀವ ಕಷ್ಟವಾಗುತ್ತಿತ್ತು. ಬಾಬಾಜಿ ಅವರು ಗೌರವಕ್ಕೆ ಅದೆಷ್ಟು ಪಾತ್ರರಾಗಿದ್ದರು ಎಂಬುದನ್ನು ಗಮನಿಸಿದೆ.
ಅವರು ನಡೆದು ಹೋಗುವಾಗ ಬಹುಮಂದಿ ವ್ಯಾಪಾರಿಗಳು ಎದ್ದು ನಿಂತು ತಮ್ಮ ಎರಡೂ ಕೈ ಜೋಡಿಸಿ ಗೌರವ ಸೂಚಿಸುತ್ತಾ ರಾಮ್ ರಾಮ್ ಮಹಾರಾಜ್ ಎಂದು ನಮಿಸುತ್ತಿದ್ದರು. ಬಾಬಾಜಿ ಯಾವಾಗಲೂ ತಮ್ಮ ತಲೆಬಾಗಿಸಿ ಬಲಗೈಯನ್ನು ಎದೆಯ ಮೇಲಿಟ್ಟು ನಮನವನ್ನು ಹಿಂದೆರಗಿಸುತ್ತಿದ್ದರು. ಅವರೊಂದಿಗಿದ್ದ ನನಗೆ ಆಹಾರದ ಬೆಲೆ ತಿಳಿಯಿತು. ಮೊಟ್ಟ ಮೊದಲ ಬಾರಿಗೆ ಅಡುಗೆ ಮಾಡಲು ತರಕಾರಿಯನ್ನು ಸರಿಯಾಗಿ ಕತ್ತರಿಸುವುದರಿಂದ ಹಿಡಿದು ಎಷ್ಟು ಬೇಕೋ ಅಷ್ಟೇ ಬೇಯಿಸುವವರೆಗೂ ಕಲಿತೆ. ಸರಳ ಆಹಾರವಾದರೂ ರುಚಿಯಾಗಿ ಮಾಡಬೇಕು. ಯಾವುದರಲ್ಲೂ ಹೊಂದಾಣಿಕೆ ಮಾಡುವಂತಿಲ್ಲ. ತರಕಾರಿಯನ್ನು ಸರಿಯಾಗಿ ಕತ್ತರಿಸಲು ತಿಳಿಯದೆ, ಅನ್ನವನ್ನು ಎಷ್ಟು ಬೇಕೋ ಅಷ್ಟೇ ಬೇಯಿಸಲು ಬಾರದೆ, ಸರ್ವೋತ್ತಮವಾದದನ್ನು ನೀನು ಅರಸುವುದಾದರೂ ಹೇಗೆ ಎಂದಿದ್ದರು. ಅಂದ್ರೆ ದಿನನಿತ್ಯದ ಒಂದು ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ಮೈಂಡ್ಫುಲ್ನೆಸ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿ ಮಾಡಿದಾಗ ಮಾತ್ರನೇ ಜ್ಞಾನ ಸಾಧ್ಯ ಅಂತ ಅವ್ರು ಹೇಳ್ತಾರೆ. ಬಾಬಾಜಿ ಒಮ್ಮೆ ಇದು ಹೇಗೆಂದ್ರೆ, ಹಗಲು ರಾತ್ರಿ ಸುಳ್ಳು ಹೇಳುವವನೊಬ್ಬ ತಾನು ಪರಮೋಚ್ಚ ಸತ್ಯವನ್ನು ಅರಸುತ್ತಿದ್ದೇನೆಂದು ಹೇಳಿದಂತೆ ರಾಜಕಾರಣಿಗಳು ಸತ್ಯಮೇವ ಜಯತೆ ಎನ್ನುತ್ತಾ ಸತ್ಯದ ಮೇಲೆ ಆಣೆ ಮಾಡುವುದಿಲ್ಲವೇ, ಹಾಗಾದೀತು. ದಿನದ ಬದುಕನ್ನು ಪರಿಪೂರ್ಣವಾಗಿ ಜೀವಿಸಿದರೆ ಅದೇ ಪರಿಪೂರ್ಣತೆಗೆ ದಾರಿ. ಪ್ರತಿ ಕ್ಷಣದಲ್ಲಿ ನಾವು ಬದುಕಬೇಕು ಅಂತ ಅವ್ರು ಹೇಳ್ತಾರೆ. ಬೆಳಗಿನ ಬೋಧನೆ ಆರಂಭವಾಯಿತು. ಧ್ಯಾನ, ಯೋಗಾಸನ, ನಂತರ ಹಾಲು, ಪೇರಳೆ ಮತ್ತು ಲಿಚ್ಚಿ ಮುಂತಾದ ಹಣ್ಣುಗಳ ಉಪಹಾರ, ಬಳಿಕ 1 ಗಂಟೆ ಬೋಧನೆ. ಬಾಬಾಜಿ ಹೇಳಿದರು, ಸದ್ಯ ನೀನು 1 ಗಂಟೆಯಷ್ಟು ಕಾಲ ಮಾತ್ರ ಗಮನ ಕೊಡಬಲ್ಲೆ, ಅಲ್ಲದೆ ಕಲಿತದ್ದು ಮೊದಲು ನೀನು ಚೆನ್ನಾಗಿ ಜೀರ್ಣವಾಗಬೇಕು. ಬೋಧನೆಯ ತರುವಾಯ ದುನಿಯನ್ನು ಉರಿಯುತ್ತಿರುವಂತೆ ನೋಡಿಕೊಳ್ಳಲು ಅಗತ್ಯವಿದ್ದಾಗ ಸೌದೆ ಸಂಗ್ರಹಿಸುವುದು, ಊಟದ ತಯಾರಿಯಲ್ಲಿ ತೊಡಗುವುದು ಮಾಡುತ್ತಿದ್ದೆ. ಮೊದಲ ಕೆಲ ದಿನಗಳ ತರಬೇತಿಯ ನಂತರ ಬಾಬಾಜಿ ಬೆಟ್ಟಗಳ ಕಡೆಗೆ ಹೋಗಿ ಊಟ ತಯಾರಾಗುವಾಗ ಹಿಂದಿರುಗುತ್ತಿದ್ದರು. ಬಹಳ ಕಡಿಮೆ ಆಹಾರ ಸೇವನೆ ಅವರದು. ಊಟವಾದ ಮೇಲೆ ಸ್ವಲ್ಪ ಕಾಲ ವಿಶ್ರಾಂತಿ, ಆಮೇಲೆ ಒಬ್ಬನೇ ಅಥವಾ ಒಮ್ಮೊಮ್ಮೆ ಬಾಬಾಜಿಯೊಂದಿಗೆ ತಿರುಗಾಟ. ಸೂರ್ಯಾಸ್ತದ ವೇಳೆ ಮತ್ತೆ ಧ್ಯಾನದ ಸಮಯ. ಎಲ್ಲೇ ಇದ್ದರೂ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದೆವು. ಇದಾದ ಮೇಲೆ 1 ಗಂಟೆ ಅಧ್ಯಯನ, ಬಳಿಕ ಸರಳ ಊಟ. ಊಟವಾದ ಮೇಲೆ ಬೆಂಕಿಯ ಮುಂದೆ ಕುಳಿತು ಅನೌಪಚಾರಿಕವಾಗಿ ಮಾತುಕತೆ. ಕೆಲವೊಮ್ಮೆ ಅನೇಕ ಗಂಟೆಗಳ ಕಾಲ ಚರ್ಚೆ ನಡೆಸುತ್ತಿದ್ದೆವು. ಜೊತೆಗೆ ಸೌದೆಯ ಚಿಟಿಚಿಟಿ ಸದ್ದು, ಮುಕ್ತವಾಗಿ ನೆಗೆಯುವ ಜ್ವಾಲೆಗಳ ನರ್ತನ. ನಿದ್ರೆ ತೂಗಲು ತೊಡಗಿದೊಡನೆ ಗುಹೆಯೊಳಗೆ ಹೋಗಿ ನಿದ್ರಿಸುತ್ತಿದ್ದೆ. ಬಾಬಾಜಿ ಬೆಂಕಿಯ ಬಳಿಯೇ ಕುಳಿತುಕೊಂಡಿರುತ್ತಿದ್ದರು. ಕೆಲವೊಮ್ಮೆ ಹಾಗೆ ಕಣ್ಮುಚ್ಚಿ ಮಲಗಿರುತ್ತಿದ್ದರು. ಅವರು ನಿಜವಾಗಿ ಮಲಗುತ್ತಿದ್ದರೆ ಅಚ್ಚರಿ ನನಗೆ. ಇಷ್ಟನ್ನಂತೂ ಹೇಳಬಲ್ಲೆ, ನಾನು ಪಡೆದ ಜ್ಞಾನವೇನಿದ್ದರೂ ಅದು ಅಂದು ಬಾಬಾಜಿಯವರೊಂದಿಗೆ ಕಳೆದ ಆ ಅದ್ಭುತ 3.5 ವರ್ಷಗಳ ಅವಧಿಯಲ್ಲಿ ಪಡೆದದ್ದು ಅಂತ ಅವರು ಯಾವಾಗ್ಲೂ ನೆನಪು ಮಾಡ್ಕೊಳ್ತಾರೆ. ಕತ್ತಲಾಗುತ್ತಾ ಬರುತ್ತಿದ್ದ ಆ ಸಂಜೆ ಹುಣಿಮೆ ಬೆಂಕಿಯ ಉರಿಜ್ವಾಲೆಯ ದುನಿ ಎದುರು ಕುಳಿತಿದ್ದೆವು. ಬಾಬಾಜಿಯವರ ಪ್ರಥಮ ಪಾಠ ಆರಂಭವಾಯಿತು. ಅಗ್ನಿ ಎಂದರು ಬಾಬಾಜಿ. ಎಲ್ಲಾ ಪ್ರಾಚೀನ ನಾಗರಿಕತೆಗಳು ಪವಿತ್ರವಾದದು. ವೇದ ಕಾಲದಲ್ಲಿ ಪ್ರತಿನಿತ್ಯವೂ ಬೆಂಕಿಯನ್ನು, ಅಗ್ನಿ ದೇವತೆಯನ್ನು ಪೂಜಿಸುತ್ತಿದ್ದರು. ಅಗ್ನಿಗೆ ಯಾಕೆ ಇಷ್ಟು ಮಹತ್ವ ಯೋಚಿಸಿರುವೆಯಾ? ಅಡಿಗೆ ಮಾಡಲು ಬೆಂಕಿ ಬೇಕು. ಚಳಿಗಾಲದಲ್ಲಿ ಅದು ನಮ್ಮನ್ನು ಬೆಚ್ಚಗಿರಿಸುತ್ತದೆ. ಕಾಡು ಪ್ರಾಣಿಗಳನ್ನು ನಮ್ಮಿಂದ ದೂರವಿಡುತ್ತದೆ. ಈ ಎಲ್ಲಾ ಕಾರಣಗಳಿಗಾಗಿ ಪ್ರಾಯಶಃ ನಮ್ಮ ಪೂರ್ವಜರು ಅಗ್ನಿಯನ್ನು ಗೌರವಿಸಿದರು ಅಂತ ಇವರು ಹೇಳ್ತಾರೆ. ಆಗ ಬಾಬಾಜಿ ನಕ್ಕರು. ಹೌದು, ಆದರೆ ಇದಕ್ಕಿಂತ ಮಹತ್ವದ ಸಂಗತಿ ಇದೆ. ಪ್ರಾಚೀನ ಕಾಲದಲ್ಲಿ ಬೆಂಕಿ ಪೊಟ್ಟಣಗಳಿರಲಿಲ್ಲವಷ್ಟೇ. ಹಾಗಾಗಿ ಅಗ್ನಿದೇವತೆಗೆ ಪ್ರಾರ್ಥನೆ ಸಲ್ಲಿಸುತ್ತಾ ಒಣಕಡ್ಡಿಗಳನ್ನು ಉಜ್ಜಿ ಬೆಂಕಿ ಮಾಡುತ್ತಿದ್ದರು. ಅದೊಂದು ದೀರ್ಘ ಪ್ರಕ್ರಿಯೆ ಆಗಿತ್ತು. ಅಂತೂ ಕೊನೆಗೆ ಕಿಡಿಯೊಂದು ಹುಟ್ಟಿದಾಗ ಅದೊಂದು ಚಮತ್ಕಾರವೇ ಎಂದಾಗುತ್ತಿತ್ತು. ಹಾಗೆ ಹುಟ್ಟುವ ಮುನ್ನ ಆ ಅಗ್ನಿ ಅದೆಲ್ಲಿತ್ತು ಪ್ರಶ್ನಿಸಿಕೊಂಡರು. ನಿಸ್ಸಂದೇಹವಾಗಿ ಅದು ಯಾವತ್ತೂ ಮರಗಳ ಕೊಡಲಲ್ಲೇ ಹುದುಗಿಕೊಂಡಿದ್ದು, ಪ್ರಕಟಗೊಳ್ಳಲು ಸೂಕ್ತ ವಾತಾವರಣ ಅಗತ್ಯವಿತ್ತು. ಈ ಪ್ರಕಾರ ಎಲ್ಲೆಡೆಯೂ ವ್ಯಾಪಿಸಿಕೊಂಡಿರುವ, ಆದರೆ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಮಾತ್ರ ಪ್ರಕಟವಾಗುವ ಚೇತನದ ಸಂಕೇತವಾಯಿತು ಅಗ್ನಿ. ಅಗ್ನಿಯು ಚೇತನಕ್ಕೆ ಸಂಕೇತವಾಗಲು ಇನ್ನೊಂದು ಕಾರಣ, ಯಾವತ್ತೂ ಅದು ಊರ್ಧ್ವಮುಖಿ. ಉರಿಯುತ್ತಿರುವ ಕಟ್ಟಿಗೆಯನ್ನು ಕೆಳಮುಖವಾಗಿ ಹಿಡಿದರೂ ಜ್ವಾಲೆ ಉರಿಯುವುದು ಮೇಲ್ಮುಖವಾಗಿಯೇ. ಇಡೀ ಕಾಡೊಂದನ್ನು ಸುಡಲು 1 ಕಿಡಿ ಬೆಂಕಿ ಸಾಕು. ಮೂಲ ಕಿಡಿಗೆ ಕಿಂಚಿತ್ತೂ ಧಕ್ಕೆಯಾಗದಂತೆ ಅದರಿಂದ 1,000 ಮೊಂಬತ್ತಿಗಳನ್ನು ಹಚ್ಚಬಹುದು. ಆತ್ಮಕ್ಕೆ, ಚೇತನಕ್ಕೆ ಬೇರಾವ ಸಂಕೇತ ಸಮನಾದೀತು? ನಾಶಕ್ಕೆಳಿಸಿದರೆ ಅದು ಸರ್ವವನ್ನೂ ಸುಟ್ಟು ಭಸ್ಮ ಮಾಡುತ್ತದೆ. ಅದೇ ಪ್ರೀತಿ ಮತ್ತು ಅನುಕಂಪಶೀಲತೆಗಳೆಂಬ ದಿವ್ಯಾಗ್ನಿ. ಎಲ್ಲಾ ರೀತಿಯ ಸ್ವಕೇಂದ್ರಿತ ಭಾವನೆಗಳನ್ನು ಭಸ್ಮಗೊಳಿಸುತ್ತದೆ. ವಿರಕ್ತರು, ಸನ್ಯಾಸಿಗಳು ಮೈಗೆ ಭಸ್ಮ ಬಳಿದುಕೊಳ್ಳುವುದು ತಾವು ಮಿತಿ ಮೇರೆಗಳಿಂದ ಬಿಡುಗಡೆಯಾದವರು ಎಂಬ ಸಂಕೇತಕ್ಕಾಗಿ. ಕೇವಲ ಗೋಚರ ಬೆಂಕಿಯನ್ನು ಮಾತ್ರ ಅಗ್ನಿ ಎಂದು ಕರೆಯಲಾಗುವುದಿಲ್ಲ. ದಹನದ ಎಲ್ಲಾ ರೂಪಗಳು ಅಗ್ನಿಯೇ. ಮನುಷ್ಯ
ದೇಹದಲ್ಲಿರುವ ಪಚನ ಮತ್ತು ಶಕ್ತಿವರ್ಧನ ಕ್ರಿಯೆಗಳನ್ನು ಜರುಗಿಸುವ ಅಗ್ನಿ ಜಠರಾಗ್ನಿ. ಯಾವುದೇ ಬಗೆಯ ಕಾಮ ಮೇಲ್ಮಟ್ಟದಲ್ಲಿರಲಿ ಕೆಳಮಟ್ಟದಲ್ಲಿರಲಿ ಅದು ಕಾಮ ಅಗ್ನಿ. ನಿನಗೆ ಪ್ರೇಮಿ ಇರುವಳಾದರೆ ಆಕೆಯನ್ನು ನೀನು ನಿನ್ನ ಹಳೆಯ ಜ್ವಾಲೆ ಓಲ್ಡ್ ಫ್ಲೇಮ್ ಎನ್ನುತ್ತೀಯಲ್ಲವೇ? ಯಾರೂ ನಲ್ಲೆಯನ್ನು ಹಳೆ ಜಲ ಅಥವಾ ಹಳೆ ವಾಯು ಎನ್ನುವುದಿಲ್ಲ. ಏಕೆಂದರೆ ಪ್ರೀತಿ, ಬಯಕೆ, ಸ್ಫೂರ್ತಿ ಇವೆಲ್ಲ ಒಂದು ಬಗೆಯ ಬೆಂಕಿ ಕಲ್ಪನೆಯೂ ಸಹ. ಹೀಗಾಗಿ ಅನಾದಿ ಕಾಲದಿಂದಲೂ ಅಗ್ನಿಯನ್ನು ಪೂಜಿಸುತ್ತಾರೆ. ನಮಗೆ ನಾಥ ಸಂಪ್ರದಾಯಕ್ಕೆ ಸೇರಿದವರಿಗೆ ಅಗ್ನಿ ನಮ್ಮ ಅಸ್ತಿತ್ವದ ಭಾಗ. ಧುನಿ ಉರಿಸಿ ಅದರ ಜ್ವಾಲೆಗಳನ್ನು ನೋಡುತ್ತಾ ಗಂಟೆಗಟ್ಟಲೆ ಕುಳಿತುಕೊಳ್ಳುತ್ತೇವೆ. ಅಗ್ನಿ ನಮ್ಮ ಗೆಳೆಯ, ರಕ್ಷಕ. ಅಗ್ನಿ ಜ್ವಾಲೆಯೊಂದಿಗೆ ನಮ್ಮ ಮನಸ್ಸು ಏಕತ್ರಗೊಂಡು ನಾವು ಒಂದಾಗುತ್ತೇವೆ. ಪ್ರಕೃತಿಯ ಎಲ್ಲರಂತೆ ಬೆಂಕಿಗೂ ತನ್ನದೇ ಮನಸ್ಸೆಂಬುದಿದೆ. ನಾನು ಹೇಳುವುದನ್ನು ನಂಬು. ಬೆಂಕಿಯ ಒಡೆಯನಾದ ಅಗ್ನಿಯೊಂದಿಗೆ ನಮ್ಮ ಮನಸ್ಸುಗಳು ಆತ್ಮೀಯವಾಗಿ ಬೆಸೆದುಕೊಂಡಿವೆ. ಎಷ್ಟೆಂದರೆ ನಮ್ಮ ಅಪೇಕ್ಷೆಗಳೇನೇ ಇದ್ದರೂ ಅವನ್ನು ಜ್ವಾಲೆಗಳು ಪೂರೈಸುತ್ತವೆ. ಹೀಗೆ ನಮ್ಮೊಳಗಿನ ಅಗ್ನಿ ದಹನವಾದ ಸಾರ್ವತ್ರಿಕ ಶಕ್ತಿಯ ಅಂಗವೇ ಆದ ಕುಂಡಲಿನಿ ಬಾಹ್ಯಾಗ್ನಿಯಲ್ಲಿ ಏಕೀಭವಿಸಿ ಧ್ವನಿಯಲ್ಲಿ ಅಭಿವ್ಯಕ್ತವಾಗುತ್ತದೆ. ಅದರೊಳಗಿಂದ ಜ್ವಾಲೆಗಳು ಭುಗಿಲೆದ್ದು ಸಹಸ್ರದಳ ಕಮಲವನ್ನು ತಲುಪಿದರೆ ಮಾನವ ದೇವರಾಗುತ್ತಾನೆ. ಪ್ರಜ್ಞೆಯ ಅಸೀಮ ಆಯಾಮಗಳು ಆತನಲ್ಲಿ ತೆರೆದುಕೊಳ್ಳುತ್ತವೆ. ವ್ಯಥೆ ದೂರವಾಗುತ್ತದೆ. ಎಚ್ಚರದಿಂದ ಗಮನಿಸು. ಇಷ್ಟು ಹೇಳಿ ತೀವ್ರ ಏಕಾಗ್ರತೆಯಿಂದ ಬೆಂಕಿಯನ್ನು ನೋಡಿದ ಬಾಬಾಜಿ ಧ್ವನಿಯಲ್ಲಿ ನರ್ತಿಸುವ ನನ್ನ ಅಂತರಂಗದ ಜ್ವಾಲೆಯೇ, ಮೇಲೆ ಮತ್ತು ಮೇಲಕ್ಕೇಳು, ಮೇಲೆದ್ದು ನಿನ್ನ ಭವ್ಯತೆಯನ್ನು ತೋರು ಎಂದರು. ಆಗ ಜ್ವಾಲೆಯ ಕೆನ್ನಾಲಿಗೆಗಳಲ್ಲಿ ಒಂದು ಎತ್ತರಕ್ಕೇರತೊಡಗಿತು. ಇದು ಆಗಷ್ಟೇ ಬೀಸತೊಡಗಿದ್ದ ಶೀತಲ ಗಾಳಿಯಿಂದಾಗಿ ಎಂದು ನನ್ನ ಸಂದೇಹ ಮನಸ್ಸು ಅಂದುಕೊಳ್ಳುವುದರೊಳಗೆ ಅಲ್ಲಿ ಮೇಲೇಳುತ್ತಿದ್ದುದು ಜ್ವಾಲೆಯ ಒಂದೇ ನಾಲಿಗೆ ಎಂಬುದನ್ನು ಗಮನಿಸಿದೆ. ಬೆಂಕಿಯ ಕಂಬವೊಂದು ತುಯ್ದಾಡುತ್ತಿದ್ದಂತೆ ಬೆಳಕುತ್ತಾ ಮೇಲೇರುತ್ತಾ ಹೋದ ಜ್ವಾಲೆಯು ದೂರದಲ್ಲಿರುವ ದೇವದಾರು ಮರದೆತ್ತರಕ್ಕೆ ಬೆಳೆದಿತ್ತು. ಈಗ ಈ ಬಾಲಕನ ನಾಭಿಯನ್ನು ಸ್ಪರ್ಶಿಸು. ಓ ಅಗ್ನಿ, ನಿನ್ನ ಆಶೀರ್ವಾದದಿಂದ ಮಧುವಿನ ಆಂತರ್ಯದ ಅಗ್ನಿ ಜಾಗೃತವಾಗಲಿ. ಕ್ಷಣಾರ್ಧದಲ್ಲಿ ಬೆಂಕಿಯ ಉದ್ದ ನಾಲಿಗೆಯು ನನ್ನೆಡೆಗೆ ಬಾಗಿ ನಾಭಿಯನ್ನು ನೆಕ್ಕುತ್ತಿದ್ದಂತೆ ನಾನು ಭಯವಿಸ್ಮಯಗಳಿಂದ ನಡುಗತೊಡಗಿದೆ. ಬೆಂಕಿ ನನ್ನ ಇಡೀ ದೇಹವನ್ನು ಆವರಿಸಿಕೊಂಡಿತು. ಎಲ್ಲಾ ತಡೆಗಳನ್ನು ಭಸ್ಮಗೈಯುತ್ತಾ ಬೆಂಕಿಯು ನನ್ನ ಮಿದುಳಿನವರೆಗೆ ಮೇಲೇರಿ ವೈಭವೋಪೇತ ವರ್ಣಮಯವಾದ ಬೆಳಕಾಗಿ ಸ್ಫೋಟಗೊಂಡಿತು. ಆಶ್ಚರ್ಯವೆಂದರೆ ಆ ಸ್ಫೋಟ ನನ್ನ ಬೆನ್ನ ಹುರಿಯಲ್ಲಿ ತಂಪಾದ ಹಿತಾನುಭವವನ್ನು ಹೊಮ್ಮಿಸಿತು. ಕೆಳಸ್ತರಕ್ಕೂ ಮೇಲುಸ್ತರಕ್ಕೂ ಒಂದು ಸಂಬಂಧ ಸ್ಥಾಪಿತವಾಯಿತು. ನಾನು ನಡೆಯಲಿದ್ದ ಹಾದಿಯಲ್ಲಿ ಇನ್ನೂ ಅಡ್ಡಿಗಳಿಲ್ಲವೆಂದೆನಿಸಿತು. ಬಾಬಾಜಿಯ ಕರುಣಾಪೂರ್ಣ ಪ್ರೋತ್ಸಾಹದೊಂದಿಗೆ ತಾಳ್ಮೆಯಿಂದ ಮುಂದುವರಿಯಬೇಕಿತ್ತು ಅಷ್ಟೇ. ಕಣ್ತೆರೆದಾಗ ಬೆಂಕಿಯ ಜ್ವಾಲೆಗಳು ಯಥಾಸ್ಥಿತಿಯಲ್ಲಿದ್ದವು. ತನ್ನ ಮಗುವಿನ ಮೊದಲ ಹೆಜ್ಜೆಯನ್ನ ವಾತ್ಸಲ್ಯದಿಂದ ಗಮನಿಸಿದ ತಾಯಿಯಂತೆ ಬಾಬಾಜಿ ಸಂತೋಷದಿಂದ ನಗುತ್ತಿದ್ದರು. ಒಳ್ಳೆಯದು, ಇವತ್ತಿಗೆ ಇಷ್ಟು ಸಾಕು. ತುಸು ಹೊತ್ತು ಧ್ಯಾನ ಮಾಡಿ ಮಲಗಿಕೋ ಎಂದರು. ಬಾಬಾಜಿ, ನಿನ್ನೆಯ ನಿಮ್ಮನ್ನು ಕೇಳಬೇಕೆಂದಿದ್ದೆ. ನೀವೆಂದಾದರೂ ಮಲಗುತ್ತೀರೇನು? ರಾತ್ರಿಯಿಡೀ ನೀವು ಎಚ್ಚರವಾಗೇ ಇದ್ದೀರಿ ಅನಿಸಿತು, ಹೌದೇ ಅಂತ ಕೇಳ್ತಾರೆ ಅವರು. ಮಗು, ನನಗೆ ನಿದ್ದೆ ಬೇಕೆಂದಿಲ್ಲ. ನಿನಗೆ ನಿದ್ರೆ ಅಗತ್ಯ. ಏಕೆಂದರೆ ನಿನ್ನ ದೇಹ ಮನಸ್ಸುಗಳೆರಡು ದಣಿಯುತ್ತವೆ ಮತ್ತು ಪುನರ್ಚೈತನ್ಯ ಬಯಸುತ್ತದೆ. ನನಗೆ ಆಯಾಸವಾಗಲಿ ದಣಿವಾಗಲಿ ಆಗುವುದಿಲ್ಲ. ಮುಂದೆ ಸಾಗುತ್ತಾ ಹೋದಂತೆ ಕೊಂಚ ಮಟ್ಟಿಗಾದರೂ ಇದು ನಿನಗೆ ಅರ್ಥವಾಗುತ್ತದೆ. ಹಲವು ವರ್ಷಗಳ ಬಳಿಕ ನೂರಾರು ಚಟುವಟಿಕೆಗಳಲ್ಲಿ ನೀನು ಭಾಗಿಯಾದಾಗ ಇದು ಹೇಗೆಂತ ನಿನಗೆ ತಿಳಿಯುತ್ತದೆ. ಆ ರಾತ್ರಿ ಗಾಢವಾಗಿ ಧ್ಯಾನಿಸಿದೆ. ಅದರೊಳಗೆ ಆವರೆಗೆ ತಲುಪಲು ಆಯಾಮಗಳನ್ನು ನನ್ನ ಮನಸ್ಸು ಅಂದು ಸ್ಪರ್ಶಿಸಿತು. ನನ್ನ ಗೊಂದಲಗಳಿಗೆ ಉತ್ತರ ಪಡೆದು ಹಿಂತಿರುಗಿತು. ಬಾಬಾಜಿಗೆ ನಮಿಸಿ ನಿದ್ರಿಸುವ ಸಲುವಾಗಿ ಗವಿಯೊಳಗೆ ಹೋದೆ. ಬಾಬಾಜಿ ಬಂಡೆಯಂತೆ ನೆಟ್ಟಗೆ ಪದ್ಮಾಸನದಲ್ಲಿ ಕುಳಿತಿದ್ದರು. ಅವರ ದೃಷ್ಟಿ ಅಗ್ನಿಯಲ್ಲಿ ನೆಟ್ಟಿತ್ತು. ಒಂದು ದಿನ ಬೆಳಗಿನ ಧ್ಯಾನ ತಿಂಡಿ ಕಳೆದ ಸ್ವಲ್ಪ ಹೊತ್ತಿಗೆ ಬಾಬಾಜಿ ಒಂದು ಅಚ್ಚರಿಯ ಸುದ್ದಿ ಹೇಳಿದರು. ಇವತ್ತು ನಿನಗೆ ಯಾವ ನಿಯಮಿತ ಯೋಜನೆ ಇಲ್ಲ. ನಿನಗೆ ಎಲ್ಲಿ ಬೇಕೋ ಅಲ್ಲಿ ಸುತ್ತಾಡಿ ಬಾ. ಬೆಟ್ಟಗಳನ್ನೇರಿ ಅಲ್ಲಿರುವ ಗುಹೆಗಳನ್ನು ಶೋಧಿಸಬೇಕೆಂಬುದು ಬಹುಶಃ ನಿನ್ನ ಇಚ್ಛೆ. ಏನು? ಕತ್ತಲಾಗುವುದರೊಳಗೆ ಹಿಂದಿರುಗುವಂತೆ ನೋಡಿಕೊ. ಆಗಬಹುದೇ? ಚಾರಣ ಮಾಡುವುದು ಅಪರಿಚಿತ ಪ್ರದೇಶಗಳಲ್ಲಿ ಶೋಧಿಸುವುದಕ್ಕಿಂತ ಪ್ರಿಯವಾದ್ದು ನನಗೆ ಬೇರೇನೂ ಇರಲಿಲ್ಲ. ನೀರಿನ ಗಿಂಡಿ ಮತ್ತು ಊರುಗೋಲು ಹಿಡಿದು ಹೊರಟು ಬಿಟ್ಟೆ. ಒಂದೆರಡು ಬಾರಿ ಕಿರಿದಾದ ಒಂದು ಹಾದಿಯಲ್ಲಿ ಬಾಬಾಜಿ ಹತ್ತಿ ಹೋಗಿದ್ದನ್ನು ನಾನು ಕಂಡಿದ್ದೆ. ಆ ಹಾದಿಯನ್ನೇ ಹಿಡಿದು ಮೇಲೆ ಏರತೊಡಗಿದೆ. ಸ್ವಲ್ಪ ಸಮಯದ ನಂತರ ಏರುವುದು ಬಹಳ ಕಷ್ಟವೆನಿಸಿತು. ಅಲ್ಲದೆ ಥಂಡಿ ವಿಪರೀತವಾಗತೊಡಗಿತು. ಸಾಲದೆಂಬಂತೆ ಸಣ್ಣಗೆ ಮಳೆ ಹನಿಯಲು ಜೊತೆಗೆ ಹಿಮ ಬೀಳಲು ಶುರುವಾಯಿತು.
ಹಾದಿಯ ಇಕ್ಕಲೆಗಳಲ್ಲಿ ಕೆಲ ಸಹಜ ಗುಹೆಗಳಿದ್ದವು. ಇಂತಹ ಗುಹೆಗಳಲ್ಲಿ ಕೆಲವೊಮ್ಮೆ ಹಿಮಕರಡಿಗಳು ವಾಸಿಸುತ್ತಿರುತ್ತವೆ ಎಂದು ಬಾಬಾಜಿ ಎಚ್ಚರಿಸಿದ್ದರು. ಅಲ್ಲಿದ್ದ ಗುಹೆಯೊಂದರಿಂದ ಹೂಂಕರಿಸುವ ಗೊಣಗಾಟದ ಸದ್ದು ಕೇಳಿಸಿ ಬಾಬಾಜಿ ಹೇಳಿದ್ದು ನೆನಪಾಗಿ ಭಯದಿಂದ ಮರಗಟ್ಟಿದಂತಾದೆ. ಆದರೆ ಅದನ್ನು ಹೋಗಲಾಡಿಸುವಂತೆ ಅಲ್ಲಿಂದ ಸುವಾಸನ ದ್ರವ್ಯದ ಘಮ ಮೂಗಿಗೆ ತಾಕಿತು. ಎಚ್ಚರದಿಂದ ಕಾತರದಿಂದ ನಡುಗುತ್ತಲೇ ಗುಹೆಯ ಬಾಯಿಯ ಬಳಿಗೆ ಬಂದೆ. ತೆವಳಿಕೊಂಡು ಹೋಗಿ ಒಳಗೆ ನಡೆದೆ. ದೂರದಂಚಿನಲ್ಲಿದ್ದ ಆಳ ಕುಳಿಯೊಂದರಲ್ಲಿ ಸಣ್ಣಗೆ ಬೆಂಕಿ ಉರಿಯುತ್ತಿತ್ತು. ಆ ಮಂದ ಬೆಳಕಿಗೆ ಒಂದು ಗಳಿಗೆಯಲ್ಲಿ ಕಣ್ಣು ಹೊಂದಿಕೊಂಡ ಅಲ್ಲಿ ಅಗ್ನಿಗೆ ಅಭಿಮುಖವಾಗಿ ಬರೀ ಮೈಯ ಆಕೃತಿಯೊಂದು ಕುಳಿತುಕೊಂಡು ಬೆಂಕಿಗೆ ಧೂಪ ಹಾಕುತ್ತಾ ತಗ್ಗುದನಿಯಲ್ಲಿ ಅರ್ಥವಾಗದ ಏನನ್ನೋ ಪಠಿಸುವುದು ಕಾಣಿಸಿತು. ನಾನು ಸದ್ದಿಲ್ಲದೆ ಸ್ವಲ್ಪ ದೂರದಲ್ಲಿ ಕುಳಿತು ನನ್ನ ಇರವನ್ನು ಆ ವ್ಯಕ್ತಿ ಗಮನಿಸುವವರೆಗೆ ಕಾದೆ. ನಾನು ಗವಿಯ ಒಳ ಬಂದಿರುವುದು ಆತನಿಗೆ ಅರಿವಾಗಿದೆ ಎಂದು ನನಗೆ ಖಚಿತವಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಆತ ನನ್ನ ಕಡೆ ತಿರುಗಿದ. ಇನ್ನೂ ಹತ್ತಿರ ಬರುವಂತೆ ಸಂಜ್ಞೆ ಮಾಡಿದ. ನಾನು ಹತ್ತಿರಕ್ಕೆ ಸರಿದೆ. ಈಗ ಆತನ ಮುಖ ಸ್ಪಷ್ಟವಾಗಿ ತೋರುತ್ತಿತ್ತು. ನಿರಿಗಟ್ಟಿದ ಬಿಸಿಲುಗಾಳಿ ಮಳೆಗಳನ್ನೇ ಎದುರಿಸಿ ಜೀರ್ಣಗೊಂಡ ಆ ವೃದ್ಧನ ಮುಖ ಮಂಗೋಲಿಯನ್ ತರಹವಿತ್ತು. ವಿರಳ ಹಣ್ಣುಗೂದಲು, ಗಡ್ಡ, ಕಿರುಮೀಸೆ, ಬೋಳು ತಲೆ. ಆತ ಬೌದ್ಧ ಭಿಕ್ಷುವಿರಬೇಕೆಂದುಕೊಂಡೆ. ಅಚ್ಚರಿ ಎಂದರೆ ಆತ ತಡೆದು ಇಂಗ್ಲಿಷ್ ಮಾತನಾಡುತ್ತಾ ಗೊಗ್ಗುರದನಿಯ ಆತನ ಮಾತು ಒರಟಾಗಿ ಕೇಳುತ್ತಿತ್ತು. ನಮಸ್ಕಾರ ಎಂದು ಆತ 2 ಕೈಗಳನ್ನು ಮುಗಿಯುತ್ತಾ, ಬುದ್ಧ ಅವಲೋಕಿತೇಶ್ವರ ತನ್ನ ಆಶೀರ್ವಾದವನ್ನು ನಿನಗೆ ದಯಪಾಲಿಸಲಿ ಎಂದ. ಆತನಿಗೆ ಸಾಷ್ಟಾಂಗ ನಮಸ್ಕರಿಸಿ ನಾನ್ಯಾರು, ಅಲ್ಲಿಗೆ ಬಂದಿದ್ದೇನೆ ವಿವರಿಸಿದೆ. ಗೊತ್ತು, ನಿನ್ನ ಬಾಬಾಜಿ ಗೊತ್ತು ನನಗೆ. ನಾವು ಆಗಾಗ ಭೇಟಿಯಾಗುತ್ತಿರುತ್ತೇವೆ. ಮಹಾನ್ ಯೋಗಿ ಮಿಲರೆಪರವರು ಹುಟ್ಟು ಹಾಕಿದ ಕಾರ್ಗುಪಾ ಪಂಥಕ್ಕೆ ಸೇರಿದ ಒಬ್ಬ ಸಂಚಾರಿ ಟಿಬೆಟಿಯನ್ ಯೋಗಿ ನಾನು. ಮಿಲೆರೆಪ್ಪ ಎಂದರೆ ಹತ್ತಿಯ ಬಟ್ಟೆ ಧರಿಸಿದವನು ಎಂದರ್ಥ. ಕಡು ಚಳಿಗಾಲದಲ್ಲಿಯೂ ನಾವು ಸಣ್ಣದೊಂದು ಹತ್ತಿಯ ವಸ್ತ್ರವನ್ನಷ್ಟೇ ಸೊಂಟಕ್ಕೆ ಸುತ್ತಿಕೊಳ್ಳುತ್ತೇವೆ ಎಂದ. ಏನದು ನೀವು ಪಠಿಸುತ್ತಿದ್ದುದು ಸ್ವಾಮಿ? ಇಂಗ್ಲಿಷ್ ಹೇಗೆ ಗೊತ್ತು ನಿಮಗೆ? ನಿನ್ನ 2ನೇ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಿಲ್ಲ. ಕ್ರಮೇಣ ನಿನಗದು ತಿಳಿಯುತ್ತದೆ. ನಿನ್ನ ಮೊದಲ ಪ್ರಶ್ನೆ ಓಂ ಮಣಿ ಪದ್ಮೆ ಹುಂ ಎಂಬ ಬೌದ್ಧ ಮಂತ್ರವನ್ನು ಪಠಿಸುತ್ತಿದ್ದೆ. ದಟ್ಟ ಚಳಿಯಲ್ಲೂ ನೀವು ಹೇಗೆ ಬರಿಮೈಯಲ್ಲಿ ಇರಲು ಸಾಧ್ಯವಾಗುತ್ತದೆ ಕೇಳಬಹುದೇ ಸ್ವಾಮಿ? ಬಾಬಾಜಿಯು ನಿಮ್ಮ ಹಾಗೆ ವಿವರಿಸುವೆ ಮಗು. ನಾವು ಮಿಲರೆಪಾರ ಪರಂಪರೆಗೆ ಸೇರಿದವರು. ಟುಮ್ಕೋ ಎಂಬ ಉಸಿರಾಟದ ತಂತ್ರವೊಂದನ್ನು ಮನದಲ್ಲಿ ಚಿತ್ರ ಮೂಡಿಸಿಕೊಳ್ಳುವ ಮೂಲಕ ಸಾಧನೆ ಮಾಡುತ್ತೇವೆ. ಈ ತಂತ್ರದಿಂದ ನಾಭಿ ಕೇಂದ್ರದಲ್ಲಿರುವ ಮಣಿಪುರ ಚಕ್ರದ ಅಂತರಾಗ್ನಿಯ ಶಾಖವು ವೃದ್ಧಿಯಾಗಿ ದೇಹವಿಡೀ ವ್ಯಾಪಿಸುತ್ತದೆ. ನಾನು ವಿಪರೀತ ಬೆವರುವುದನ್ನು ನೀನು ಗಮನಿಸುತ್ತಿರಬಹುದು. ಆಂತರಿಕ ಶಾಖದ ಪರಿಣಾಮವದು. ನಮ್ಮಲ್ಲಿ ಕೆಲ ಯೋಗಿಗಳು ಕಡು ಚಳಿಗಾಲದಲ್ಲಿ ಕೂಡ ತಮ್ಮ ಬೆನ್ನ ಮೇಲೆ ಒದ್ದೆ ಹಾಸುವಸ್ತ್ರವನ್ನು ಹಾಕಿದರೆ ಕೆಲವೇ ನಿಮಿಷಗಳಲ್ಲಿ ಅದನ್ನು ಒಣಗಿಸಿಕೊಡಬಲ್ಲರು. ನಿನ್ನನ್ನು ಅಗ್ನಿಸ್ಪರ್ಶಿಸಿದ ಕೇಂದ್ರ ಅದೇ ಮಣಿಪುರ. ಅಗತ್ಯವಿದ್ದರೆ, ಅವಶ್ಯ ಕಂಡರೆ ನಿನ್ನ ಬಾಬಾಜಿ ತಾವು ಅಭ್ಯಾಸ ಮಾಡುವ ಟುಮ್ಕೋ ತಂತ್ರವನ್ನು ನಿನಗೆ ಹೇಳಿಕೊಡುತ್ತಾರೆ. 1 ನಿಮಿಷ ಎಂದೆ. ನನ್ನ ಹೊಕ್ಕಳನ್ನು ಅಗ್ನಿಸ್ಪರ್ಶಿಸಿದ್ದು ನಿಮಗೆ ಹೇಗೆ ಗೊತ್ತು? ಈ ಘಟನೆ ನಡೆದಾಗಿನಿಂದ ಬಾಬಾಜಿ ನನ್ನ ಪಕ್ಕದಿಂದ ಕದಲಿರಲಿಲ್ಲ. ನಾನು ನಿದ್ದೆ ಹೋದ ಮೇಲೆ ರಾತ್ರಿ ಏನಾದರೂ ಅಲ್ಲಿಂದೆದ್ದು ಬಂದು ನಿಮ್ಮೊಂದಿಗೆ ಈ ವಿಚಾರ ಪ್ರಸ್ತಾಪಿಸಿದ್ದಾರೋ? ಆದರೆ ಹಾಗೆಂತ ನನಗೆ ಅನ್ನಿಸುವುದಿಲ್ಲ ಮಗು. ಅನೇಕರಿಗೆ ಇನ್ನೂ ತಿಳಿಯದೇ ಇರುವಂತಹ ಸಂವಹನ ಮಾಧ್ಯಮಗಳು ನಮಗೆ ತಿಳಿದಿವೆ. ಅವೇನು ನಿಗೂಢವಲ್ಲ. ಮನಸ್ಸು ಪ್ರಶಾಂತವಾಗಿದ್ದಾಗ ಒಂದೇ ಬಿಂದುವಿನಲ್ಲಿ ಅದನ್ನು ಕೇಂದ್ರೀಕರಿಸುವ ಶಕ್ತಿ ಪಡೆಯುತ್ತದೆ. ಆಗ ಚಿಂತನೆಗಳನ್ನು ವಿನಿಮಯಿಸಿಕೊಳ್ಳಬಹುದು. ಈಗ ನಾನಿದನ್ನು ಹೇಳಿದ ಮಾತ್ರಕ್ಕೆ ಹಣಕ್ಕಾಗಿ ಟೆಲಿಪತಿ ಹೇಳಿಕೊಡುತ್ತೇವೆ ಎಂದು ಪತ್ರಿಕೆಗಳಲ್ಲಿ ಘೋಷಿಸುವ ಜಾಹೀರಾತುಗಳಿಂದ ಮೋಸ ಹೋಗ್ಬೇಡ. ಅದೆಲ್ಲ ಅಸಂಬದ್ಧ. ನಿಜವಾದ ಟೆಲಿಪತಿ ಅಷ್ಟು ಸುಲಭವಲ್ಲ. 2 ಪ್ರಶ್ನೆಗಳಿದ್ದಾವೆ ಸ್ವಾಮಿ, ಕೇಳಬಹುದೆಂದಾದರೆ ಕೇಳು. ಟಿಬೆಟ್ಟಿನ ಕೆಲ ನಿರ್ದಿಷ್ಟ ಭಾಗಗಳಲ್ಲಿ ಪ್ರಾಚೀನ ಪಾರಭೌತಿಕ ನಾಗರಿಕತೆಗಳ ಪಳೆಯುಳಿಕೆ ಅಡಗಿದೆ ಎಂದು ಕೆಲವು ಪುಸ್ತಕಗಳಲ್ಲಿ ಓದಿದೆ. ನಿಜವೇ? 2ನೇದಾಗಿ, ಮನುಷ್ಯನನ್ನು ಹೋಲುವ ದೊಡ್ಡ ಆಕಾರದ ಹಿಮಮಾನವ ಅಥವಾ ಏತಿ ನಿಜಕ್ಕೂ ಇದೆಯೇ? ನೀವು ನೋಡಿದ್ದೀರೇನು? 1ನೇ ಪ್ರಶ್ನೆಗೆ ಹೌದು, ಅಂತ ಕೆಲ ಸ್ಥಳಗಳಿವೆ. ಟಿಬೆಟಿನ ಅಗಮ್ಯ ಭಾಗವೊಂದರಲ್ಲಿ ನಾನೇ ಸ್ವತಃ ಅಂಥದೊಂದು ಗುಹೆಯನ್ನು ನೋಡಿದ್ದೇನೆ. ಸುರಕ್ಷಿತವಾಗಿ ಕಾಪಾಡಿದ ಸಣ್ಣ ಗಾತ್ರದ ಮಾನವರ ದೇಹಗಳನ್ನು ನಾನಲ್ಲಿ ನೋಡಿದ್ದೇನೆ. ಅವುಗಳ ತಲೆಬುರುಡೆ ನಮ್ಮದಕ್ಕಿಂತ ದೊಡ್ಡದು.
ಚರ್ಮ ಕಡುಗಪ್ಪು. ಆದರೆ ಅವರು ಭೂಮಿಯದೇ ಒಂದು ಪ್ರಾಚೀನ ಜನಾಂಗವೇ ಹೊರತು ಅನ್ಯ ಗ್ರಹಗಳಿಂದ ಅಥವಾ ಆಕಾಶಗಂಗೆಯಿಂದ ಬಂದವರಲ್ಲ. ನಮ್ಮ ಗುರುಗಳ ಪ್ರಕಾರ ಬೌದ್ಧಿಕವಾಗಿ ಬಹಳ ಅಭಿವೃದ್ಧಿ ಹೊಂದಿದ್ದ, ಆದರೆ ಪ್ರೇಮ ಕರುಣೆಯ ಭಾವನೆಗಳನ್ನು ಸಂಪೂರ್ಣ ಕಡೆಗಣಿಸಿದ್ದ ಎರಡು ವಿರುದ್ಧ ನಾಗರಿಕತೆಗಳ ನಡುವೆ ಯುದ್ಧವಾದಾಗ ನಶಿಸಿ ಹೋದ ಜನಾಂಗವದು. ನಮ್ಮ ಪ್ರಸ್ತುತ ನಾಗರಿಕತೆ ಬೆಳೆಯುತ್ತಿರುವ ಬಗೆ ನೋಡಿದರೆ ನಮಗೇನು ಕಾದಿದೆಯೋ ಅನಿಸುತ್ತದೆ. ಇನ್ನು ಏತಿ, ಅದು ಅಸ್ತಿತ್ವದಲ್ಲಿ ಇದೆ, ಅದನ್ನು ಅಲ್ಲಿ ಕಂಡೆ ಇಲ್ಲಿ ಕಂಡೆ ಅಂತ ಬಂದ ವರದಿಗಳು ಸುಳ್ಳಿರಬಹುದು. ಮಾನಾ ಪಾಸನ್ನು ಹಾದು ಬದರೀನಾಥದಿಂದ ಕೈಲಾಸಕ್ಕೆ ಹೋಗುವ ಈಗ ಬಳಕೆಯಲ್ಲಿರುವ ಪ್ರಾಚೀನ ಮಾರ್ಗ ಹೊಂದಿದೆ. ಅಲ್ಲಿ ಟಿಬೆಟಿನ ಭಾಗದಲ್ಲಿ ತೋಲಿಂಗ ಮಠ ಎಂಬ ಹಳೆಯದೊಂದು ಬೌದ್ಧ ಸನ್ಯಾಸಿಗಳ ಮಠವಿದೆ. ಈ ತೋಲಿಂಗ ಮಠಕ್ಕೆ ಸನಿಹದ ಗುಹೆಗಳಲ್ಲಿ ಇತ್ತೀಚೆಗೂ ಕೂಡ ಕೆಲ ಲಾಮಾಗಳು ಏತಿಯನ್ನು ಕಂಡದ್ದಿದೆ. ಸ್ವತಃ ನಾನೇ ಒಂದು ಏತಿಯನ್ನು ನೋಡಿ ಇದ್ದೇನೆ. ನಿನ್ನನ್ನು ತೋಲಿಂಗ ಮಠಕ್ಕೆ ಯಾಕೆ ಕೈಲಾಸಕ್ಕೆ ಕರೆದುಕೊಂಡು ಹೋಗಬಹುದೇ ಅಂತ ಕೇಳು ಬಾಬಾಜಿಯನ್ನು. ಅವರಿಗೆ ಆ ಮಾರ್ಗದ ಪರಿಚಯ ಚೆನ್ನಾಗಿದೆ, ಬಹಳ ಸಲ ಹೋಗಿದ್ದಾರೆ ಅಲ್ಲಿಗೆ. ಆಗ ನೀನು ಒಂದು ಏತಿಯನ್ನು ಕಾಣಬಹುದೇನೋ. ಪ್ರಯತ್ನಿಸುವೆ ಎಂದೆ. ಒಂದು ಕಡೆಯ ಪ್ರಶ್ನೆ, ನೀವೊಬ್ಬ ಲಾಮಾನೇ? ಅಲ್ಲ, ನೀನು ತಿಳ್ಕೊಂಡ ರೀತಿಯಲ್ಲ. ಒಬ್ಬ ಪುಣ್ಯ ಪುರುಷನಿಗೆ ಬಳಸಲಾಗುವ ಸಾಮಾನ್ಯ ಪದ ಲಾಮ. ಆತನೊಬ್ಬ ಔಪಚಾರಿಕವಾಗಿ ದೀಕ್ಷೆ ಪಡೆದ ಲಾಮ ಆಗಿರಬಹುದು, ವಿವಾಹಿತ ಅಥವಾ ಅವಿವಾಹಿತನಾಗಿರಬಹುದು, ಅಥವಾ ಟಿಬೆಟ್ನ ಬೋನ್ಪಾ ಎಂದು ಕರೆಯಲಾಗುವ ಬೌದ್ಧ ಪೂರ್ವ ಪಂಥಕ್ಕೆ ಸೇರಿದವನೂ ಆಗಿರಬಹುದು. ಯಾವುದೇ ಪಂಥದೊಂದಿಗೆ ನಿಕಟ ಸಂಬಂಧದ ಸೂಚನೆ ತೋರದೆ ಸಂಚರಿಸುವ ನಮ್ಮಂತ ಮಂದಿಯನ್ನು ಜೋಗಿಗಳು ಎನ್ನುತ್ತಾರೆ. ಮಿಲರೆಪ ಅಂತಹ ಓರ್ವ ಜೋಗಿಯಾಗಿದ್ದ. ಆದರೆ ಆತನ ಬೋಧನೆಗಳನ್ನು ಅನುಸರಿಸುವ ಕರ್ಗ್ಯೂಪಾಗಳಿಗೆ ಔಪಚಾರಿಕ ಪೋಷಾಕು ತೊಡುವ ಕರ್ಮಪ ಎಂಬ ನೇಮಿತ ಸನ್ಯಾಸಿ ಈಗ ಮುಖ್ಯಸ್ಥನಾಗಿದ್ದಾನೆ. ಪ್ರಾಪಂಚಿಕ ಮತ್ತು ಧಾರ್ಮಿಕ ಅಧಿಕಾರ ಚಲಾಯಿಸುವ ಓರ್ವ ಮೇಲುಸ್ತರದ ಲಾಮ ಆಧ್ಯಾತ್ಮಿಕವಾಗಿ ಬೆಳೆದವನಾಗಿರಬೇಕೆಂದೇನಿಲ್ಲ. ದಲೈ ಲಾಮರನ್ನು ನೀವು ಯಾವ ಮಟ್ಟಿಗೆ ಗೌರವಿಸುತ್ತೀರಿ ಸ್ವಾಮಿ? ಹೇಳಲು ಹಿಂಜರಿದಂತೆ ಕಂಡ ವೃದ್ಧ ಬಳಿಕ ದೂರದಲ್ಲೆಲ್ಲೋ ದೃಷ್ಟಿ ಇರಿಸಿ ಹೇಳಿದ, ದಿವಂಗತರಾದ ಮಹಾನ್ 13ನೇ ದಲೈ ಲಾಮರವರು ಆಧ್ಯಾತ್ಮಿಕವಾಗಿ ಅತ್ಯಂತ ದೊಡ್ಡ ವ್ಯಕ್ತಿ ಎನಿಸಿಕೊಂಡವರು. ಮಂಗೋಲಿಯನ್ ವಿಜಯಿ ಚೆಂಗಿಸ್ ಖಾನ್ನ ಮರಿಮಗ ಕುಬ್ಲೈ ಖಾನ್ನ ಆದೇಶದಂತೆ ರಾಜಕೀಯವಾಗಿ ನೇಮಕವಾಗಿ ಇದ್ದವರು ಪ್ರಥಮ ದಲೈ ಲಾಮ. ದಲೈ ಎಂದರೆ ಕಡಲು. ಚೀನಾ ದೇಶವನ್ನಾಳುತ್ತಿದ್ದ ಕುಬ್ಲೈ ಖಾನ್ನಿಗೆ ಟಿಬೆಟ್ಟಿನ ರಾಜಕೀಯದಲ್ಲಿ ಮಹತ್ವದ ಪಾತ್ರ ವಹಿಸುವ ಬಯಕೆ ಇತ್ತು. ಫಲವಾಗಿ ಮಹಾನ್ ಲಾಮನ ಸ್ಥಾನವನ್ನು ಹುಟ್ಟು ಹಾಕಲಾಯಿತು. ವಾಸ್ತವವಾಗಿ 2ನೇ ದಲೈ ಲಾಮ ಆತನ ಸಂಬಂಧಿಯಾಗಿದ್ದನು. ರಾಜಕೀಯ ಯಾವತ್ತೂ ಧರ್ಮದೊಂದಿಗೆ ಹೆಣೆದುಕೊಂಡೇ ಬಂದಿದೆ. ಇದಕ್ಕಿಂತ ಹೆಚ್ಚಿಗೇನನ್ನು ನಾನು ಹೇಳಲಾರೆ. ನಿನಗೆ ಹಸಿವಾಗಿರಬಹುದು. ಹುರಿದ ಬಾರ್ಲಿ ಹಿಟ್ಟಿನೊಂದಿಗೆ ಚಮರಿ ಮೃಗದ ಕೊಬ್ಬನ್ನು ಸೇರಿಸಿ ತಯಾರಿಸಲಾಗಿದ್ದ ಸಾಂಪ ಎಂಬೊಂದು ಭಯಾನಕ ರುಚಿಯ ಅಂಟಂಟಾದ ತಿನಿಸನ್ನು ತಿನ್ನಲು ನೀಡಿದರು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದನ್ನು ನುಂಗಿ ಅವರು ನನಗಾಗಿ ತಂದ ಹಾಲು ಹಾಕದ ಕಪ್ಪು ಚಹಾ ಕುಡಿದು ಅವರಿಗೆ ಸಾಷ್ಟಾಂಗ ನಮಸ್ಕರಿಸಿ ವಿದಾಯ ಹೇಳಿ ಗುಹೆಯಿಂದ ಹೊರಟೆ. ಹಿಂದಿರುಗಿದಾಗ ಬಾಬಾಜಿ ಗುಹೆಯ ಹೊರಗೆ ಕುಳಿತು ಯಾವುದೋ ಪುರಾತನ ತಾಳೆಗರಿಯಲ್ಲಿದ್ದ ಹಸ್ತಪ್ರತಿಯನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದರು. ಏನು ನಮ್ಮ ಯುವ ಸಾಧಕ ಹೇಗಿದ್ದಾನೆ ಎಂದರು ನಗುತ್ತಾ. ವೃದ್ಧ ಟಿಬೆಟಿಯನ್ ಯೋಗಿಯ ಜೊತೆ ಭೇಟಿ ಹೇಗಿತ್ತು? ಎಷ್ಟೆಲ್ಲ ಪ್ರಶ್ನೆ ಕೇಳಿದೆ ಅವರನ್ನು. ಹೌದು ಬಾಬಾಜಿ ಎಂದೆ. ನಾನೇನು ಮಾಡುತ್ತಿದ್ದೇನೇನೋ ಅದೆಲ್ಲವೂ ಬಗ್ಗೆ ಅವರಿಗೆ ಕೂಲಂಕುಷ ಜ್ಞಾನದ ಕುರಿತು ಈಗ ಆಶ್ಚರ್ಯವಾಗುತ್ತಿರಲಿಲ್ಲ. ನಿಮ್ಮನ್ನೊಂದು ಕೇಳಬೇಕು ಆಮೇಲೆ ಎಂದರು ಬಾಬಾಜಿ. ಈಗ ಮಲಗಿ ಒಳ್ಳೆ ಒಂದು ಸಣ್ಣ ನಿದ್ದೆ ಮಾಡು. ಸಂಜೆ ಒಂದು ಮುಖ್ಯ ಸಮಾಲೋಚನೆ ಇದೆ. ಗುಹೆಯೊಳಗೆ ಹೋಗಿ ಕಾಲು ಮೈ ಚಾಚಿಕೊಂಡು ಮಲಗಿದೆ. ಕ್ಷಣಾರ್ಧದಲ್ಲಿ ಗಾಢ ನಿದ್ರೆ ಆರಂಭಿಸಿತು. ಇವತ್ತು ನಾವು ಉಪನಿಷತ್ತುಗಳಿಂದ ಆರಂಭಿಸಬಹುದು ಎಂದರು ಬಾಬಾಜಿ. ಆದರೆ ಬಾಬಾಜಿ, ಉಪನಿಷತ್ತುಗಳು ಗ್ರಹಿಸಲು ಅತಿ ಕಠಿಣ. ಅವು ಸನ್ಯಾಸಿಗಳಿಗೆ, ಮಹಾನ್ ಪಂಡಿತರಿಗಷ್ಟೇ ಸೀಮಿತವಲ್ಲವೇ? ಉಪನಿಷತ್ತುಗಳು ಕೇವಲ ಸನ್ಯಾಸಿಗಳಿಗೆ ಸಲ್ಲುವಂತವು ಎಂಬುದು ಪುರೋಹಿತ ವರ್ಗ ಹುಟ್ಟು ಹಾಕಿದ ಇನ್ನೊಂದು ಮಿಥ್ಯೆ. ಉಪನಿಷತ್ತುಗಳು ಮೇಲೆ ಒಮ್ಮೆ ಕಣ್ಣು ಹಾಯಿಸಿದರೆ ಸಾಕು ತಿಳಿಯುತ್ತದೆ. ಅವುಗಳನ್ನು ಬೋಧಿಸಿದ ಋಷಿಗಳಲ್ಲಿ ಹೆಚ್ಚಿನವರು ವಿವಾಹಿತರು, ಮಕ್ಕಳೊಂದಿಗರು. ಜನಕನಂತ ದೊರೆಗಳು. ಗಾಯತ್ರಿ ಮಂತ್ರದಾತ ಋಷಿ ವಿಶ್ವಾಮಿತ್ರ ಋಷಿಯಾಗುವ ಮುನ್ನ ಕ್ಷತ್ರಿಯ ವೀರನಾಗಿದ್ದವನು. ವೇದಗಳ ಸಂಕಲನಕಾರ, ಬ್ರಹ್ಮಸೂತ್ರಗಳ ಲೇಖಕ ಮಹರ್ಷಿ ವೇದವ್ಯಾಸರು. ಓರ್ವ ಮತ್ಸ್ಯಕನ್ಯೆಗೆ ಜನಿಸಿದವರು ಎಂಬುದನ್ನು ಮರೆಯಬಾರದು. ಅರ್ಹತೆ ಯೋಗ್ಯತೆಗಳ ಮುಖ್ಯವೇ ಹೊರತು ಯಾವ ಸಮುದಾಯದಲ್ಲಿ ಅಥವಾ ವಂಶದಲ್ಲಿ ಹುಟ್ಟಿದ್ದೇವೆ ಎಂಬುದಲ್ಲ. ಆತ್ಮವು ನಿರ್ದೇಹಿ ಎಂದಾದರೆ ಅದಕ್ಕೆ ಹೆತ್ತವರು ಎಂಬುದುಂಟೆ?
ಅಂದಿನ ದಿನಗಳಲ್ಲಿ ಮಹಾ ಋಷಿಗಳು ತಮ್ಮ ಮಕ್ಕಳನ್ನು ಉಪನಿಷತ್ತುಗಳ ಅಧ್ಯಯನಕ್ಕೆ ಬೇರೆ ಋಷಿಗಳ ಬಳಿಗೆ ಕಳಿಸುತ್ತಿದ್ದರು. ಅದು ಜ್ಞಾನಯುಗ. ಜಾತಿ ವರ್ಗಗಳಿಗೆ ಅತೀತವಾಗಿ ಪ್ರಾಮಾಣಿಕ ಅನ್ವೇಷಕರೆಲ್ಲರಿಗೂ ಒದಗಿ ಬಂದ ಉಪನಿಷತ್ತುಗಳ ಕಾಲ. ಉಪನಿಷತ್ತುಗಳ ಅಭ್ಯಾಸಿಯಾಗಲು ಕೆಲ ನಿರ್ದಿಷ್ಟ ಗುಣಗಳು ಅಗತ್ಯ. ಒಪ್ಪುವೆ. ಪೂರ್ವಗ್ರಹಗಳಿಂದ ಮುಕ್ತವಾದ ಮನಸ್ಸು, ಬೌದ್ಧಿಕತೆ ಮತ್ತು ಭೌತಿಕ ಸ್ವಾಸ್ಥ್ಯ ಬೇಕೇ ಬೇಕು. ಸ್ವಾಧ್ಯಾಯ ಪ್ರಕ್ರಿಯೆಗೆ ಅವಶ್ಯಕವಾದ ಆಳವಾಗಿ ಪ್ರಶ್ನಿಸಿ ಅರಿಯುತ್ತಾ ಹೋಗುವ ಮನೋಭಾವ ಅಸ್ವಸ್ಥ ಮನುಷ್ಯನಲ್ಲಿ ಇರದು. ಅಂತ ತಾಳ್ಮೆಯೂ ಇರದು ಎಂದೇ ಸೂಕ್ತವಾದ ಆಹಾರ ಪದ್ಧತಿ ಹಾಗೂ ಶಾಂತ ಚಿತ್ತತೆ ಅತ್ಯವಶ್ಯಕ. ಜೊತೆಗೆ ಬಾಬಾಜಿ ಓರ್ವ ಸಮರ್ಥ ಗುರುವೂ ಅಗತ್ಯ ಎಂದೆ. ಒಪ್ಪಿದೆ. ಆದರೆ ದೋಷಪೂರಿತ ಗುರುವಿರುವುದಕ್ಕಿಂತ ಇಲ್ಲದಿರುವುದೇ ಮೇಲು. ಒಬ್ಬ ಶಿಕ್ಷಕನ ಕರ್ತವ್ಯ ಮಾರ್ಗದರ್ಶನ ನೀಡುವುದು, ವಿದ್ಯಾರ್ಥಿಯನ್ನು ಸದಾಕಾಲಕ್ಕೂ ಅವಲಂಬಿತನನ್ನಾಗಿ ಮಾಡುವುದಲ್ಲ. ಒಬ್ಬ ಆಧ್ಯಾತ್ಮಿಕ ಗುರು ತನ್ನ ಶಿಷ್ಯನಿಗೆ ಯಾವ ಸ್ತರದ ಜ್ಞಾನ ಮತ್ತು ಅರಿವನ್ನು ಸಾಧಿಸಲು ಮಾರ್ಗದರ್ಶನ ನೀಡಬೇಕೆಂದರೆ ಆತ ತನ್ನ ಕಾಲ ಮೇಲೆ ತಾನೇ ನಿಲ್ಲುವಂತಾಗಬೇಕು. ವೇದಾಂತ ಉಪದೇಶದ ಸಾರವೆಂದರೆ ಸ್ವಾತಂತ್ರ್ಯ. ಈಗ ನಾನು ಉಪನಿಷತ್ತುಗಳು ಎಂದಾಗ ಅದರರ್ಥ ಅದೀಮವಾದ ಈಶಾವಾಸ್ಯ, ಕೇನ, ಚಾಂದೋಗ್ಯ, ಬರದಾರಣ್ಯಕ, ಮುಂಡಕ, ಮಾಂಡುಕ್ಯ, ಕಟ, ಪ್ರಶ್ನ, ಶ್ವೇತಾಶ್ವತಾರ, ಐತರೇಯ ಮತ್ತು ತೈತ್ತೀರಿಯ ಎಂಬ 11 ಉಪನಿಷತ್ತುಗಳು. ಅನಂತರ ಬಂದ ಅನೇಕ ಉಪನಿಷತ್ತುಗಳು ತಮ್ಮ ಶುದ್ಧ ಸ್ವರೂಪದಲ್ಲಿ ಉಳಿಯಲಿಲ್ಲ. ಅಲ್ಲದೆ ಪಂಥೀಯ ನಂಬುಗೆಯನ್ನು ಬಲಪಡಿಸುವ ಸಲುವಾಗಿ ಅವುಗಳಲ್ಲಿ ಕೆಲವನ್ನು ತಿರುಚಲಾಯಿತು. ಹಾಗಾಗಿ ಅವನ್ನು ಬಿಟ್ಟು ಬಿಡೋಣ. ಉಪ ಎಂದರೆ ಹತ್ತಿರ ಎಂದರ್ಥ. ಗುರುವಿನ ಬಳಿ ಕುಳಿತು ಆಲಿಸುವುದು ಉಪನಿಷತ್ತು. ಅಥವಾ ಯಾವ ಆಯಾಮಗಳನ್ನು ಸಾಮಾನ್ಯ ಶಬ್ದಗಳಲ್ಲಿ ವಿವರಿಸಲಾಗದೋ, ಮುಗ್ಧ ಸೀಮಿತ ಮನಸ್ಸುಗಳಿಗೆ ತಿಳಿಸಲಾಗದೋ ಅಂತಹ ಆಯಾಮಗಳನ್ನು ಗ್ರಹಿಸಲು ಗುರುವಿನೊಂದಿಗೆ ಆಪ್ತವಾಗಿ ತೊಡಗಿಕೊಳ್ಳುವುದು. ಅಲಿಯುವ ಮನಸ್ಸು ಶಬ್ದ ಆಗಲು ಕುಳಿತುಕೊಳ್ಳಲು ಕಲಿಯಬೇಕು. ಶಬ್ದ ಉಪನಿಷತ್ನ ಕಡೆಯ ಶಬ್ದ. ಇದರರ್ಥ ಯೋಚನೆಯ ಎಲ್ಲ ಅನಗತ್ಯ ಚಲನೆಯೂ ನಿಲ್ಲಬೇಕು. ಸದಾ ಒಳಗೊಳ್ಳುವ ಮನಸ್ಸು ವಿಶ್ರಾಂತವಾದರೆ ಆ ಗಳಿಗೆಯಲ್ಲೇ ಸೀಮಿತ ಗ್ರಹಿಕೆಯ ಯಾಚೆಗಿನ ವಿಚಾರ ಅದು ಪ್ರಕಟಗೊಳ್ಳುತ್ತದೆ. ಕೇನೋಪನಿಷತ್ತು ಹೇಳುತ್ತದೆ, ಯಾವುದನ್ನು ಮನಸ್ಸು ಊಹಿಸಲಾರದು, ಆದರೆ ಯಾವುದರಿಂದ ಮನಸ್ಸು ಅಸ್ತಿತ್ವದಲ್ಲಿದೆಯೋ ಅದನ್ನು ಓ ಶಿಷ್ಯನೇ ಬ್ರಹ್ಮ ಅಥವಾ ಸತ್ಯ ಎಂದರಿತುಕೋ. ಇಲ್ಲಿ ನೀನು ಪೂಜಿಸುವ ಬೇರಾವುದೂ ಇಲ್ಲ. ಮೂಲ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನೀನು ಸಂಸ್ಕೃತ ಕಲಿಯಬೇಕು. ಈ ದೇಶದ ಜ್ಞಾನದ ಬಗ್ಗೆ ಇರುವ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣವೇ ಸಂಸ್ಕೃತ ಭಾಷೆಯನ್ನು ತ್ಯಜಿಸಿರುವುದು. ಮೂಲ ಗ್ರಂಥಗಳ ಅರಿವಿಲ್ಲದೆ ತಮ್ಮದೇ ಪಂಥೀಯ ನಂಬಿಕೆಗಳಿಗೆ ಹೊಂದುವಂತೆ ಪ್ರಾಚೀನ ಧರ್ಮಗ್ರಂಥಗಳನ್ನು ವಿವೇಚನೆ ಇಲ್ಲದೆ ತಿರುಚುವ ಅನುವಾದಕರು ಮತ್ತು ಭಾಷ್ಯಕಾರರಿಂದಾಗಿ ತಪ್ಪು ಗ್ರಹಿಕೆಯಾಗುತ್ತದೆ. ನಾವು ಮುಂದುವರೆದ ಹಾಗೆ ಒಂದಾದ ಮೇಲೊಂದರಂತೆ ಕೇನ, ಈಶಾವಾಸ್ಯ ಹಾಗೂ ಮಾಂಡುಕ್ಯವನ್ನು ಅಧ್ಯಯನ ಮಾಡೋಣ ಅಂತ ಹೇಳಿ ಇವರು ನಿಲ್ಲಿಸ್ತಾರೆ. ಅಂದ್ರೆ ಇಲ್ಲಿವರೆಗೂ ಅವರಿಗೆ ಬಾಬಾಜಿಯವರು ಜ್ಞಾನ ಬೋಧನೆಯನ್ನು ಮಾಡ್ತಾ ಬರ್ತಾರೆ. ಎಲ್ಲಾ ರೀತಿಯಲ್ಲೂ ಅವರಿಗೆ ಜ್ಞಾನವನ್ನು ಕಲಿಸ್ತಾ ಬರ್ತಾರೆ. ಅವ್ರು ಹೇಳ್ತಾರೆ, ಇದು ಎಲ್ಲ ಕೂಡ ನಮಗೆ ತುಂಬಾ ಅಗತ್ಯ. ಸಂಸ್ಕೃತ ಭಾಷೆ ತುಂಬಾ ಮುಖ್ಯ. ಸಂಸ್ಕೃತ ಭಾಷೆ ನಮ್ಮಿಂದ ಬಿಟ್ಟು ಹೋಗಿರೋದ್ರಿಂದಲೇ ನಮ್ಮ ಜ್ಞಾನದ ಪರಿಮಿತಿ ಇಷ್ಟು ಕಡಿಮೆ ಆಗಿದೆ. ನಮ್ದು ಗುರುವಿನ ಸಾಮೀಪ್ಯದಲ್ಲಿ ಇದನ್ನು ಕಲಿಬೇಕಾಗತ್ತೆ. ಜಾತಿ ಭೇದ, ಮತ ಪಂಥಗಳು ಯಾವುದೂ ಇದಕ್ಕೆ ಅಡ್ಡಿಯಲ್ಲ ಅಂತ ಹೇಳಿ ಅವರು ಕಲಿಸ್ತಾ ಹೋಗ್ತಾರೆ. ಇಲ್ಲಿವರೆಗೆ ನಾವು ಇಂದಿನ ಸ್ವಾಧ್ಯಾಯವನ್ನ ಮುಂದುವರಿಸಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಅನಿತಾ ಪಿಂಡಿ ಮೇಡಮ್ಗೆ ಮತ್ತಿಲ್ಲಿರುವ ಎಲ್ಲ ಧ್ಯಾನ ಸಾಧಕರಿಗೆ ವಂದಿಸ್ತಾ ನನ್ನ ಇಂದಿನ ಸ್ವಾಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಒಂದು ಗುರುಗಳ ಒಂದು ಇದ್ರಲ್ಲಿ ನಾವು ಯಾವ ರೀತಿ ಒಂದು ಪಕ್ವತೆ ಬರುತ್ತೆ ಯಾರಿಗಾದ್ರೂ ಅಷ್ಟೇ, ಗುರುಗಳ ಸಾನ್ನಿಧ್ಯದಲ್ಲಿ ಇದ್ದಾಗ ಯಾವ ರೀತಿ ಪಕ್ವತೆಯನ್ನ ಪಡಿತಾ ಹೋಗ್ತೀವಿ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇವರು ಸಹ ಅದೇ ರೀತಿ ಬದ್ರಿನಾಥಕ್ಕೆ ಹೋದಾಗ, ಬದ್ರಿನಾಥ ಯಾತ್ರೆ ಇವತ್ತಿಲ್ಲ, ಅದರ ಒಂದು ಸಾರಾಂಶವನ್ನ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್.
ಅವ್ರು ನೋಡ್ರಿ ಎಲ್ಲೋದ್ರೂ ಈ ಅಸ್ಪೃಶ್ಯತೆ ಅನ್ನೋದು ಹ್ಮ್ ಎಲ್ಲೋದ್ರೂ ಇದ್ದೇ ಇರುತ್ತೆ, ಅಸ್ಪೃಶ್ಯತೆ ಅನ್ನೋದು. ಅವನು ಹೌದು. ಹೋಗಿ ಪಾಪ ಅವ್ರ ಮನೆಗೆ ಹೋಗಿ ಊಟ ಮಾಡಿ ಬಂದಿದ್ದಕ್ಕೆ ಗುರುಗಳು ಹ್ಮ್ ಅಲ್ಲಿ ದೇವಸ್ಥಾನದ ಅರ್ಚಕರು ಅವ್ರನ್ನ ಅಲ್ಲಿಂದ ಆಚೆಗೆ ಹ್ಮ್ ಓಡಿಸ್ಬಿಡ್ತಾರೆ. ಹ್ಮ್ ಅದೇ ಅಂದ್ರೆ ರೀತಿ ಎಲ್ಲಾ ಕಡೆ ಇದೆ. ಏನಂದ್ರೆ ನಿಮ್ಗೆ ನಮ್ಮ ಮನಸ್ಸಿನ ಕಲ್ಪನೆಗಳಿದೆಲ್ಲ, ಅದನ್ನ ನಾವು ಮನಸ್ಸು ಶುದ್ಧೀಕರಿಸೋವರೆಗೂ ಇದೆಲ್ಲ ನಡೆಯುತ್ತೆ. ಎಲ್ಲಿಂದ ಎಲ್ಲಿಗೆ ಹೋಗಿ ನೀವು, ನಮ್ಮ ಮನಸ್ಸು ಶುದ್ಧಿ ಆಗ್ಬೇಕು ಮೊದಲು. ಮನಸ್ಸು ಶುದ್ಧಿ ಆದ್ರೆ ಎಲ್ಲ ಶುದ್ಧನೇ, ನಿಮ್ ಕಾಣೋ ದೃಷ್ಟಿನೇ ಬೇರೆ ಆಗ್ಬಿಡತ್ತೆ. ಮನಸ್ಸಿನ ಹೌದು. ಶುದ್ಧೀಕರಣವೇ ಧ್ಯಾನ ಅಂದ್ರೆ ಅಷ್ಟೇ, ಇನ್ನೇನಲ್ಲ. ಪ್ರತಿ ಕ್ಷಣದ ಶುದ್ಧೀಕರಣ ಅಷ್ಟೇ. ಹೌದು. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಹ್ಮ್ ಮಾಸ್ಟರ್ಸ್ ಯಾರಾದ್ರು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಳ್ಳಿ ಮಾಸ್ಟರ್. ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಪುಷ್ಪಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಹಲೋ ಮ್ಯಾಮ್, ನಮಸ್ತೆ. ನಮಸ್ಕಾರ ಮ್ಯಾಮ್. ಕ್ಲಾಸ್ ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್. ಒಂದು ಗುರುಗಳು ಬದ್ರಿನಾಥಕ್ಕೆ ಹೋದಾಗ ಹೊಟ್ಟಿ ಹಸುವಾಗಿತ್ತು. ಹೌದು. ಹಸಿವಾದಾಗ 2 ಬಾಳೆಹಣ್ಣು ಕೊಟ್ರು. ಹ್ಮ್ ಬಾಳೆಹಣ್ಣು ಕೊಟ್ಟಾಗ ಅದನ್ನ ಯಾವ ರೀತಿ ಅಂದ್ರೆ ಒಂದು ಗುರುವಿನ ಬಗ್ಗೆ ಯಾವ ರೀತಿ ನಾವು ತಿಳ್ಕೊಬೇಕು ಅನ್ನೋದು ಈಗ 5 ದಿವಸ ನಮಗೆ ಕ್ಲಾಸ್ ತುಂಬಾ ಅದ್ಭುತವಿತ್ತು ಮ್ಯಾಮ್. ಎಷ್ಟು ಇನ್ನು ಕೇಳ್ಬೇಕತ್ತಲ್ಲ ಈ ಕ್ಲಾಸ್, ಈ ಮುಗಿತಲ್ಲ ಬಂದು ಮುಗಿಸಿದ್ರಲ್ಲ ಕ್ಲಾಸ್ ಅನ್ನೋದು. ಯಾಕಂದ್ರೆ ನಮ್ಮ ಮನಸ್ಸು ಶುದ್ಧಿಯಾಗಿರ್ಬೇಕು ಅನ್ನೋದು ಹೇಳಿದ್ರಿ. ಫಸ್ಟ್ ನಾವು ಶುದ್ಧಿಯಾಗಿದ್ರೆ ಬೇರೆಯವ್ರಿಗೆ ಹೇಳ್ಬೋದು. ನಾವೇ ಸುದ್ದಿ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳಕ್ ನಮ್ಗ ಇಲ್ಲ ಮ್ಯಾಮ್, ಹೌದಂತೀರಿ. ಆದ್ರೆ ಫಸ್ಟ್ ನಾವು ನಮ್ಮ ಮನಸ್ಸನ್ನ ಯಾವ ರೀತಿ ಸುದ್ದಿ ಇಟ್ಕೊಂತೀವಿ, ಇದನ್ನ ಸುದ್ದಿ ಇಟ್ಕೋಬೇಕಾದ್ರೆ ಧ್ಯಾನದ ಮುಖಾಂತರನ ನಾವು ಸುದ್ದಿ ಪಡ್ಕೋಬೇಕು ಹೊರತು ಬೇರೆ ಎಲ್ಲಿ ಇಲ್ಲ ಮ್ಯಾಮ್. ಧ್ಯಾನಕ್ಕೆ ಬಂದ್ವಿ ಅಂದ್ರೆ ನಮ್ಮ ಮನಸ್ಸು ಶುದ್ಧ ಆಗೇ ಆಗ್ತೈತಿ ಮ್ಯಾಮ್. ಇದು ಮಾತ್ರ ನನಗೆ ಅನುಭವ ಆಗಿದೆ ಮ್ಯಾಮ್. ಕ್ಲಾಸ್ ತುಂಬಾ ಅದ್ಭುತ ಇತ್ತು ಮ್ಯಾಮ್. ಅನಿತಾ ಮ್ಯಾಮ್ಗೂ, PSS ಚಾನೆಲ್ಗೂ, ವಿಶಾಲ ಮ್ಯಾಮ್ಗೂ, ನಿಮ್ಗೂ, ಶಾಂತ ಮ್ಯಾಮ್ಗೂ ಕೋಟಿ ಕೋಟಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಕ್ಲಾಸ್ ಇನ್ನು ಕೇಳ್ಬೇಕಿತ್ತು ಅನಿಸ್ತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಮ್ಯಾಮ್. ಧನ್ಯವಾದಗಳು. ಆಗುತ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ವಿಶಾಲ ಮೇಡಮ್, ನಿಮ್ಗೆ ನಮಸ್ತೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇನ್ನ ಕೇಳೋಣ ಅನಿಸ್ತಾ ಇತ್ತು. ಶ್ರೀ ಎಂ ಅವರ ಆತ್ಮಚರಿತ್ರೆ ಅವರೇ ಬರ್ದಿರೋದು. ಅವರ ಸಾಧನೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಂಡಿದ್ದಾರೆ ಅಂದ್ರೆ, ಬದ್ರಿನಾಥಕ್ಕೆ ಹೋದಾಗ ಅಲ್ಲಿ ಏನೇನಾಯ್ತು ಎಲ್ಲದನ್ನು ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿ ಅಸ್ಪೃಶ್ಯರ ಮನೆಯಲ್ಲಿ ಊಟ ಮಾಡಿದ್ದು, ಟೆಲಿಪತಿ ಎಲ್ಲ ಅವರು ಕೊನೆಗೆ ಅಲಕಾ ನದಿಯಲ್ಲಿ ಮುಳುಗನ ಅನ್ನೋವಷ್ಟು ಅವರಿಗೆ ಮನಸ್ಸು ಬೇಸರ. ಅದನ್ನ ಮತ್ತೆ ಅವರು ಬಾಬಾಜಿ ಅವ್ರನ್ನು ಕಂಡು ಅವರು ಆಧ್ಯಾತ್ಮಿಕ ಗುರು ಒಬ್ಬ ಶಿಷ್ಯನಿಗೆ ಹೇಗೆ ಆಧ್ಯಾತ್ಮಿಕ ಜ್ಞಾನ ಕೊಡ್ತಾರೆ, ಮಾರ್ಗದರ್ಶನ ಬೋಧನೆ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರೆ. ಎಲ್ಲರೂ ಒಂದು ಗುರುವಿನ ಬೋಧನೆ ಹತ್ತಿರ ಹೋದಾಗ ಅವರ ಬೋಧನೆಗಳನ್ನ ಕೇಳ್ಬೇಕು ಅಂತ. ಇಲ್ಲಿ ಜಾತಿ ಮತ ಯಾವುದು ಇಲ್ಲ, ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕು ಅನ್ನೋದು. ಮನಸ್ಸು ಶುದ್ಧಿ ಆದಾಗ ನಾವು ಯಾವ ಜಾತಿ ಮತ ಮತ್ತು ಶರೀರದ ಭಾವನೆ ಯಾವುದು ಇರಲ್ಲ ನೋಡ್ರಿ. ಅವ್ರಿಗೆ ಅಷ್ಟು ಹಿಮಾಲಯದಲ್ಲಿ ಅಷ್ಟು ಚಳಿ ಎಲ್ಲ ಆದ್ರೂ ಕೂಡ ಅವರ ಧ್ಯಾನ ಸಾಧನೆಯಿಂದ ಅವರ ಬೆನ್ನ ಇದ್ರಲ್ಲೇನೆ ಬಟ್ಟೆ ಒಣಗಿಸ್ತಾ ಇದ್ರು ಅಂತ. ಅಷ್ಟು ಮಣಿಪುರ ಚಕ್ರದಲ್ಲಿ ಅವರು ಸಾಧನೆ ಮಾಡಿರ್ತಾರೆ ನೋಡ್ರಿ. ಚೆನ್ನಾಗಿತ್ತು ಮೇಡಮ್. ಎಲ್ಲ ವಿಷಯನ ತುಂಬಾ ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗೂ ಇತ್ತು. ಇದನ್ನ ಎಲ್ಲ ಆಧ್ಯಾತ್ಮಿಕ ಇದನ್ನು ಕೇಳ್ಬೇಕು ಅನ್ನೋದು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ ಎಲ್ಲ ವಿಷಯನೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಶಾಲಾ ಮೇಡಮ್, ವನಿತಾ ಮೇಡಮ್ಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರತ್ನ ಮೇಡಮ್. ಅಷ್ಟು ಸೀನಿಯರ್ ಆದ್ರೂ ನಿಮ್ಮ ಅನುಭವ ಅನಿಸಿಕೆಗಳನ್ನ ಯಾಕೆ ಮಾಸ್ಟರ್ಸ್ ಎಲ್ಲರೂ ಮೌನವಾಗಿರ್ತೀರಾ? ಕೇಳ್ಕೊಂಡು ಇದನ್ನ ಒಂದ್ಸರಿ ರಿವೈಸ್ ಮಾಡ್ದಂಗಾಗತ್ತೆ, ಅಥವಾ ಮೇಡಮ್ಗೆ ಒಂದು ಕೃತಜ್ಞತೆ ಸಲ್ಲಿಸ್ದಂಗಾಗತ್ತೆ. ಪಾಪ ಅವ್ರು ನಮಗೋಸ್ಕರ ಎಷ್ಟೊತ್ತಿಂದ ಒಂದು ಇದು ಮಾಡಿದ್ರಲ್ವಾ, ನಾವು ಅವ್ರಿಗೊಂದು ಕೃತಜ್ಞತೆಯನ್ನ ಸಲ್ಲಿಸೋಕಾದ್ರೂ ಒಂದು ಅನ್ಮಿಟ್ ಮಾಡ್ಕೊಂಡು ಮಾತಾಡ್ಬೇಕು. ಓಕೆ ಮೇಡಮ್, ಇನ್ಯಾರು ಇಲ್ಲ ಅಂತ ಅನ್ಕೋತೀನಿ.
ಚೆನ್ನಾಗಿತ್ತು ಮೇಡಮ್. ಹ್ಮ್ ಒಂದು ಒಳ್ಳೆಯ ಗುರುಗಳ ಹ್ಮ್ ಹ್ಮ್ ಅದೇ ಹೇಳ್ತಾರಲ್ಲ, ಧ್ಯಾನ ಜ್ಞಾನ ಸಜ್ಜನ ಸಾಂಗತ್ಯ ಅಂತ. ಖಂಡಿತ. ಚೆನ್ನಾಗಿ ಎಲ್ಲಾ ಬೆಳಗಿನ ಗುರುಗಳದು ಹೊತ್ತು ಒಂದೇ ಉದ್ದೇಶ, ಎಲ್ಲರನ್ನು ಉದ್ಧರಿಸ್ಬೇಕು ಅನ್ನೋದೇ ಉದ್ದೇಶ, ಇನ್ನೇನು ಇರಲ್ಲ. ಆದ್ರೆ ಮಧ್ಯದಲ್ಲಿ ಬರುವಂತವ್ರು ಇರ್ತಾರಲ್ಲ, ಅಜ್ಞಾನದಿಂದಾಗಿ ಅವರಿಗೆ ತಪ್ಪಾಗ್ಬಿಡತ್ತೆ. ಯಾರ್ದು ತಪ್ಪಲ್ಲ, ಎಲ್ಲ ಅಜ್ಞಾನ ಅಷ್ಟೇ. ಜ್ಞಾನ ಬಂದಾಗ ಮತ್ತೆಲ್ಲ ಬೆಳಕೆ, ಕತ್ಲೆ ಅನ್ನೋದೇ ಇಲ್ಲ. ಅದು ಹೌದು. ಅರಿವಾಗ್ಬೇಕಲ್ಲ, ಅಲ್ಲಿವರೆಗೂ ಇಂಥದ್ದೆಲ್ಲ ನಡೆಯುತ್ತೆ. ಈ ಜ್ಞಾನನ ಹೇಳ್ಕೊಡ್ತೀವಿ ಅಂದ್ರೆ ತಿಳ್ಕೊಳೋದೇ ಜನನೇ ಕಡಿಮೆ ಮೇಡಮ್ ಇವಾಗ. ಎಷ್ಟು ನಾವು ಈಗ ಅದು ಫ್ರೀಯಾಗಿ ಧ್ಯಾನ ಹೇಳ್ಕೊಡ್ತೀವಿ ಅಂತಂದ್ರೆ ಬೇಕಿರ್ ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಬೇಕಾದ್ರೆ ದುಡ್ಡು ಕೊಟ್ಟು ಏನ್ ಬೇಕಿದ್ರು ಖಂಡಿತ. ಮಾಡ್ತಾರೆ. ಈಗ ಫ್ರೀಯಾಗಿ ಧ್ಯಾನ ಹೇಳ್ಕೊಡ್ತೀವಿ ಬನ್ನಿ ಅಂದ್ರೆ ಬರೋದೇ ಕಷ್ಟ. ಬಂದ್ರು ಅಲ್ಲಿ ಒಂದ್ ದಿವಸ ಬಂದ ಅದೇನೋ ಒಂಥರ ಮೈಂಡ್ ಗಳಲ್ಲಿ ಅದೇನೋ ತುಂಬ್ಕೊಂಡ್ಬಿಡ್ತಾರೆ. ಏನೋ ಇದ್ರಿಂದ ಏನಾಗ್ಬಿಡುತ್ತೋ ಅನ್ನೋ ಭಯನೋ ಅದೇನೋ. ಹೌದು ಹೌದು, ಯಾವಾಗ್ಲೂ ಸತ್ಯಕ್ಕೆ ಹೆದರೋದು, ಸುಳ್ಳಿಗೆ ಎಲ್ರು ಒಪ್ಪಿಬಿಡ್ತಾರೆ ಬೇಗ. ಇರೋದೇ ಪ್ರಪಂಚ ಇನ್ನು ಹಾಗೆ. ಅದೇ ಮೇಡಮ್, ಈಗ ಅಯ್ಯಪ್ಪ ಸರ್ ಕ್ಲಾಸ್ ಮಾಡ್ತಾ ಇದಾರಲ್ಲ, ಹೋಗಿ ಹೊರಗಡೆ ಹೇಳ್ಕೊಡಿ ಅಂತ ಹೇಳ್ಕೊಡೋಣ ಅಂತ ಹೋದ್ರೆ ಬರ್ತಾರೆ. ಇವತ್ ಬರ್ತಾರೆ, ನಾಳೆ ಕಡೆ ಅಯ್ಯೋ ಏನೋ ಧ್ಯಾನ ಮಾಡೋದ್ರಿಂದ ಏನಾಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಒಂಥರ ಆಗ್ಲೇ ಚೇಂಜ್ ಆಗ್ಬಿಡ್ತಾರೆ, ನಾಳೆ ಬೆಳಿಗ್ಗೆ ಬರೋದೇ ಇಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಿ ಅವಳು ಬಂದಿರೋರು, ಅಯ್ಯೋ ಅವಳಿಗೆ ಏನಾಯ್ತು ಇವತ್ ಬರ್ಲಿಲ್ಲ. ಏನಾದ್ರು ಆಗ್ಲಿ ನೀವೇನು ಅನ್ಬೇಡಿ, ಅವ್ರಿಗೆ ಬೇಕಾದಾಗ ಅವ್ರು ಬರ್ತಾರೆ, ಸುಮ್ನೆ ಇರಿ. ಅಷ್ಟು ಜನಕ್ಕೆ ಮಾಡೋಣ, ಅಷ್ಟು ಜನನೇ ಆಗಲಿ. ನಾನು ಡೈಲಿ ಹೋಗ್ತಾ ಇದ್ದೀನಿ ಮೇಡಮ್, ಇಲ್ಲಿ ದೇವಾಲಯ ಧ್ಯಾನಾಲಯ ಮಾಡ್ಬೇಕು ಅಂತ ನನ್ನ ಇದು ಒಂದು. ಆದ್ರೆ ಅಲ್ಲಿ ಬರೋಕೆ ಜನ ಹೋಗ್ತಾ ಇಲ್ಲ. ಒಂದ್ 5-6 ಜನ ಓಕೆ, ಎಷ್ಟು ಒಬ್ರು ಬಂದ್ರೆ ಗುರುಗಳು, ಒಬ್ರು ಬಂದ್ರೆ ಒಬ್ರಿಗೆ ಹೇಳ್ಕೊಡಿ ಅಂತ ಹೇಳಿದಾರಲ್ವಾ. ನಮಸ್ತೆ. ನಮಸ್ತೆ ಮಾತಾಡಿ ಮಾತಾಡಿ. ನಮಸ್ತೆ ಶಾಂತ ಮ್ಯಾಮ್. ಶಾಂತ ರಿಸ್ಕಲ್ಲಿ ಅದೇ ಶಾಂತ ಮ್ಯಾಮ್ ಅಂದೆ. ರಿಸ್ಕಲ್ಲಿ ಮಾತಾಡಕ್ ಆಗ್ಲಿಲ್ಲ ಮೇಡಮ್, 3 days ಇಂದ ನಾನು ಆಚೆ ಕಡೆ ಇದ್ದೆ. ಅನ್ನಿಸ್ತಿತ್ತು ಹೇಳ್ಬೇಕು ಅಂತ. ಚೆನ್ನಾಗಿರೋದು ಕ್ಲಾಸಸ್ ಎಲ್ಲ, ಎಷ್ಟು ತಿಳ್ಕೊಳ್ಳೋದಿರುತ್ತೆ. ದಿನ ದಿನ ಜ್ಞಾನ ಅನ್ನೋದು ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗ್ತಿಲ್ಲ. ಅಷ್ಟು ಚೆನ್ನಾಗೆಲ್ಲ ಹೇಳ್ತಾ ಹೋದ್ರಿ. ಆದ್ರೆ ಇಲ್ಲಿ ಶುದ್ಧೀಕರಣ ಅಂತ ಬಂದಾಗ ಮ್ಯಾಮ್, ಬೇರೆ ಈಗ ಆಕ್ಚುಲಿ ಮಾತಾಡ್ಬಾರ್ದು ನಾನು, ಬೇರೆ ಕ್ಯಾಸ್ಟ್ ಅವ್ರು ಅಂತ ಬರ್ತಾರೆ, ಅಂದ್ರೆ ಸ್ವಲ್ಪ ಲೋಯರ್ ಕ್ಯಾಸ್ಟ್ ಅವ್ರು ಬಂದಾಗ ನಮ್ಮನೆ ಕೆಲ್ಸಕ್ಕೆಲ್ಲ ಬರ್ತಾರೆ ಮೇಡಮ್. ಸ್ಮೆಲ್ ಅಂತ ಸ್ಮೆಲ್, ನಿಜ ಅವ್ರು ನೋಡಿದ್ರೆ ಮಾತಾಡ್ಸಂಗ ಅನ್ಸಲ್ಲ, ಆತರ ಅನ್ಸುತ್ತೆ. ಅವ್ರೇನ್ ಯಾವಾಗ ನೋಡಿ ಡ್ರಿಂಕ್ಸ್ ಮಾಡೋದು ಈ ತರನೇ ಇರ್ತಾರೆ. ಈಗ ಒಂದು ಅಡಕೆ ಕೆಡೋದಕ್ಕೆ, ಕಾಯಿ ಕೆಡೋದಕ್ಕೆಲ್ಲ ಬರ್ತಾರಲ್ಲ, ಯಾಕೆ ಅವ್ರು ಆತರ ಇರ್ತಾರೆ? ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಲ್ವಾ? ಹೇಳ್ತಾರೆ, ನಾವು ಹೇಳ್ತೀವಿ, ಆದ್ರೂ ಅವ್ರು ಕೆಟ್ಟ ಚಟಗಳು ಬಿಡಲ್ಲ. ಕಳ್ತನ ಮಾಡೋದು, ಕುಡಿಯೋದು, ಈ ತರ ಎಲ್ಲಾ ಮಾಡ್ತಿರ್ತಾರೆ. ಹೆಣ್ಮಕ್ಳುನು ಅಷ್ಟೇ, ಅವ್ರು ಇದ್ರಲ್ಲೇ ಅದೇ ತರನೇ. ಸ್ವಲ್ಪ ಈ ಹಬ್ಬಗಳು ಬರುತ್ತೆ, ಹೋಳಿ ಹಬ್ಬ ಬಂತಂದ್ರೆ ಕಾಯಿ ಕೊಡ್ರಿ ಅದ್ ಕೊಡ್ರಿ ಅಂತ ಬರ್ತಾರೆ. ಬಟ್ ಅವ್ರು ಶುದ್ಧಿನೇ ಇಲ್ಲ. ದೇಹ ಶುದ್ಧಿ, ಮನಃಶುದ್ಧಿ ಇರ್ಲಿ, ದೇಹ ಶುದ್ಧಿನೇ ಇಲ್ಲ ಅವ್ರಿಗೆ. ಅವ್ರ ಪಕ್ಕ ನಿಲ್ಲಕ್ಕೂ ನಮಗ್ ಒಂಥರ ಅನ್ಸತ್ತೆ, ಆತರ ಇರ್ತಾರೆ. ನಾವ್ ಹೇಗಿರ್ಬೇಕು? ನಾವು ಅಂದ್ರೆ ಮನಸ್ಸಲ್ಲಿ ಇರುತ್ತೆ ನಮಗೆ, ಎಲ್ಲಾರು ಒಂದೇ ಸಮ ಕಾಣ್ಬೇಕು, ಎಲ್ಲಾರು ಆತ್ಮ ಸ್ವರೂಪಗಳೇ ಅಂತ. ಅವ್ರು ಆತರ ಇದ್ದಾಗ ನಾವ್ ಹೆಂಗ್ ಬದ್ಲಾಗಕ್ಕಾಗುತ್ತೆ ಮ್ಯಾಮ್? ನಾವು ಏನ್ ಗೊತ್ತಾ, ಇದೆಲ್ಲ ಒಂದು ಮನಸ್ಸಿನ ಸ್ಥಿತಿನೇ. ನೀವು ಹೇಳಿದಾಗೆ ಅವರಲ್ಲಿ ವಾಸನೆಗಳಿದೆ, ಎಲ್ಲ ಇದೆ, ಇಲ್ಲ ಅಂತ ನಾ ಹೇಳೋದಿಲ್ಲ. ಯಾಕಂದ್ರೆ ನಾನು ಅದನ್ನೇ ಮೊದಲೇ ಹೇಳಿದ್ದು, ಅಜ್ಞಾನ ಕಳೆಯೋವರೆಗೂ ಜ್ಞಾನ ಪಡೆಯೋದಿಲ್ಲ. ಯಾಕಂದ್ರೆ ಅವರಲ್ಲಿ ಆ ಪರಿವರ್ತನೆ ಬರ್ಬೇಕಾದ್ರೆ ಅವ್ರಿಗೆ ಸಮಯ ಬರ್ಬೇಕು. ಈಗ ನಾವು ಎಷ್ಟೋ ಕಲ್ತಂತವರಿಗೆ ಕೂಡ ಧ್ಯಾನ ಮಾಡಿ ತುಂಬಾ ಒಳ್ಳೇದು, ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಆದ್ರೂ ಎಷ್ಟು ಜನ ಬರ್ತಾರೆ ಆಲೋಚನೆ ಮಾಡಿ, ಅಲ್ವಾ? ಹಾಗೆ ಇಲ್ಲ, ಹೇಳ್ದವ್ರೆಲ್ಲ ಬರಲ್ಲ ಮೇಡಮ್. ಕಲಿತವರಿಗೆ ಹೇಳೋದ್ ಕಷ್ಟ ಆಗುವಾಗ, ಕಲಿದೇ ಇರೋರಿಗೆ ಹೇಳೋದು ತುಂಬಾ ಕಷ್ಟ ಇದೆ. ಅವರಲ್ಲಿ ಜ್ಞಾನ ಬರುವಾಗ ಅವ್ರು ಖಂಡಿತ ತನ್ನಷ್ಟಕ್ಕೆ ಬರ್ತಾರೆ. ಅವರಿಗೆ ಅವ್ರದೇ ಆದ ಸಮಯಕ್ಕೆ ನಾವು ಕಾಯ್ಬೇಕು. ನಾವು ಅದೇ ಹೇಳ್ದವ್ರೆಲ್ರು ಎಲ್ಲವನ್ನು ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಅಂತಿಲ್ಲ. ಮಾಂಸ ತಿನ್ನೋರ್ಗೆ ಹೇಳಿದ್ರೆ ಅವ್ರ ಸಸ್ಯಾಹಾರಿಗಳು ತಕ್ಷಣ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಹುಟ್ಟಿನಿಂದ ತಿಂದ ಅಭ್ಯಾಸ ಇರುತ್ತೆ. ಯಾರ್ದು ತಪ್ಪು ಹೇಳಲಿಕ್ಕೆ ಆಗಲ್ಲ, ಅವ್ರದ್ದೇ ಸಮಯ ಬರ್ಬೇಕು. ಬಟ್ ಹೇಳುವಂಥದ್ದು ನಮ್ ಕರ್ತವ್ಯ. ಪತ್ರಿಜಿ ಗುರುಗಳು ಏನ್ ಹೇಳಿದ್ದಾರೆ, ನಿನಗೆ ಒಬ್ರು ಸಿಕ್ಕಿದ್ರು ನೀನ್ ಹೇಳು, ನೀ ಹೇಳೋದು ನಿನ್ ಕರ್ತವ್ಯ, ಅವ್ರ ಹಿಂದೆ ಹೋಗ್ಬೇಡ, ಹೇಳು ನೀನು ಅಂತ ಹೇಳ್ತಾರೆ. ಹಾಗೆ ನಮ್ ಕೆಲ್ಸ ಏನು,
ನಾವು ಹೇಳೋದು. ಇಂಥ ಜ್ಞಾನವಂತರು ಯಾಕೆ ಅದನ್ನೆಲ್ಲ ಪ್ರಸ್ತುತ ಪಡಿಸ್ತಾರೆ ಅಂತಂದ್ರೆ ಅವ್ರ ಜೀವನದಲ್ಲಿ ಬಂದಂತ ಹಾದಿಗಳಿದೆಲ್ಲ, ಎಲ್ಲರನ್ನು ನೋಡ್ಕೊಂಡ್ ಬಂದಿದ್ದಾರೆ ಅವರು ಕೂಡ. ಅಷ್ಟು ಹಿಂದೆ ಕೂಡ ಅಸ್ಪೃಶ್ಯತೆ ಇತ್ತು. ಯಾಕೆ ಅಸ್ಪೃಶ್ಯತೆ ಇತ್ತು ಅಂತಂದ್ರೆ ಇದೆಲ್ಲ ಹೆಜ್ಜೆಗಳು. ನಾವು 1ನೇ ಕ್ಲಾಸಿಂದಲೇ ಹತ್ತಬೇಕು, ಒಂದೇ ಸತಿ 10ನೇ ಕ್ಲಾಸಿಗೆ ಹತ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದೆಲ್ಲದು ಅವ್ರಿಗೆ ಅವ್ರದೇ ಆದ ಸಮಯ ಬರುತ್ತೆ. ನಮ್ಮ ಕೆಲಸ ಹೇಗೆ ನಾವು ಮಾಡ್ತಾ ಹೋಗ್ಬೇಕಷ್ಟೇ. ನಾವು ಒಳ್ಳೇದ್ ಪ್ರಾರ್ಥನೆ ಮಾಡ್ಕೋಬಹುದಲ್ಲ, ಅಷ್ಟಂತೂ ಮಾಡ್ಬೋದು. ಅವ್ರಿಗೂ ಎಲ್ಲ ಒಳ್ಳೇದಾಗ್ಲಿ, ಅವರು ಎಲ್ಲ ನಮ್ಮ ಹಾಗೆ ಧ್ಯಾನಿಗಳಾಗ್ಲಿ, ಚೆನ್ನಾಗಿರ್ಲಿ, ಇಷ್ಟು ನಾವು ಪ್ರಾರ್ಥನೆ ಮಾಡ್ಬೋದಲ್ಲ. ಅದು ಮಾಡ್ಬೋದು, ಹೇಳ್ಬೋದು. ಸಾಧ್ಯ ಆದಾಗ ಅವರು ಬರ್ತಾರೆ, ಅವರಿಗೆ ಬರ್ಬೇಕು ಸಮಯ. ಹೇಳೋದಷ್ಟೇ ನಮ್ಮ ಕೆಲ್ಸ, ಅದನ್ನ ಹೇಳಿ ಬಟ್ ಬದಲಾಯಿಸೋ ಪ್ರಯತ್ನ ಬೇಡ. ಅದು ಅವ್ರ ಟೈಮ್ ಬಂದಾಗ ಅವರೇ ಬದಲಾಗ್ತಾರೆ ಅಂತ ಹೇಳ್ತಾರೆ. ನಾವ್ ಯಾರು ಬದಲಾಯಿಸ್ಲಿಕ್ಕೆ ಹುಟ್ಟಿಲ್ಲ, ನಮ್ಮನ್ನ ನಾವು ಬದಲಾಯಿಸ್ಕೊಳಕ್ ಹುಟ್ಕೊಂಡಿದೀವಿ ಅಷ್ಟೇ. ನಾವು ಯಾರನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನದಿಂದ ನಾವು ಬದಲಾಗ್ತೀವಿ ಅಷ್ಟೇ. ಪ್ರಪಂಚನ ಬದಲಾಯಿಸ್ಲಿಕ್ಕೆ ನಾವು ಯಾರು ಅಲ್ಲ. ಪ್ರಪಂಚ ಅನ್ನೋದು ನಾವೇ ಬದಲಾಗ್ಬೇಕು. ನಾವು ಬದಲಾದ್ರೆ ಪ್ರಪಂಚ ಬದಲಾಗತ್ತೆ, ನಮ್ಮ ದೃಷ್ಟಿಕೋನ ಬದಲಾಗತ್ತೆ ಅಷ್ಟೇ. ಪ್ರಪಂಚ ಹೊರಗಿಲ್ಲ, ಪ್ರಪಂಚ ನಮ್ಮೊಳಗೆ ಇದೆ. ಅದರ ಅರಿವು ನಮಗ್ ಬರ್ಬೇಕಷ್ಟೇ. ಹೌದು ಮೇಡಮ್. ಆಯ್ತು, ಒಂದು ಇದನ್ನೇ ಹೇಳ್ಬಿಟ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನು ಆಕ್ಚುಲಿ ಅದೇ ಮೈಂಡ್ ಸೆಟ್ ಇತ್ತು, ಅದೇ ಸೇತ್ ವಿಜ್ಞಾನದಲ್ಲಿ ಅನಿತಾ ಮ್ಯಾಮ್ ಹೇಳಿದ್ರು ಇದನ್ನ. ಈಗ ಮತ್ತೊಮ್ಮೆ ನೀವು ರಿಪೀಟ್ ಮಾಡಿ ಮತ್ತೊಮ್ಮೆ ಕಣ್ತಿರ್ತಿದ್ರಿ. ಅಂದ್ರೆ ಇದೇನು ಕೇಳ್ತೀವಿ, ಎಷ್ಟೋ ಜ್ಞಾನ ತಗೊಳ್ತೀವಿ, ಮತ್ತೆ ಮರಿತೀವಿ ಅದನ್ನ. ಹೌದಾ, ಈ ತರ ಆಗ್ತಿರುತ್ತೆ. ಬಟ್ ಸತ್ಸಂಗ ಬಿಟ್ಟು ಹೋಗ್ಬಾರ್ದು. ಬಿಟ್ಟು ಬಿಟ್ರೆ ಮತ್ತೆ ನಾವ್ ಅದೇ ಹಳೆ ಹಾದಿಗೆ ಹೋಗ್ತೀವಿ. ಇದ್ರಲ್ಲಿ ಇರ್ಬೇಕು, ಇದ್ರೇನೆ ನಮ್ಗೆ ಜ್ಞಾನ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. PCS ಬಗ್ಗೆ ನಿಮ್ಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ರೂಪ ಮೇಡಮ್, ಚೆನ್ನಾಗಿ ನಿಮ್ಮ ಅನುಭವನ ಹಂಚ್ಕೊಂಡ್ರಿ. ಪ್ರಶಾಂತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. 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 ಕತೆ ಕೇಳ್ತಾ ಹೋದಾಗೆ ನಾನು ಪೂರ್ಣ ಶೂನ್ಯ ಸ್ಥಿತಿಗೆ ಹೋಗಿದ್ದೆ. ಕೊನೆಗೆ ಏನು ಎಂಬುದೇ ಗೊತ್ತಾಗ್ಲಿಲ್ಲ ಮೇಡಮ್. ಧ್ಯಾನ ಆದ ನಂತರ ನಾನು ಧ್ಯಾನ ಕಂಟಿನ್ಯೂ ಮಾಡಿದ್ದೆ. ಈಗ ಇವರೆಲ್ಲ ಹೇಳುವಾಗ ಗೊತ್ತಾಗ್ತದೆ. ನಿಜವಾಗಿ ನಾನ್ ನಿನ್ನೆ ಮನೆಗೆ ಹೋದೆ, ಧ್ಯಾನ ಕಲಿಸಿದ್ದೆ ಮೊದಲು ಅವರ ಫ್ಯಾಮಿಲಿಗೆ. ನಿನ್ನೆ ಹೋದೆ ಸಂಜೆ ಹೋದಾಗ ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ಸಣ್ಣವ ಹೇಳ್ತಾ, ತಮ್ಮ ಹೇಳುದು, ಅಕ್ಕ ಒಮ್ಮೊಮ್ಮೆ ಮಾಡ್ತಾಳೆ, ಒಮ್ಮೊಮ್ಮೆ ಮಾಡುದಿಲ್ಲ ಅಂತ. ಅದೇ ಇರ್ರೆಗ್ಯುಲರ್. ಅದಕ್ಕೆ ನಾನ್ ಕೇಳಿದೆ, ನೀನು ಬೆಳಿಗ್ಗೆದ್ದು ಊಟ ಮಾಡುದಿಲ್ವಾ ಕೇಳಿದೆ. ಊಟ ಮಾಡ್ತೇನೆ, ಅದೇ ರೀತಿ ಧ್ಯಾನ ಮಾಡು ನೀನು. ಅದು ಒಂದು ದಿನ ಬಿಟ್ಟು ಒಂದು ದಿನ ಯಾಕೆ, ಕೆಲವೊಮ್ಮೆ ಮಾಡುದಂತೆ. ಹೆಚ್ಚಿನವರು ಹಾಗೆ ಮಾಡುದು ಮೇಡಮ್. ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ. ದಿನಾಲು ಧ್ಯಾನ ಮಾಡ್ತಾ ಹೋದಾಗ ಅವರಿಗೆ ಗೊತ್ತಾಗ್ತದೆ. ಒಂದು 11 ದಿನ 21 ದಿನ ಮಾಡಿ ಸ್ಟಾರ್ಟಿಂಗ್, ಅನ್ನಂದ್ರೆ 41 ದಿನ, ಆವಾಗ ಬದಲಾವಣೆ ಕಾಣ್ತದೆ ಅಂತ ಹೇಳಿದ್ರೆ ಅವರಿಗೆ ಒಂಥರ ಮಾಡ್ತಾರೆ. ಮತ್ತೆ ನಿನ್ನೆ ಒಬ್ಬರು ಬಸ್ ಅಲ್ಲಿ ಸಿಕ್ಕಿದ್ರು ನನ್ನ ಹತ್ತಿರ. ಅಂದ್ರೆ ಸ್ವಲ್ಪ ನೋಡುದು ನಾನು ಅವರನ್ನು. ಒಮ್ಮೆಲೆ ಹೇಳಿದ್ರೆ ಅವರೊಂಥರ ತಿರಸ್ಕಾರದಾಗೆ ಮಾಡ್ತಾರೆ. ನಿನ್ನೆ ಹೇಳಿದೆ, ನಾನು ಇಲ್ಲಿಂದ ಬೈಕಂಪಾಡಿ ಹೋಗ್ಬೇಕು, ಆಗ ನಿಮ್ಗೆ ಎಷ್ಟು ಲಾಂಗ್ ಜರ್ನಿ ಇದೆ, 1 ಗಂಟೆ ನೋಡಿ. ನೀವು ಹೀಗೆ ಕಾಲನ್ನು ಕ್ರಾಸ್ ಮಾಡಿ, ಕೈಗಳನ್ನು ಕಟ್ಟಿ, ಕಣ್ಣುಗಳನ್ನು ಮುಚ್ಚಿ ಅಲ್ಲಿ ತನಕ ಹೋಗುವ ನಿಮ್ಗೆ 1 ಗಂಟೆಯ 3/4 ಗಂಟೆಯ ಜರ್ನಿಯಲ್ಲಿ ಧ್ಯಾನ ಸಿಗ್ತದೆ ಹೇಳಿದೆ. ಹೌದಾ ಮೇಡಮ್, ಹೇಗೆ ಮಾಡುದು ಕೇಳಿದ್ರು. ಅದಕ್ಕೆ ನಾನು ಅವರಿಗೆ ಹೇಳಿಕೊಟ್ಟು ಒಂದು ಫೋಟೋ ಕೂಡ ತೆಗ್ದೆ. ನಾವೀಗ ಒಂದು ಅಡ್ವಾನ್ಸ್ ತರಬೇತಿ ಅಯ್ಯಪ್ಪ ಪಿಂಡಿ ಸರ್ ಇದ್ದು ನಮಗೆ ಆಗ್ತಾ ಉಂಟು. ಬಸ್ಸಲ್ಲಿ ಕೂತೆ ಒಂದು ಫೋಟೋ ಕೂಡ ಹಾಕಿ ತೆಗ್ದು ನನಗೆ ಖುಷಿ ಆಯ್ತು. ಆಯ್ತು ಮೇಡಮ್, ನಾನು ಮಾಡ್ತೇನೆ. ಸ್ವಲ್ಪ ಒಂದು ಏಜ್ ಆಗಿದೆ, 45, 50 ಆಗಿರ್ಬೋದು ಅವರಿಗೆ. ಖುಷಿ ಆಯ್ತು ಅವರಿಗೆ ಮಾಡಿಕೊಂಡು ಹೋದಾಗ. ಆನಂತರ ಮಾಡಿಕೊಂಡೇ ಹೋದ್ರು ಮೇಡಮ್. ಮತ್ತೆ ನಾನು ಹೇಳಿದೆ ನನ್ನ ಹತ್ರ ಬರುವಾಗ, ಮತ್ತೆ ಅವ್ರು ಮಾಡ್ತಾ ಇದ್ರು. ನಿಜವಾಗಿ ಅಂತವರು ಸಿಗ್ಬೇಕು, ಅವರಿಗೆ ಬೇಕು. ಒಮ್ಮೆಲೆ ಈಗ ಕೆಲವರಿಗೆ ಆಯ್ತು ಅಂತ ಹೇಳಿ ಬಿಡ್ತಾರೆ. ನಾವು ಪಾಂಪ್ಲೆಟ್ ಕೊಟ್ರು ಈಗ ಒಂಥರ ನೋಡ್ತಾರೆ, ಮತ್ತೆ ಬ್ಯಾಗಿನ ಒಳಗೆ ಅದನ್ನು ಮಡಚಿಟ್ಟು ಕೂತ್ಕೊಳ್ತಾರೆ. ಕೆಲವರಿಗೆ ಅದು ಒತ್ತಾಯ ಇಲ್ಲ. ನಾವೊಂದು ಒಬ್ಬರಿಗೆ ಹೇಳ್ತೇವೆ, ಉಸಿರಿನ ಕಡೆ ಗಮನ. ಅಯ್ಯಪ್ಪ ಪಿಂಡಿ ಸರ್ ಹೇಳಿದಾಗೆ ಉಸಿರನ್ನು ಗಮನಿಸುವುದನ್ನು ಅವ್ರಿಗೆ ಕಲಿಸ್ಬೇಕು ಮೊದಲು ಅಂತ. ಮತ್ತೆ ಅವ್ರು ಮಾಡ್ಲಿ ಬಿಡ್ಲಿ ಅದು ನಮ್ಮದಲ್ಲ ಅಂತ ನಾವು ಹೇಳುದು ನಮ್ಮ ಕರ್ತವ್ಯ ಅಂತ. ಅದ್ರಿಂದ ನಿಜವಾಗಿ ನನಗೆ ಅದು ಕೆಲವರು ಬಹಳ ಖುಷಿಯಿಂದ ಮಾಡ್ತಾ ಇರ್ತಾರೆ. ಅದ್ರಿಂದ ಧ್ಯಾನ ಪ್ರಚಾರ ಮಾಡ್ಬೇಕೆ ಅಷ್ಟೇ ಹೊರತು ನೀವು ಮಾಡಿದ್ದೀರಾ
ಮಾಡ್ತಾ ಇದ್ದೀರಾ ಅಂತ ಕೇಳುದು ನಮ್ಮ ಕ್ಲೋಸ್ ಅಲ್ಲಿ ಕೇಳ್ತೇವೆ ಏನ್ ಮಾಡ್ತಾ ಇದ್ದೀರಾ ಅಂತ. ಮತ್ತೆ ಧ್ಯಾನ ಮಾಡ್ತಾ ಇದ್ದವರಲ್ಲಿ ಕೂಡ ನಾವು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೆಲವರು ಹೇಳ್ತಾರೆ ನನ್ಗೇನು ಅನುಭವ ಆಗ್ಲಿಲ್ಲ. ಅನುಭವ ಆಗದಿದ್ರೂ ಕೂಡ ಧ್ಯಾನವೇ ಅಲ್ವಾ, ಧ್ಯಾನವೇ ಅಲ್ವಾ. ನಿಮ್ಗೆ ಅಷ್ಟು ಅನುಭವ ಆಗಿದೆ, ನನಗೆ ಅನುಭವವೇ ಆಗ್ಲಿಲ್ಲ ಅಂದ್ರೆ ಅವರ ಆಲೋಚನಾ ಸ್ಥಿತಿಯಲ್ಲಿ ಇದ್ದಾಗ ಅನುಭವ ಎಲ್ಲಿ ಆಗ್ತದೆ? ಶೂನ್ಯ ಸ್ಥಿತಿಗೆ ಹೋದಾಗ ಮಾತ್ರ ಆಗುದು. ಇದು ಕಣ್ಣು ಮುಚ್ಚಿಕೊಂಡು ಕೂತ್ರೆ 1 ಗಂಟೆ ಅಲ್ಲ 3 ಗಂಟೆ ಕೂತ್ರು ಅನುಭವಗಳು ಆಗುದಿಲ್ಲ. ಆಲೋಚನೆ ಮನಸ್ಸಲ್ಲಿ ತಿರುಗುತ್ತಾನೆ ಇದ್ದಾಗ ಆಲೋಚನೆಯಲ್ಲಿ ಮನಸ್ಸಿನಲ್ಲಿ ಆಲೋಚನೆಗಳು ಬಂದ ತಕ್ಷಣ ನೀವು ಉಸಿರಿನ ಕಡೆ ಗಮನ ಕೊಡಿ ಹೇಳಿದ್ರೆ ನನಗೆ ಕಾನ್ಸಂಟ್ರೇಷನ್ ಬರುದಿಲ್ಲ. 1 ಗಂಟೆ ಬರುದಿಲ್ಲ, 30 ನಿಮಿಷ ಅಲ್ಲ, 1 ಗಂಟೆ ಕೂತ್ರೆ 10 ನಿಮಿಷ ಮಾತ್ರ ನಿಮಗೆ ಬರುದು ಹೇಳಿದೆ ನಾನು. ಆ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಅಂತ ಹೇಳಿ. ನನ್ನ ಸಮಸ್ಯೆಗಳೇ ಪರಿಹಾರ ಆಗುದಿಲ್ಲ. ಪರಿಹಾರ ಹೇಗೆ ಆಗ್ತದೆ? ಆಲೋಚನೆಯಲ್ಲಿದೆ ಪರಿಹಾರ ಆಗುದಿಲ್ಲ ಹೇಳಿದ್ದೇನೆ. ಮತ್ತೆ ಕೆಲವರಿಗೆ ಅನುಭವ ಆದ್ರೂ ನನಗೆ ಈ ಧ್ಯಾನದಿಂದ ಸರಿಪಡಿಸಿಕೊಂಡೆ ಅಂತ ಕೂಡ ಹೇಳುದಿಲ್ಲ ಮೇಡಮ್. ಈಗ ಅವರಿಗೆ ಸಮಸ್ಯೆಗಳು ತುಂಬಾ ಇದೆ, ಆದ್ರೆ ಧ್ಯಾನದಲ್ಲಿ ನಾನು ಸರಿಪಡಿಸಿಕೊಂಡೆ ಅಂತ ಕೂಡ ಹೇಳುದಿಲ್ಲ. ಅದು ನಾನು ಅಲೋಪತಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ಸರಿಪಡಿಸಿಕೊಂಡೆ ಅಂತ ಹೇಳುದು. ಡಾಕ್ಟ್ರಿಗೆ ದುಡ್ಡು ಕೊಡ್ತಾರಲ್ಲ ಅವರು. ಹೌದು. ಅದೇ ಇನ್ನೊಂದು ಸುದರ್ಶನ ಕ್ರಿಯೆ ಎಲ್ಲ ಹೋಗ್ತಾರಲ್ಲ. ನಿನ್ನೆ ಇನ್ನೊಂದು ಮನೆಗೆ ಹೋದಾಗ ಅವರು ಹೇಳುದು ಸುದರ್ಶನ ಕ್ರಿಯೆಗೆಲ್ಲ ಹೋಗ್ತೇವೆ ಅಂತ. ನಿಜ, ಸುದರ್ಶನ ಕ್ರಿಯೆಗೆ ಹಣ ಕೊಡ್ಬೇಕು. ಇದು ಕೇವಲ ಕೂತು ನಮ್ಮಷ್ಟಕ್ಕೆ ನಾವೇ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಉಸಿರನ್ನು ಗಮನಿಸುದು. ಯಾವಾಗ್ಲೂ ಫ್ರೀಗೆ ಬೆಲೆ ಇಲ್ಲ, ಬೆಲೆ ಇಲ್ಲ. ಕರೆಕ್ಟ್, ನೀವು ಹೇಳಿದ್ರಲ್ಲ ಈಗ ಮೊದಲೇ ಹೇಳಿದ್ರಿ, ಫ್ರೀಗೆ ಬೆಲೆ ಇಲ್ಲ. ಈಗ ಹತ್ತಿರದ ಡಾಕ್ಟರ್ ನಮಗೆ ಬೆಲೆ ಇಲ್ಲ, ದೂರದ ಡಾಕ್ಟರ್ ಹೇಳಿದ್ರೆ ಅಲ್ಲಿಗೆ ಹೋಗ್ತೇವೆ ನಾವು. ಹೌದು ಹೌದು. ಅದು ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಪ್ರಶಾಂತಿ ಮೇಡಮ್. ಯಾರು ತಮ್ಮ ಸ್ವಾಭಿಮಾನ ಮೇಡಮ್ ಯಾರು ಬಿಟ್ಕೊಡಲ್ಲ. ಸ್ವಾಭಿಮಾನಿಯಿಂದ ಹೇಳಲ್ಲ, ನಾವ್ ಹೇಳ್ಬಿಟ್ರೆ ಎಲ್ಲಿ ನಮ್ದು ಇದು ಹಾಳಾಗ್ಬಿಡುತ್ತೆ ಅವ್ರಿಗೆ. ಓಕೆ, ಅವ್ರಿಗೆಲ್ಲ ಥ್ಯಾಂಕ್ ಹೇಳ್ಬೇಕಷ್ಟೇ, ಥ್ಯಾಂಕ್ಸ್ ಹೇಳ್ಬೇಕು. ನಾವ್ ಹೇಳುದು ನಮ್ ಕರ್ತವ್ಯ, ಮಾಡೋದ್ ಅವ್ರ ಕರ್ತವ್ಯ ಅಷ್ಟೇ. ಅಷ್ಟ ಅನ್ಕೊಂಡ್ ಸುಮ್ನೆ ಆಗ್ಬೇಕು ಮೇಡಮ್. ಓಕೆ ಓಕೆ ಮಾಸ್ಟರ್ಸ್, ಇನ್ಯಾರು ಇಲ್ಲ ಅನ್ಕೋತೀನಿ ಮೇಡಮ್. ಏನ್ ಮಾಡಲ್ಲ? ಓಕೆ, ದಿನಕ್ಕೆ ಒಬ್ಬರನ್ನಾದ್ರೂ ಧ್ಯಾನ ಮಾಡಿಸ್ಬೇಕೆಂಬುದೊಂದು ಹಠ ಸಾಧನೆ ನಮ್ಗೆ ಈಗ. ಮಾಡಿ ಮಾಡಿ. ನಾವು ಹೋಗೋದು ಕರಿಯೋದು, ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಹೇಳ್ಕೊಡೋದು ಅಷ್ಟೇ ನಮ್ ಕೆಲ್ಸ. ನಾನು ಇವಾಗ ಡೈಲಿ ಹೋಗ್ತಾ ಇದೀನಿ, ನಮ್ಮ ಊರಿನ ದೇವಸ್ಥಾನದಾಗ ಡೈಲಿ ಹೋಗ್ತಾ ಇದೀನಿ. ಫಸ್ಟ್ ದಿವ್ಸ ಒಂದ್ 5-6 ಜನ, ಅದು ಅವ್ರಿಗೆ ಟೈಮಿಂಗ್ಸ್ ಬೇರೆ, ನಮ್ಗ ಆ ಕೆಲ್ಸ ಈ ಕೆಲ್ಸ ಎಲ್ಲಾ ಹೇಳ್ತಾ ಇರ್ತಾರೆ. ಓಕೆ, ಏನು ಮಾಡಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆಗಳಿರುತ್ತೆ. ಹೇಳ್ಕೊಂಡು ಬಂದವ್ರಿಗೆ ಹೇಳ್ಕೊಂಡು ನಾವು ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಂಗೆ ಧ್ಯಾನ ಮಾಡಿ ಬರ್ತಾ ಇದೀವಿ. ನಮ್ ಎದುರುಗಡೆ ಮನೆಯವರು ಧ್ಯಾನ ಮಾಡಿದ್ರಿಂದ ನನ್ ಕಾಲ್ ನೋವೆಲ್ಲ ಕಡಿಮೆ ಆಗೈತೆ, ಧ್ಯಾನ ಮಾಡಿದ್ರಿಂದ ಅವ್ರು ಹೇಳಕ್ ಬರ್ತಾರ ನನ್ ಜೊತೆಲಿ. ಇಬ್ರು ಹೋಗಿ ಹೇಳ್ಬಿಡ್ತೀವಿ. ಸ್ಕೂಲಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಸ್ಕೂಲಿಗೆ ಶನಿವಾರ ಬರಕ್ ಹೇಳಿದಾರೆ. ಇಲ್ಲಿ ನಮ್ಮ ಮನೆ ಹತ್ರನೇ ಸ್ಕೂಲ್ ಇದೆ. ಹೊರಗಡೆ ಎಲ್ಲ ಹೋಗಕ್ ನಮ್ಗೆ ವೆಹಿಕಲ್ಸ್ ಓಡ್ಸಕ್ ಬರಲ್ಲ. ನಾವು ಆ ಟೈಮಿಗೆ ಹೋಗ್ಬೇಕು, ಅದೆಲ್ಲ ಪ್ರಾಬ್ಲಮ್ ನಮ್ಗಳಿಗೆ. ಎಷ್ಟಾಗುತ್ತೋ ಅಷ್ಟು ಮಾಡ್ರು ಮೇಡಮ್. ಖಂಡಿತ ಹೌದು, ನೀವ್ ಹೇಳಿದ್ ತುಂಬಾ ಸತ್ಯ. ನಮ್ಗೆಲ್ರಿಗೂ ಅದೇ ತರನೇ. ಆದ್ರೆ ಏನಂದ್ರೆ ಅದೇ ನಮ್ಮ ಪ್ರಯತ್ನ ಎಷ್ಟು ಸಾಧ್ಯವೋ, ನಮ್ಮ ದೇಹ ನಮಗೆ ಎಷ್ಟು ಅವಕಾಶ ಕೊಡುತ್ತೆ ಅಷ್ಟು ಪ್ರಯತ್ನ ಮಾಡೋದಷ್ಟೇ. ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಯಾರಿದ್ದು ಸಾಧ್ಯ ಇಲ್ಲ ಅಷ್ಟೇ. ಹೇಗಾಗತ್ತೆ ಹಾಗೆ, ಬಂದ ಹಾಗೆ ಸ್ವೀಕಾರ ಅಷ್ಟೇ. ಹೌದು ಮೇಡಮ್. ನಮ್ಮನೆಯವರು ಅದೇ ಹೇಳಿದ್ರು, ಸುಮ್ನೆ ಯಾರು ಬರಲ್ಲ, ಯಾರು ಇಂಥವಕ್ಕೆಲ್ಲ ಒಪ್ಪಲ್ಲ, ನೀನ್ ಯಾಕೆ ಹೋಗ್ತೀಯ ಅಲ್ಲಿ ಅಂತಾರೆ. ನಾನು ಅವ್ರು ಬೇಡ, ನಾವ್ ಸುಮ್ನೆ ಹೋಗಿ ಧ್ಯಾನ ಮಾಡ್ಕೊಂಡ್ ಬರ್ತೀವಿ ಬಿಡಿ, ನೀವು ಬೇಜಾರ್ ಮಾಡ್ಕೋಬೇಡಿ. ಮತ್ತೆ ಅವ್ರಿಗೆ ಎಲ್ಲಿ ಒಂಥರ ಬೇಜಾರ್ ಮಾಡ್ಕೊಂಡ್ ಬರ್ತಾಳೋ, ಹೋಗಿ ಯಾರು ಬರ್ದಿದ್ರೆ ಅನ್ನೋ ತರ ಒಂದ್ ಫೀಲಿಂಗ್ಸ್. ನಾನೇನ್ ಬೇಜಾರ್ ಮಾಡ್ತೀನಲ್ಲ, ಅವ್ರು ಬಂದ್ರೆ ಹೇಳ್ಕೊಡ್ತೀನಿ, ಬರ್ದಿದ್ರೆ ನಾನೇ ಧ್ಯಾನ ಮಾಡ್ಕೊಡ್ತೀನಿ ಅಷ್ಟೇ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡಿದ್ವಿ. ನಿನ್ನೆ ಎಲ್ಲ ಅದೇ ಸಂಜೆ ಹೋಗ್ತೀನಿ 4 ಗಂಟೆಗೆ. ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ಅಷ್ಟು ಸುಲಭನಾಗ ಯಾರು ಒಪ್ಪಲ್ಲ. ಧ್ಯಾನ ಅಂದ್ರೆ ನಗದು ಒಂಥರ ಅಸಡ್ಡೆ. ಆಮೇಲೆ ಇವ್ರು ಕಾಲೋನಿ ಜನಗಳೆಲ್ಲ ಬನ್ನಿ ಅಂತ ಕೂತಿದ್ರೆ
ಬನ್ನಿ ಅಂತ ಸುಮ್ನೆ ಕೂತ್ಕೊಂಡು ಭಾಷಣ ಹೊಡಿತಾ ಇರ್ತಾರಲ್ಲ ಎಲ್ಲ ದಾರಿನ. ಬನ್ನಿ ಅಂದ್ರೆ ಒಬ್ರು ಬರಲ್ಲ. ಅವ್ರಿಗೆ ಎಲ್ಲಿ ಭಯ, ನಮ್ಗೆ ಎಲ್ಲಿ ಮಾಂಸ ತಿನ್ಬೇಡ ಅಂತ ಹೇಳ್ತಾರೋ ಅನ್ನೋ ಒಂದು ಭಯ. ಕರೆಕ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಅದೆಲ್ಲ ಫಾಲೋ ಮಾಡ್ಬೇಕು. ಯಾಕ್ಬೇಕು ಹೋಗೋದೇ ಬೇಡ ಅಂತ ಇನ್ನ ಕರಿತಾರೆ ಅಂತ ಈಗ ಹಿಂಗ್ ಕಣ್ಮಿಸ್ಕೊಂಡು ಹಿಂಗ್ ಕುತ್ಕೊಂತಾರೆ. ಓಕೆ, ನಿಮ್ಗೆಲ್ಲ ಥ್ಯಾಂಕ್ಸ್. ನಾನು ಮಾತಾಡ್ಸಕ್ಕೆ ಹೋಗ್ಲಿಲ್ಲ, ನನ್ ಪಾಡಿ ನಾನು ಹೋಗಿ ನನ್ ಪಾಡಿ ನಾನು ಬಂದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಸಿಕ್ಕಿದ್ರಿ ನೀವಲ್ಲಿ. ಜ್ಞಾಪಕ ಇದೆಯಾ ಮೇಡಮ್? ಖಂಡಿತ ಖಂಡಿತ ನೆನಪಿದೆ, ಯಾಕಿಲ್ಲ. ಆರೋಹ ಸ್ಪೇಸ್ ಅಲ್ಲಿ. ಹೌದೌದು, ಖಂಡಿತ ಖಂಡಿತ. ಒಟ್ಟಿಗೆ ಬರುದ್ವಲ್ಲ ಪರೀಕ್ಷೆ. ಹಾ ಮತ್ತೆ ಸೆಂಡ್ ಮಾಡೋಣ. ಪಿರಮಿಡ್ ಕಾಸ್ಟ್ ಸರ್ವಿಸ್ ಬೆಂಗಳೂರು ಅರ್ಪಿಸುವ ಈ ಕಾರ್ಯಕ್ರಮಗಳನ್ನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ನಾವು ಪತ್ರಿಜಿ ಗುರುಗಳ ಸಂಕಲ್ಪವಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಕಡೆ ನಾವು ಕೂಡ ಅವರ ಜೊತೆ ಕೈ ಜೋಡಿಸೋಣ ಮಾಸ್ಟರ್ಸ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಮುಕ್ತಾಯಗೊಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್. ಮೇಡಮ್ ಎಂಡ್ ಮಾಡಿ.